ಯಾಕೆ ಅಂತಂದರೆ ಗಮಕ ಕಲೆ ಅನ್ನೋದು ವ್ಯಾಪಕವಾಗಿ ಬೆಳೀತಿದೆ. 20ನೇ ಶತಮಾನದಲ್ಲಿ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಬರ್ತಾ ಇದೆ ಅಂತ ಹೇಳ್ಬೋದು. ಮಧ್ಯದಲ್ಲಿ ಕಡಿಮೆ ಆಗಿದ್ದಿದ್ದು. ಅದರಲ್ಲಿ ಇವಾಗ ಮೂರು ಜನ ಅಂದರೆ ಇಬ್ಬರು ಕಾವ್ಯ ವಾಚನ ಮಾಡ್ತಾರೆ, ಒಬ್ಬರು ವ್ಯಾಖ್ಯಾನ ಮಾಡ್ತಾರೆ. ಅದರಲ್ಲಿ ವಿಶೇಷ ಅಂತಂದರೆ ಇಂದಿನ ಪೀಳಿಗೆಯಲ್ಲಿ ಚಿಕ್ಕವರು ಅನ್ನಿಸ್ಕೊಂಡವರು ಒಬ್ಬರನ್ನು ಪರಿಚಯ ಮಾಡಿಸ್ತಾರೆ. ಅದು ತುಂಬ ವಿಶೇಷವಾದದ್ದು ಅಂತ ಅನಿಸುತ್ತೆ. ಆಮೇಲೆ ಇಂಥ ಸಂಸ್ಥೆಯಲ್ಲಿ ಆ ಒಂದು ಕುರ್ಚಿಯನ್ನು ಅಲಂಕರಿಸಬೇಕಾದ್ರೆ ಅವರೆಲ್ಲ ಒಂದು ಮಟ್ಟವನ್ನು ತಲುಪಿರ್ತಾರೆ. ಅವರ ಪರಿಚಯವನ್ನು 1-2-3 ನಿಮಿಷಗಳಲ್ಲಿ ಮಾಡೋದು ಅನ್ನೋದು ಒಂದು ರೀತಿಯಲ್ಲಿ ಅಷ್ಟು ಸರಿಯಾಗಿರೋದಿಲ್ಲ. ಹಾಗಾಗಿ ಅವರ ಪರಿಚಯದಲ್ಲಿ ಏನಾದರೂ ಲೋಪದೋಷ ಇದ್ದರೆ ಅದನ್ನು ಕ್ಷಮಿಸಿಬಿಡಿ. ಯಾಕೆ ಅಂತಂದರೆ ಈ ಹಂತಕ್ಕೆ ಬರಬೇಕಾದ್ರೆ ಅವ್ರಿಗೆ ವಿದ್ಯೆ ಒಂದೇ ಅಲ್ಲ, ಸುಮಾರು ಸನ್ಮಾನಗಳು ಸಿಕ್ಕಿರುತ್ತೆ, ಪ್ರಶಸ್ತಿ ಪುರಸ್ಕೃತರಾಗಿರ್ತಾರೆ. ಅದರಿಂದ ಅವರ ಪರಿಚಯವನ್ನು ಈಗ 1-2 ನಿಮಿಷದಲ್ಲಿ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ವಿದ್ವಾನ್ ವಿದ್ಯಾಶಂಕರ್ ಅವರು ಕಾವ್ಯ ವಾಚನ ಮಾಡೋದಕ್ಕೆ ಬಂದಿದ್ದಾರೆ. ತೊರವೆ ರಾಮಾಯಣದಲ್ಲಿನ ಒಂದು ಭಾಗ. ಅದೇ ಥರ ಕುಮಾರಿ ಪ್ರಾರ್ಥನಾ ಕಾವ್ಯ ವಾಚನವನ್ನು ಮಾಡ್ತಾಳೆ. ವಿದ್ವಾನ್ ರೇಣುಕಾ ಪ್ರಸಾದ್ರವರು ವ್ಯಾಖ್ಯಾನವನ್ನು ಮಾಡ್ತಾರೆ. ವಿದ್ಯಾಶಂಕರ್ ಅವರ ಕಿರು ಪರಿಚಯವನ್ನು ಮಾಡ್ತೇನೆ. ಇದರಲ್ಲಿ ಯಾವ ಅತಿಥಿ ಬಂದರೂ ಸಹ ಗುಣವಾಚಕಗಳಿಂದ ತುಂಬಿಕೊಂಡಿರುತ್ತೆ. ಅದರಿಂದ 1-2 ಬಿಟ್ಟರೆ ದಯವಿಟ್ಟು ತಪ್ಪಾಗಿ ತಿಳಿಬೇಡಿ. ಇವರು ಸಹ ವಿದ್ಯಾಶಂಕರ್ ಅವರು ಮಂಡ್ಯ ಕಡೆಯವರು, ಕರ್ನಾಟಕ ಕಲಾಶ್ರೀ, ಆಕಾಶವಾಣಿ, ದೂರದರ್ಶನ ಕಲಾವಿದ, ಗಮಕಿ ಗಾಯಕ, ಇಷ್ಟೆಲ್ಲ ಇವರ ಹೆಸರಿನ ಜೊತೆಗೆ ಇರುವಂಥದ್ದು. ಅದಕ್ಕಿನ್ನೂ ನಾವು ಕಲಿತ ವಿದ್ಯೆಯನ್ನು ಪ್ರಸಾರ ಮಾಡೋದು, ಅದನ್ನು ಎಲ್ಲ ಕಡೆ ಹರಡ್ತಾರಲ್ಲ, ಅದು ತುಂಬ ದೊಡ್ಡ ಕೆಲಸ. ಅದನ್ನು ಇವರು ಮಾಡ್ತಾ ಇದ್ದಾರೆ. ಸಕ್ಕರೆ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಯಕ್ರಮಗಳನ್ನು 30 ವರ್ಷಗಳಿಂದ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ಷೇತ್ರ ಮಾಡಿಕೊಂಡಿರುವಂಥ ಹಿರಿಯ ಗಾಯಕ ಗಮಕಿ ವಿದ್ಯಾಶಂಕರ್ ಮೂಲತಃ ಚನ್ನರಾಯಪಟ್ಟಣದವರು. ತಂದೆ ಪಾಂಡುರಂಗ ಶಾಸ್ತ್ರಿ, ಅವರು ಸಂಗೀತ, ಸಾಮವೇದ, ಸಂಸ್ಕೃತ ವಿದ್ವಾಂಸರು. ತಾಯಿ ಕಮಲಮ್ಮ ಸಂಗೀತ ಕುಟುಂಬದಿಂದಲೇ ಬಂದಿರುವಂತಹ ಇವರು ಚಿಕ್ಕಂದಿನಿಂದಲೇ ಸ್ನೇಹಿತರು, ಮನೆಯವರ ಪ್ರೋತ್ಸಾಹದಿಂದ ಸಂಗೀತ, ಸುಗಮ ಸಂಗೀತ, ಗಮಕ ಕ್ಷೇತ್ರದಲ್ಲಿ ತುಂಬ ಆಸಕ್ತಿಯನ್ನು ಬೆಳೆಸಿಕೊಂಡು ನಿರಂತರ ಸಾಧನೆಯನ್ನು ಮಾಡಿ ರಾಜ್ಯಾದ್ಯಂತ ಹೆಸರು ಮಾಡಿದ್ದಾರೆ. ಆಕಾಶವಾಣಿ, ದೂರದರ್ಶನ, ಮದ್ರಾಸ್, ಬೆಂಗಳೂರು, ಮೈಸೂರು, ಹಾಸನ, ಆ ಥರ ಅನೇಕ ಕಡೆ ನಿರಂತರವಾಗಿ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರಾಜ್ಯದಲ್ಲಿ ಸಂಗೀತ ಹಾಗೂ ಗಮಕ ಕ್ಷೇತ್ರದಲ್ಲಿ ಸಾಧಕರಲ್ಲಿ ಇವರನ್ನೂ ಸಹ ಒಬ್ಬರಾಗಿ ನಾವು ಗುರುತಿಸಬಹುದು. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಗಣರಾಜ್ಯೋತ್ಸವ, ಚೈತನ್ಯ ರತ್ನ, ಸಂಸ್ಕೃತಿ ಶ್ರೀ ಹೀಗೆ ಹಲವಾರು ಪ್ರಶಸ್ತಿ ಸನ್ಮಾನಗಳು ಲಭ್ಯವಾಗಿದೆ. ಇವರು 2014ರಲ್ಲಿ ಸಂಗೀತ ನೃತ್ಯ ಅಕಾಡೆಮಿಯ ಪ್ರತಿಷ್ಠಿತ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಚನ್ನರಾಯಪಟ್ಟಣ ಹಾಸನ ಜಿಲ್ಲೆಯಲ್ಲಿರೋದು, ಸಕ್ಕರೆ ನಾಡು ಮಂಡ್ಯ, ಎರಡಕ್ಕೂ ಸಹ ಇದು ಗೌರವ ತಂದುಕೊಟ್ಟಂಥ ವಿಷಯ. ಸುಮಾರು 35ಕ್ಕೂ ಹೆಚ್ಚು ಕಾವ್ಯಗಳ ಬಗ್ಗೆ ಕಾರ್ಯಕ್ರಮ ನೀಡ್ತಾ ಇದ್ದಾರೆ. ಇವರ ಜೊತೆಗೆ ವಿದ್ಯಾಶಂಕರ್ ಜೊತೆಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಎನ್ನುವರು ಸೇರಿಕೊಂಡು ಸುಮಾರು 35 ಕಾವ್ಯಗಳಿಗೆ ವಾಚನ ವ್ಯಾಖ್ಯಾನವನ್ನು ಮಾಡ್ತಾ ಇರೋದು ತುಂಬ ವಿಶೇಷವಾಗಿ ಇದೆ. ಹಾಗೆಯೇ ಇವರು ಸಂಘಟನಾಕಾರರು ಆಗಿದ್ದಾರೆ. 10 ಹಲವು ಗಮಕ ಗಾಯನ ಸಂಭ್ರಮ, ಹೊಸ ವರ್ಷಾಚರಣೆ, ಸುಗಮ ಸಂಗೀತ, ಯುಗಾದಿ ಪುರಸ್ಕಾರ ಮುಂತಾದ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಚಂದನ ಟಿವಿಯಲ್ಲಿ ಪ್ರಸ್ತುತ ಗಮಕ ಶೈಲಿಯ ವಚನಾಮೃತ ಕಾರ್ಯಕ್ರಮ ದೇಶ ವಿದೇಶಗಳಲ್ಲಿ ಸಹ ತುಂಬ ಜನಪ್ರಿಯತೆ ಪಡೆದಿದೆ. ಹಾಗೆಯೇ ಮಂಡ್ಯ ಜಿಲ್ಲೆಯಲ್ಲೇ ಇರುವ ಲೋಕಲ್ ವಾಹಿನಿ ಸ್ವರ್ಣ ವಾಹಿನಿಯಲ್ಲಿ ಇವರು ಹಾಗೂ ಡಾಕ್ಟರ್ ಹೆಬ್ರಿ ಜೋಡಿಯ ರಘು ಕುಲೋತ್ತಮ ಮಹಾಕಾವ್ಯ ಗಮಕ ರೂಪದಲ್ಲಿ ಪ್ರತಿನಿತ್ಯ ಪ್ರಸಾರವಾಗ್ತಾ ಇದೆ. ಅದು ಸುಮಾರು 150 ಕಾರ್ಯಕ್ರಮಗಳನ್ನು ಮುಗಿಸಿದೆ. ಇವರು ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದ ಮಂಡ್ಯ ಘಟಕದ ಸಂಗೀತ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ವ್ಯಾಖ್ಯಾನ ಮಾಡೋಕ್ಕೆ ಬಂದಿರುವಂತಹವರು ಡಾಕ್ಟರ್ ರೇಣುಕಾ ಪ್ರಸಾದ್. ಡಾಕ್ಟರ್ ಅನ್ನೋ ಹೆಸರು ಹೇಳಿದ ತಕ್ಷಣವೇ ಗೊತ್ತಾಗುತ್ತೆ ಆತ MA ಮಾಡಿದ್ದಾರೆ, NET ಎಕ್ಸಾಮ್ ಮಾಡಿದ್ದಾರೆ, ಮತ್ತು PhDನೂ ಪಡ್ಕೊಂಡಿದ್ದಾರೆ ಅಂತ. ಮತ್ತು ಗಮಕದ ಪರೀಕ್ಷೆಗಳನ್ನು ಸಹ ಇವರು ಮುಗಿಸಿದ್ದಾರೆ. ಮತ್ತು ಇವರು ತುಂಬ ಶಿಬಿರಗಳಲ್ಲಿ, ಕಮ್ಮಟಗಳಲ್ಲಿ ಭಾಗವಹಿಸಿದ್ದಾರೆ. ಅದರ 1-2 ಹೇಳ್ತೇನೆ. ಶಿವರಾಮ್ ಕಾರಂತರ ಕಾದಂಬರಿಗಳ ಅಧ್ಯಯನ ಕಮ್ಮಟಗಳು ಹೆಗ್ಗೋಡು
ನೀನಾಸಂ ಆಗಿದೆಯಲ್ಲ ಅಲ್ಲಿ ಭಾಗವಹಿಸಿದ್ದಾರೆ. BM ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ ಸಂಶೋಧನಾ ಕಮ್ಮಟ ಅದರಲ್ಲಿ ಭಾಗವಹಿಸಿದ್ದಾರೆ. ಕನ್ನಡ ಸಂಸ್ಕೃತಿ ಶಿಬಿರ, MVC ಸ್ನಾತಕೋತ್ತರ ಸಂಶೋಧನಾ ಕೇಂದ್ರದಲ್ಲಿನ ಕಮ್ಮಟಗಳಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಂಸ್ಕೃತಿ ಇಲಾಖೆಯವರು ನಡೆಸಿದಂಥ ಸಂಸ್ಕೃತಿ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ತುಮಕೂರು ಇವರು ನಡೆಸಿರೋ ಅಂಥ ಗಮಕ ವಾಚನ ವ್ಯಾಖ್ಯಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸಳ್ಳಿ ಗಮಕ ಗ್ರಾಮದಲ್ಲಿ ಅಹೋರಾತ್ರಿ ನಡೆದಂಥ ರಾಜ್ಯ ಮಟ್ಟದ ಗಮಕ ಕಾರ್ಯಕ್ರಮದಲ್ಲಿ ವ್ಯಾಖ್ಯಾನಕಾರರಾಗಿ ಭಾಗವಹಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ನಡೆದ ಅಷ್ಟಾವಧಾನ ಕಾರ್ಯಕ್ರಮ, ಅದು ಸ್ವಲ್ಪ ವಿಶೇಷ ಕಾರ್ಯಕ್ರಮ, ಅದರಲ್ಲಿ ಸಹ ಪೃಚ್ಛಕನಾಗಿ ಇವರು ಭಾಗವಹಿಸಿದ್ದಾರೆ. ಕುವೆಂಪು ಪ್ರತಿಷ್ಠಾನದವರು ನಿರ್ಮಿಸಿರುವಂಥ ರಾಮಾಯಣ ದರ್ಶನ ಮಹಾಕಾವ್ಯದ ಗಮಕ ವಾಚನ ವ್ಯಾಖ್ಯಾನದ ಧ್ವನಿ ಸುರುಳಿಯಲ್ಲಿ ಇವರು ಸಹ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಕುಮಾರವ್ಯಾಸ ಭಾರತ ಅರಣ್ಯ ಪರ್ವದ ಮೇಲಿನ ಗಮಕ ವ್ಯಾಖ್ಯಾನವನ್ನು ಮೈಸೂರಿನಲ್ಲಿ ಮಾಡಿದ್ದಾರೆ. ಶಿರಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ನೀಡಿರುವಂಥ ಉಪನ್ಯಾಸ, ಅದರಲ್ಲಿ ರಾಮಾಯಣ ದರ್ಶನಂನಲ್ಲಿನ ಸೀತೆಯ ಪಾತ್ರ ಚಿತ್ರಣವನ್ನು ಕುರಿತು ಮಾಡಿದ್ದಾರೆ. ಕನಕದಾಸ ಪ್ರತಿಷ್ಠಾನ ಆಯೋಜಿತ ಮೋಹನ ತರಂಗಿಣಿ ಕಾವ್ಯದ ವಾಚನ ವ್ಯಾಖ್ಯಾನ ಮಾಡಿದ್ದಾರೆ. ಕನಕದಾಸರದು ಅಂದರೆ ಇವರದು ಬಹುಮುಖ ಕಾವ್ಯ ಪ್ರಕಾರಗಳು, ಬೇರೆ ಬೇರೆ ಕವಿಗಳದು, ಬೇರೆ ಬೇರೆ ಕಾಲದ ಕವಿಗಳದನ್ನೆಲ್ಲ ಮಾಡಿದ್ದಾರೆ. ಗಾಳಿಗಾಪುರದಲ್ಲಿ ರಾಜ್ಯ ಮಟ್ಟದ ಸಂತ ಸಮ್ಮೇಳನದಲ್ಲಿ ಸಹ ಗಮಕ ಕಾರ್ಯಕ್ರಮ, ಅಂದರೆ ಕರ್ನಾಟಕದಲ್ಲಿ ಗಮಕವನ್ನು ವಿಸ್ತರಿಸೋಕ್ಕೆ ತುಂಬ ಕಾರಣಕರ್ತರಾಗಿದ್ದಾರೆ. ಮತ್ತೊಬ್ಬ ಗಮಕ ವಾಚಕಿ ಕುಮಾರಿ ಪ್ರಾರ್ಥನಾ, ಅವಳನ್ನು ತುಂಬ ಮೆಚ್ಕೊಳ್ಬೇಕು. ಯಾಕೆಂದರೆ 6th ಸ್ಟ್ಯಾಂಡರ್ಡ್ ಅಂದರೆ 12 ವರ್ಷ ಇರ್ಬೋದು. 12 ವರ್ಷಕ್ಕೆ ಇಷ್ಟೆಲ್ಲ ತರಬೇತಿ ಕೊಟ್ಟಿದ್ದಾರಲ್ಲ, ಅವರ ತಾಯಿ ತಂದೆಗೆ ತುಂಬ ಧನ್ಯವಾದಗಳು. ಈ ಕಾಲದಲ್ಲಿ ಸಾಮಾನ್ಯವಾಗಿ ಕ್ಲಾಸಲ್ಲಿ ರ್ಯಾಂಕ್ ಬರಬೇಕು, PUCಲಿ CET ಕವರ್ ಮಾಡಬೇಕು, BEಗೆ ಸೇರ್ಕೊಳ್ಬೇಕು, ಆಮೇಲಿಂದ ಫಾರಿನ್ಗೆ ಹೊಟ್ಟೋಗ್ಬಿಡ್ಬೇಕು. ಅದೇ ಗುರಿ ಇರುತ್ತೆ ಯಾರಾದರೂ, ಹೆಣ್ಮಕ್ಳು ಗಂಡ್ಮಕ್ಳಾದರೆ ಮಿಷಿನ್ನಿಂದ ತೆಗೆದಂಗೆ. ಅಂಥದ್ರಲ್ಲಿ ಎಷ್ಟೋ ಜನ ತಾಯಿ ತಂದೆಗಳು ಗಮಕ ಕಲೆ, ಸಂಗೀತ, ಅದಕ್ಕೆಲ್ಲನೂ ಈಗಿನ ವಿದ್ಯಾಭ್ಯಾಸವೂ ಕಷ್ಟವೇ, ನಮಗೂ ಗೊತ್ತು. ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡೋದು, ಅವರ ಟೆಸ್ಟ್ಗೆ ರೆಡಿ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಇವರ ತಾಯಿ ತಂದೆ, ಇವರ ಪ್ರಾರ್ಥನಾ ತಂದೆ ಮಧುಸೂದನ್ ಅನ್ನೋರು, ಮತ್ತು ಬಹುಶಃ ಅವರ ವೃತ್ತಿಯು ಇದಕ್ಕೆ ಪ್ರೇರಕವಾಗಿರ್ಬೋದು. ಅವರು AVK ಕಾಲೇಜಲ್ಲಿ BCAಗೆ HOD ಆಗಿದ್ದಾರೆ. ಅದೇ ಅವರ ತಾಯಿ ಶಾಲಿನಿ ಮಧುಸೂದನ್ ಕುಮಾರಸ್ವಾಮಿ ಲೇಔಟಲ್ಲಿ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಈ ಪ್ರಾರ್ಥನಾಳ ಅಜ್ಜಿ ಕೃಷ್ಣಕುಮಾರಿ ಅನ್ನೋರು AAR ಕಲಾವಿದೆಯಾಗಿದ್ದರು, ಮತ್ತು ಕಾವ್ಯ ವಾಚನ ಕಾರ್ಯಕ್ರಮಗಳನ್ನು ಹಲವಾರು ನೀಡಿದ್ದಾರೆ. ಈ ಮಗು ಪರಿಚಯ ಮಾತ್ರ ಮಾಡಬೇಕು, ಯಾಕೆ ಅಂತಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವಳು ಈ ಮಟ್ಟಕ್ಕೆ ಬಂದಿದ್ದಾಳೆ ಅಂತಂದರೆ ತುಂಬಾ ವಿಶೇಷ. ಅದು 6ನೇ ಕ್ಲಾಸಲ್ಲಿ ಓದ್ತಿರೋ ಅಂಥ ನಮ್ಮ ಪ್ರಾರ್ಥನಾ ಕರ್ನಾಟಕ ಮ್ಯೂಸಿಕ್ಕನ್ನು ಲಕ್ಷ್ಮೀ ಕೌಶಿಕ್ ಅನ್ನೋರ ಹತ್ರ 7 ವರ್ಷದಿಂದ ಕಲಿತಿದ್ದಾಳೆ. ಅಂದರೆ ಸುಮಾರು ಇವಳಿಗೆ 5 ವರ್ಷ ಆದಾಗಲಿಂದಲೇ ಅವಳು ಕಲಿಯೋಕ್ಕೆ ಶುರು ಮಾಡಿರಬೇಕು. ಅದೇ ಥರ ಶ್ರೀಮತಿ ಅವರ ಹತ್ರ 3 ವರ್ಷಗಳಿಂದ ಗಮಕ ಕಲೆಯನ್ನು ಕಲಿತಾ ಇದ್ದಾಳೆ, ಗಮಕ ವಾಚನವನ್ನು ಕಲಿತಾ ಇದ್ದಾಳೆ. ಮತ್ತು 13ನೇ ಇಸ್ವಿಯಿಂದ 17ನೇ ಇಸ್ವಿ ತನಕ ಶಾಲೆಯಲ್ಲಿ ಸಂಗೀತ ಗಮಕಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರ್ಯಕ್ರಮಗಳು ನಡೆದಿದ್ದರೂ ಈಕೆಯೇ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ಶಂಕರ TV ಚಾನೆಲ್ನಲ್ಲಿ ಗಮಕ ಕಲರವ ಪ್ರೋಗ್ರಾಮಲ್ಲಿ ಕಾವ್ಯವಾಚನವನ್ನು ಮಾಡಿದ್ದಾಳೆ ಮಹಾಭಾರತದ ಬಗ್ಗೆ. ಮತ್ತು ಗಮಕ ರೂಪಕ ಮಯೂರಧ್ವಜ ವೃತ್ತಾಂತ, ಅದು ಬೆಂಗಳೂರು ರಾಮ ಮಂದಿರ ರಾಜಾಜಿನಗರಲ್ಲಿ 2016ರಲ್ಲಾಯಿತು. ಅದರಲ್ಲೂ ಸಹ ಇವಳು ಭಾಗವಹಿಸಿದ್ದಾಳೆ. ಮತ್ತು ಗಮಕ ಕಾವ್ಯವಾಚನವನ್ನು BM ಶ್ರೀ ಪ್ರತಿಷ್ಠಾನದವರು ಮಾಡಿದಾಗ ಅದೇ ಮಯೂರಧ್ವಜನ ವೃತ್ತಾಂತದಲ್ಲಿ ಸಹ ಈಕೆ ಭಾಗವಹಿಸಿದ್ದಾಳೆ. 2016ರಲ್ಲೇನೆ ಕಲ್ಕಟ್ಟಾದಲ್ಲಿ ಬಂಗೀಯ ಸಂಗೀತ ಪರಿಷತ್ತವರು ರವೀಂದ್ರ ಭಾರತಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಮ್ಯೂಸಿಕ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಈಕೆ ಪರೀಕ್ಷೆಯನ್ನು ಉತ್ತೀರ್ಣಳಾಗಿದ್ದಾಳೆ. ಅಷ್ಟೇ ಅಲ್ಲದೆ ಪ್ರಹ್ಲಾದ ಚರಿತೆ ಆ ಕಾವ್ಯವಾಚನವನ್ನು ಆಳ್ವಾಸ್ ನುಡಿಸಿರಿ ಮೂಡುಬಿದ್ರಿಯವರು ಮಾಡ್ತಾರಲ್ಲ, ಡಿಸೆಂಬರ್ 17ರಲ್ಲಿ ಅದರಲ್ಲಿ ಮಾಡಿದ್ದಾಳೆ. ಮತ್ತು ಕೆಂಗೇರಿ ಶಾರದಾಂಬಾ ದೇವಸ್ಥಾನದಲ್ಲಿ ಸಹ ಈ ಕಾವ್ಯವಾಚನವನ್ನು ಮಾಡಿದ್ದಾಳೆ. ಈವರೆಗೆ ಪರಿಚಯ ಮಾಡಿಕೊಟ್ಟಿದ್ದು ಸಹನಿಯಾಗಿ ಕೇಳಿದ್ದಕ್ಕೆ ಧನ್ಯವಾದ. ಈಗ ಗಮಕ ವ್ಯಾಖ್ಯಾನ ವಾಚನ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿಮಲ
ಕುಶಲ ಸರೋಜ ಸಂಭವ ಜನಕನು ಅನುಪಮ ರಾಜಶೇಖರ ವಿನುತ ನಿಖಿಲ ಅಮರ ಕಿರೀಟ ಚಯರಾಚಿತ ಅಮಲ ಲಲಿತ ಪದ ಪಂಕಜನು ಆನತ ಜನ ದಯಾಸುರ ಭೂಜ ತೊರವೆಯ ರಾಯನರ ಹರಿ ಪಾಲಿಸುಗೆ ಜಗವಾ. ಶ್ರೀ ಗುರುಭ್ಯೋ ನಮಃ. ಮಾಯಾವಿಯ ಮಾಯಾ ಪಾಶದಿಂದ ಇಬ್ಬರು ಅಣ್ಣ ತಮ್ಮಂದಿರ ನಡುವೆ ವೈಷಮ್ಯ ಅದು ಬಂದ್ಬಿಟ್ಟಿದೆ. ನೋಡಿ, ರಾಮಾಯಣದಲ್ಲಿ ಈ ರೀತಿಯ ಆ ಮೋಸಗಳು ಆಗ್ತಕ್ಕಂಥದ್ದು, ರಾಕ್ಷಸರು ಮಾಡ್ತಕ್ಕಂಥ ಮೋಸ ಇದು. ಅವನು ಮಾಯಾವಿ ಸಾಯ್ಬೇಕಾರೆ ಸುಗ್ರೀವನ ಹೆಸರನ್ನು ಹೇಳಿಕೊಂತ ವಾಲಿಯ ರೀತಿಯಲ್ಲಿ ಧ್ವನಿಯನ್ನು ಮಾಡಿ ಸತ್ತ ಮೇಲೆ ಸುಗ್ರೀವ ಪಾಪ ಭೀತನಾದ. ತನ್ನ ಎಲ್ಲ ಕಥೆಯನ್ನು ರಾಮನಿಗೆ ಹೇಳಿದ್ದಾನೆ. ರಾಮ ಅದೆಲ್ಲವನ್ನು ಒಡಂಬಟ್ಟು ಯುದ್ಧಕ್ಕೆ ಸಿದ್ಧನಾಗುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾನೆ. ಈ ಒಂದು ಅಣ್ಣನ ಕೊಲೆಗೆ ಒಡಂಬಡ್ತಕ್ಕಂಥದ್ದು, ಒಪ್ಕೊಳ್ತಕ್ಕಂಥದ್ದು, ತುಂಬ ಮಾನಸಿಕವಾಗಿರ್ತಕ್ಕಂಥ ತೊಳಲಾಟ ಅಲ್ಲಿ ಕಾಣಿಸ್ತಾ ಇದೆ ಸುಗ್ರೀವನಿಗೆ. ಸರಿನೋ ತಪ್ಪೋ? ಆದರೆ ರಾಜ್ಯಭ್ರಷ್ಟನಾಗಿದ್ದಾನೆ, ಸಂಸಾರ ಭ್ರಷ್ಟನಾಗಿದ್ದಾನೆ, ಅಪಮಾನಿತನಾಗಿದ್ದಾನೆ. ಈ ಎಲ್ಲದರ ಹಿಂದೆ ಒಂದು ಆವೇಶ ಇದೆ, ಕ್ರೋಧ ಇದೆ. ಕಾಯ್ತಾ ಇದ್ದ. ರಾಮ ಸಿಕ್ಕದ, ರಾಮ ಜೈ ಅಂದಿದ್ದಾನೆ. ಎಲ್ಲರೂ ಕೂಡ ಕಪಿಗಳು ಅವರು ಅತ್ಯಂತ ಸಂತೋಷದಿಂದ ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಏನು ಹೇಳಬೇಕು, ಅವರು ಸಿಗ್ತಕ್ಕಂಥ ಕಲ್ಲು ಮರಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡು ಅರಚುತ್ತಾ ಆ ಸುಗ್ರೀವನಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಅವರು ಹೋಗ್ತಾ ಇದ್ದಾರೆ. ಎಲೆ ಕುಶನೆ ಕೇಳು ಅಗ್ರಜನ್ಮನ ಕೊಲೆಗೆ ಒಡಂಬಟ್ಟು ಇನಸುತನ ಹೆಬ್ಬಲದ ಹೆಕ್ಕಳ ಜಕ್ಕುಲಿಸಿದುದು ಜಾನಕಿ ಪತಿಯ ಕಲುಮರನ ಕೈದುಗಳ ಜಂಘ ಕಲಿತಗಾಡದ ಗತಿಯ ಗರ್ವದ ಕಿಲ ಕಿಲಾಯ ತರವದ ಭಟರುಪ್ಪಿಸಿದರು ಇನಸುತನ. ತೊರವೆಯ ನರಹರಿ ವಿಶಿಷ್ಟವಾಗಿರ್ತಕ್ಕಂಥ ಕವಿ. ಕನ್ನಡದ ಭಾಷೆಯನ್ನು ಅತ್ಯಂತ ಸಮರ್ಥವಾಗಿ ಬಳಸ್ತಕ್ಕಂಥವನು. ಕುಮಾರವ್ಯಾಸನಿಂದ ಪ್ರಭಾವಿತನಾಗಿರ್ತಕ್ಕಂಥ ಇವನು ಅತ್ಯಂತ ನಿಷ್ಠನಾಗಿ ವಾಲ್ಮೀಕಿ ಮಹರ್ಷಿಯ ಆ ರಾಮಾಯಣವನ್ನು ಅನುಸರಣೆ ಮಾಡಿಕೊಂಡೇ ಬಂದಿರತಕ್ಕಂಥವನು. ಅವನಿಗೆ ಕನ್ನಡದ ಪದಗಳ ಮೇಲೆ ವಿಶೇಷವಾಗಿರ್ತಕ್ಕಂಥ ಖುಷಿ. ಅವನು ಹೇಳ್ತಾನೆ, ಹೆಕ್ಕಳ ಆ ರಾಮನ ಆ ಒಂದು ಸ್ನೇಹದ ಹೆಕ್ಕಳವಾಯ್ತಂತೆ, ಹೆಚ್ಚಳವಾಯ್ತಂತೆ, ಗರ್ವವಾಯ್ತಂತೆ, ಹೆಮ್ಮೆ ಬಂತಂತೆ ಸುಗ್ರೀವನಿಗೆ. ನನಗೆ ರಾಮ ಸಿಕ್ಕಿದ್ದಾನೆ. ಕಾರಣ ಏನೋ, ಹಿಂದಿನ ದಿನದಲ್ಲಿ ಅವನು ತೋರಿಸಿರ್ತಕ್ಕಂಥ ಪರಾಕ್ರಮ. ಪಾತಾಳದಲ್ಲೇ ಇದ್ದಂತಹ ಆ ಬೇರುಗಳನ್ನು ಶ್ರೀರಾಮನ ಒಂದೇ ಒಂದು ಬಾಣ ಹೇಗೆ ಕತ್ತರಿಸಿ ಆ ಇಡೀ ತಾಳೆಯ ಮರಗಳನ್ನು ನೆಲಸಮ ಮಾಡ್ತಲ್ಲ, ಅದು ನೋಡಿದಾಗ ಸುಗ್ರೀವನಿಗೆ ಅನ್ನಿಸ್ತು, ಹೌದು ನಾನು ಗೆಲ್ತೀನಿ, ನನ್ನ ಶೌರ್ಯ ಅದು ಹೊರಗಡೆಗೆ ಬರ್ತದೆ, ನಾನು ಜಯಶಾಲಿ ಆಗ್ತೀನಿ ಅಂತಕ್ಕಂಥ ಒಂದು ಹೆಮ್ಮೆ ಅವನಿಗೆ ಬರ್ತಾ ಇದೆ. ಅವನು ಉಬ್ಬುತ್ತಾ ಇದ್ದಾನಂತೆ, ಅವನು ಸಂತೋಷವಾಗ್ತಾ ಇದ್ದಂತೆ, ಅವನ ಮುಖದಲ್ಲಿ ಆ ತೇಜಸ್ಸು ಹೊರಗೆ ಬರ್ತಾ ಇದೆ. ಅದನ್ನು ನೋಡಿದಾಗ ಅಲ್ಲಿದ್ದಂತಹ ಕಪಿಗಳೆಲ್ಲರಿಗೂ ಕೂಡ ಮತ್ತೆ ಪ್ರೋತ್ಸಾಹ ಬಂತು, ಖುಷಿಯಾಗಿ ಕೂಗ್ತಾ ಇದ್ದಾರೆ, ಆವೇಶ ಬಂದಿದೆ. ಅವರ ಆ ಶಬ್ದ ಹೇಗಿದೆಯಪ್ಪ ಅಂದರೆ ಕಿಲ 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 ಅಂತೇಳಿ ಕೂಗ್ತಾ ಇದ್ದಾರಂತೆ. ಕೂಗಿ ಅವರು ಪ್ರೋತ್ಸಾಹವನ್ನು ಸುಗ್ರೀವನಿಗೆ ಕೊಡ್ತಾ ಇದ್ದಾರೆ.
ಧರಣಿಪನ ಕೈ ಸನ್ನೆಯಲಿ ಮೋಹರಿಸಿ ನಡೆದುದು ಸೇನೆ. ಮುತ್ತಿದರು ಇರುಳ ತುದಿಯಲಿ ದುರ್ಗವನು ದಿವಿಜೇಂದ್ರ ನಂದನನ. ಪುರದೊಳಾಡಿದವು ಅದ್ರಿತರು ಕಾಹುರದಲ್ಲಿ ಆ ಕಳಕಳಿಕೆ ಕೇಳಿಸಿತು. ಅರಿಭಯಂಕರ ಭಟನ ಜಯ ತರುಣಾಂಗನ ವಿಠನ. ಆ ಇಡೀ ಸೈನ್ಯ ಕಾಯ್ತಾ ಇತ್ತು. ಯಾರ ಕೈ ಸನ್ನೆಗಾಗಿ? ಶ್ರೀರಾಮಚಂದ್ರನ ಕೈ ಸನ್ನೆಗಾಗಿ. ಯುದ್ಧವನ್ನು ಮಾಡ್ತಕ್ಕಂಥವನು ಸುಗ್ರೀವನೇ ಆದರೂ ಕೂಡ ಆ ಯುದ್ಧದ ಬೆನ್ನೆಲುಬು ಯಾರು ಅಂದರೆ ಶ್ರೀರಾಮಚಂದ್ರ. ಅವನು ಅಪ್ಪಣೆಯನ್ನು ಕೊಡಬೇಕು, ಅವನು ಸೂಚನೆಯನ್ನು ಕೊಡಬೇಕು, ಅವನು ಹೇಳಬೇಕು. ಅವನು ಹೇಳಿದ್ದು ಹೇಗೆ? ಕೈ ಸನ್ನೆಯನ್ನು ಮಾಡ್ದ, ಕೈಯನ್ನು ಮೇಲಕ್ಕೆತ್ತದ, ನಡೀರಿ ಅಂತೇಳಿ ಸೂಚನೆಯನ್ನು ಕೊಟ್ಟ. ಆ ಸೂಚನೆಯನ್ನು ಕೊಟ್ಟ ಸಮಯವಾವುದು ಯಾವುದಾದ್ರೂ ಇರುಳ ತುದಿಯಲ್ಲಿ. ನೀನು ಮುಗಿತಾ ಇದೆ, ಕತ್ತಲು ಮುಗಿತಾ ಇದೆ, ಬೆಳಕಾಗ್ತಾ ಇದೆ. ಎಲ್ಲರೂ ಕೂಡ ಆ ದಿವಿಜೇಂದ್ರ ನಂದನ ವಾಲಿಯ ನಗರಕ್ಕೆ ಬಂದಿದ್ದಾರಂತೆ. ಆ ಇಂದ್ರ ಆ ಮಗುವನ್ನು ನೋಡಿದಾಗ, ಆ ಹುಟ್ಟಿದ ತಕ್ಷಣ ನೋಡಿದಾಗ ಬಾಲದ ಕಡೆ ನೋಡಿದ್ನಂತೆ ಅವನು. ಆ ಬಾಲದ ಕಡೆ ನೋಡ್ತಿದ್ದಾಗೇ ಆ ಬಾಲಕ್ಕೆ ಶಕ್ತಿ ಬಂದ್ಬಿಡ್ತಂತೆ. ಅದಕ್ಕೆ ವಾಲಿ ಅಂತ ಕರೀತಕ್ಕಂಥದ್ದು. ವಾಲಿಯ ಶಕ್ತಿ ಎಲ್ಲಿದೆಯಪ್ಪ ಅಂದರೆ ಅವನ ಬಾಲದಲ್ಲಿರ್ತಕ್ಕಂಥದ್ದು. ಸೂರ್ಯ ಅವನ ಕತ್ತನ್ನು ನೋಡಿದ್ನಂತೆ, ಮಗುವಿನ ಕತ್ತನ್ನು. ಗ್ರೀವ ಅಂದರೆ ಕಂಠ ಅಂತ. ಆ ಕಂಠಕ್ಕೆ ಶಕ್ತಿ ಬಂದ್ಬಿಡ್ತಂತೆ. ನೋಡಿ, ಆ ದೇವತೆಗಳು ಎಲ್ಲಿ ನೋಡಿದ್ರೆ ಅಲ್ಲಿ ಶಕ್ತಿ ಬರ್ತದಂತೆ. ಸದ್ಯ ನಮ್ಮ ಇಡೀ ಸರ್ವಾಂಗವನ್ನೇ ನೋಡಿದ್ರೆ ನಾವು ಪುಣ್ಯವರು, ನಾವು ಅದಕ್ಕೆ ಭಾಳ ಖುಷಿ ಆಗ್ತಕ್ಕಂಥದ್ದು. ಎಲ್ಲೋ ಒಂದು ಅಂಗವನ್ನು ಮಾತ್ರ ನೋಡಬಾರ್ದು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ ದೇವರಲ್ಲಿ. ಸರಿ, ಅವನು ಬಂದಿದ್ದಾರೆ. ಉತ್ಸಾಹ ಮೀರಿದೆ. ಸಿಕ್ಕಿರ್ತಕ್ಕಂಥ ಮರಗಳನ್ನು ತೆಗೆದುಕೊಂಡು ಆ ಕಿಷ್ಕಿಂಧ ಪಟ್ಟಣದ ಮೇಲೆ ಎಸಿತಾ ಇದ್ದಾರಂತೆ, ಕೂಗ್ತಾ ಇದ್ದಾರಂತೆ, ಆರ್ಭಟ ಮಾಡ್ತಾ ಇದ್ದಾರಂತೆ. ಏನು ಆರ್ಭಟ? ವಾಲಿಗೆ ಅನ್ನಿಸ್ತು, ಅರೆ ಇದೇನಿದು? ಇವನು ಇಷ್ಟೊಂದು ಜೋರಾಗಿ ಕೂಗ್ತಾ ಇದ್ದಾನಲ್ಲ, ಆರ್ಭಟ ಮಾಡ್ತಾ ಇದ್ದಾನಲ್ಲ. ಸುಗ್ರೀವನ ಕಡೆಗೆ ವಿಜಯಲಕ್ಷ್ಮಿಯ ಮನಸ್ಸು ಬಂದಿದೆ ಅಂತ ಅನ್ನಿಸ್ತಾ ಇದೆ ಅಂತ ಅಂದುಕೊಂಡ. ಆ ಆರ್ಭಟ ವಾಲಿಯ ಕಿವಿಗೆ ಬಿದ್ದು ವಾಲಿ ಊಹೆಯನ್ನ ಮಾಡಿದ್ದ. ಏನು ಮಾಡಿದ್ದ? ಹಗೆಗಳು ಯಮಗಿನ್ನಾರು ನಿರ್ಜರ ನಗರಪತಿ ನಮ್ಮಯ್ಯನು. ಉಳಿದರ ಸುಗಳು ಪಾಡಲ್ಲ ಯಮಗೆ ದಿವದಲ್ಲಿ ಧರಣಿಯಲಿ. ನೃಪರು ಹೆಗಲು ಬಡಿಕರ ಹೇಳದಿರು. ವಾಸುಗಿಗೆ ಗರುಡರು ತಾವು ನಮ್ಮೊಳಗೆ ಅಗಡುತನವೀ ಹೊತ್ತು ತಮ್ಮಂಗಲ್ಲದೆ ಇಲ್ಲೆಂದ. ವಾಲಿಯ ಊಹೆ ನಿಖರವಾಗಿರ್ತಕ್ಕಂಥದ್ದು. ಯೋಚನೆ ಮಾಡ್ತಾನ, ನನ್ನ ಮೇಲೆ ಯುದ್ಧವನ್ನು ಮಾಡ್ತಕ್ಕಂಥವ್ರು ಯಾರಿದ್ದಾರೆ? ನಾನು ಯಾರು? ಒಮ್ಮೆ ನಾನು ಗರ್ಜನೆ ಮಾಡಿದರೆ ದೇವತೆಗಳೇ ತಲ್ಲಣಗೊಟ್ಬಿಡ್ತಾರೆ, ಎಲ್ಲ ರಾಕ್ಷಸರು ಮೂಲೆ ಗುಂಪಾಗ್ಬಿಡ್ತಾರೆ. ಆದಿಶೇಷನಿಗೆ ನಾವು ಗರುಡರಾಗಿರ್ತಕ್ಕಂತಹ ವೀರರು. ನಮ್ಮ ವೀರತನವನ್ನು ಪ್ರಶ್ನೆ ಮಾಡ್ತಕ್ಕಂಥ ಆ ಅಗಡುತನ, ಈ ತನ ಅನ್ನೋ ಪದಗಳನ್ನು ತೊರವೆ ರಾಮಾಯಣದಲ್ಲಿ ಸಾಕಷ್ಟು ಕಡೆ ನೋಡ್ತಾ ಹೋಗ್ಬೋದು. ಇನ್ನು ಮುಂದೆ ನಾನು 2-3 ಕಡೆ ಅದನ್ನು ನಿಮಗೆ ದಾಖಲಿಸ್ತೀನಿ. ಅಗಡುತನ ಅಂದರೆ ತುಂಟತನ, ಅಂದರೆ ಎಲ್ಲೋ ಒಂಥರ ತುಂಟ ಅಂತ ಕರೀತಾನೆ. ಒಂದು ಕಡೆ ಅವನು ಸುಗ್ರೀವ ತುಂಟ ಏನೋ ಬಂದಿದ್ದಾನೆ ಅಂತ ಅಂದ್ಕೊಂಡ. ಈ ಹೊತ್ತು ನಮ್ಮನ್ನು ಕೆಣಕ್ತಿರ್ತಕ್ಕಂಥವನು ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾ ಇದ್ದಾನೆ. ಬಹುಶಃ ವಾಲಿಯ ಗರ್ಜನೆನೇ ಇಲ್ಲಿಗೆ ಬಂತೇನೋ, ಆದರೂ ಚಿಂತೆ ಇಲ್ಲ, ನಮಗೆ ಹನುಮಂತ ಜೊತೆಲೇ ಇದ್ದಾನೆ ಅಂಥೇಳಿ ಮುಂದೆ ನೋಡೋಣ ಏನಾಯ್ತು ಅಂತ. ಕೆಣಕಿದವನೀಗಾತನು ಆತನ ಕುಣಿಹವನು ಕುಂದಿಸುವೆನು
ಗಗನಾಂಗಣದ ಮಾರ್ಗಿಯ ಮಾಡದಿರೆ ಬಲು ಕಡೆಯ ಭಟನೆ ತಾನು ಎನ್ನುತ್ತ ಹೊರವಂಟನು ಆಹವಕ್ಕೆ. ತುಂಟತನ ಮೀರಿದ್ರೆ ಅದರ ಒಂದು ಗಡಿಯನ್ನ ದಾಟಿದಾಗ ಎಲ್ಲರಿಗೂ ಕೂಡ ಹಿಂಸೆ ಆಗ್ತಕ್ಕಂಥದ್ದೇ. ಆ ಸುಗ್ರೀವನನ್ನ ಈಗಾಗಲೇ ಸಾಕಷ್ಟು ಸಾರಿ ಆ ಥರ ತುಂಟತನ ಆಗಿರಬಹುದು. ಪ್ರತಿ ಸಾರಿನೂ ಕೂಡ ವಾಲಿ ಅವನನ್ನು ನಿಗ್ರಹಿಸಿಕೊಂಡೇ ಬಂದಿರಬಹುದು. ಆದರೆ ಈ ಸಂದರ್ಭದಲ್ಲಿ ಹೇಳ್ತಾನವನು, ಅವನ ಕುಣಿತಾ ಇದ್ದಾನೆ, ಅವನು ನಾಟಕ ಮಾಡ್ತಾ ಇದ್ದಾನೆ. ಕುಣಿತ ಅಂದರೆ ನಾಟಕ ಅಂತಾನೆ. ನನ್ನ ಜೊತೆಗೆ ಯುದ್ಧ ಮಾಡೋದು ನಾಟಕ ಆಗ್ಬಿಟ್ಟಿದ್ಯಾ ಅವನಿಗೆ? ಮಾಡ್ತೀನಿರೋ ಅವನಿಗೆ ಗಗನಾಂಗಣದ ಮಾರ್ಗವನ್ನು ತೋರಿಸ್ತೇನೆ, ಅವನು ಆಕಾಶದಲ್ಲೇ ಇರಬೇಕು, ಆ ರೀತಿ ನಾನು ಮಾಡಿಬಿಡ್ತೀನಿ. ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ ಅವನು? ಓಹೋ, ರುಮಿಯನ್ನು ಬಯಸಿ ಬರುತ್ತಿದ್ದಾನೇನೋ. ತನ್ನ ಹೆಂಡತಿಯ ನೆನಪು ಅವನಿಗೆ ಆಗಿರ್ಬೋದು. ಕಳ್ಕೊಂಡಿರ್ತಕ್ಕಂಥ ಸಂಸಾರ ಸುಖವನ್ನು ಮತ್ತೆ ಪಡಿಬೇಕು ಅಂತಕ್ಕಂಥ ಕಾತುರತೆ ಅವನಲ್ಲಿದೆಯಾ? ಮಾಡ್ತೀನಿರೋ ಅವನಿಗೆ ಅಂಥೇಳಿ ಅವನನ್ನು ಸರಿಯಾದ ಶಿಕ್ಷೆ ಮಾಡದೇ ಇದ್ರೆ ನಾನು ವೀರನೇ ಅಲ್ಲ ಅನ್ನುವ ತೀರ್ಮಾನ ತೆಗೆದುಕೊಂಡು ಅವನು ಯುದ್ಧಕ್ಕೆ ಸಿದ್ಧವಾಗ್ತಾ ಇದ್ದಾನೆ. ಆ ಸಮಯದಲ್ಲಿ ಏನಾಯಿತು? ಊರೊಳಗೆ ಬಂದು ನಿಂದಿದನು ಇಂದ್ರಸುತನು ಇನನಂದನನ ಸರಿಸದಲೇ ಹೆಂಬಳಿಯಿಂದ ಹೆಚ್ಚಿದ ಮನದ ಮಸಕದ ಮತ್ಸರಂಗಳಲ್ಲಿ ಕುಂದು ಹೆಚ್ಚಿನ ಪಾಡು ಪಂತದ ಕಂದು ಕೆಸರಿನ ಕಲಿಮನದ ಕಡುಹಿಂದ ಕೈ ದುಡುಕಿದರು ಕದನಕ್ಕೆ ಕಲಿಗಳು ಆದಿಯಲಿ ಕದನಕ್ಕೆ ಕಲಿಗಳು ಆದಿಯಲಿ. ವಾಲಿ ಯುದ್ಧ ಭೂಮಿಗೆ ಬರ್ತಿರ್ಬೇಕಾದ್ರೆ ಸುಗ್ರೀವನ ಕಡೆಯ ಸೈನ್ಯದವರು ಭಾರೀ ಭಾರೀ ದೊಡ್ಡ ದೊಡ್ಡ ಕಲ್ಲುಗಳನ್ನು ಎಸಿತಾ ಇದ್ದಾರಂತೆ, ಮರಗಳನ್ನು ಎಸಿತಾ ಇದ್ದಾರಂತೆ. ವಾಲಿ ಅವೆಲ್ಲವನ್ನು ನಿವಾರಿಸಿಕೊಂಡು ಬಂದ. ವಾಲಿಯನ್ನು ಕಂಡ ತಕ್ಷಣವೇ ಸುಗ್ರೀವನ ಸೈನ್ಯದಲ್ಲಿದ್ದಂಥವರು ಗಲಾಟೆ ಮಾಡ್ತಿದ್ದವರೆಲ್ಲರೂ ಕೂಡ ಸ್ತಬ್ಧವಾಗಿಬಿಟ್ರಂತೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಸೇರಿ ಹುಡುಗರೆಲ್ಲ ಸೇರಿಕೊಂಡು ಗಲಾಟೆ ಮಾಡ್ತಿದ್ದಾಗ ತಕ್ಷಣವೇ ಮೇಷ್ಟ್ರು ಆ ಶಾಲೆ ತರಗತಿ ಪ್ರವೇಶ ಮಾಡ್ತಿದ್ದು ಹೇಗೆ ಗಪ್ಚಿಪ್ಪಾಗ್ಬಿಡ್ತಾರೋ ಹಾಗೆ ಅಲ್ಲಿದ್ದಂಥ ಎಲ್ಲರೂ ಕೂಡ ಏನು ಗೊತ್ತೇ ಇಲ್ವೇನೋ, ಏನು ಮಾಡೇ ಇಲ್ವೇನೋ, ನಾವು ಕಲ್ಲನ್ನು ಎಸೆದೇ ಇಲ್ವೇನೋ, ಮರವನ್ನು ಬೀಳಿಸೇ ಇಲ್ವೇನೋ ಅನ್ನುವಂತೆ ಸ್ತಬ್ಧವಾಗಿಬಿಟ್ರಂತೆ. ಸರಿ ಆಯಿತು. ವಾಲಿಯ ಕಡೆ ಒಂದು ಸೈನ್ಯ ಬಂದಿತ್ತು. ಅಣ್ಣ ತಮ್ಮಂದಿರಿಬ್ಬರೂ ಕೂಡ ಮುಖಾಮುಖಿಗಳಾಗಿದ್ದಾರೆ. ಹೇಗಾಗಿದ್ದಾರೆ ಅವರು? ಸಮರಕ್ಕೆ ಸಿದ್ಧವಾಗಿದ್ದಾರೆ. ಸ್ತ್ರೀಯ ಕಾರಣದಿಂದ ಒಂದು ಹೆಣ್ಣು ಅಣ್ಣ ತಮ್ಮಂದರ ಮಧ್ಯೆ ಬಿರುಕನ್ನು ಉಂಟು ಮಾಡಿದೆ. ಇದು ರಾಮಾಯಣದಲ್ಲಿ ಈ ಥರದ ಪ್ರಸಂಗಗಳು ಬರ್ತದೆ. ಸಂದ ಉಪಸಂದರ ಕಥೆಯಲ್ಲೂ ಕೂಡ ಬರ್ತಕ್ಕಂಥದ್ದು ಅದೇ ಕಾರಣ. ಅಂದರೆ ಅಣ್ಣ ತಮ್ಮಂದರೇ ಇದ್ದುಕೊಂಡು ಅವರಿಬ್ಬರೂ ಹೋರಾಟವನ್ನು ಮಾಡಿ ತಮ್ಮ ನಡುವೆನೇ ತಮ್ಮ ಮರಣವನ್ನು ತಂದುಕೊಟ್ಟಂತಹ ಉದಾಹರಣೆಗಳು ಬರ್ತಕ್ಕಂಥದ್ದು. ಆದರೆ ಇಲ್ಲೇನಾಗಿದೆ? ಆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ, ಕ್ರೋಧ ಬಂದಿದೆ, ಕೋಪ ಬಂದಿದೆ, ಅಸೂಯೆ ಬಂದಿದೆ, ಅಸಂತೃಪ್ತಿ ಬಂದಿದೆ. ಅವೆಲ್ಲದರ ಸಮ್ಮಿಲನವಾಗಿ ಇಲ್ಲಿ ಬಂದು ನಿಂತಿದ್ದಾನೆ ಸುಗ್ರೀವ. ಅವನನ್ನು ಎದುರಿಸೋದಕ್ಕೆ ಸಿದ್ಧವಾಗಿದ್ದಾನೆ ವಾಲಿ. ಇಬ್ಬರ ನಡುವೆ ಕೂಡ ಆ ಮನಸ್ತಾಪ ಅಂತಕ್ಕಂಥದ್ದು ಬೇಗಿಯಾಗಿ ಬಿಸಿಯಾಗಿ ಅದು ಸುಡ್ತಾ ಇದೆಯಂತೆ. ಈ ಇಬ್ಬರು ಕೈಸನ್ನೆಯಿಂದ ಏನು ಮಾಡಿದ್ರು? ದೂರ ಸರಿದ್ರು ಎರಡು ಸೈನ್ಯಗಳು ಕೂಡ. ನೋಡ್ತಾ ಇದ್ದಾಗ ಆ ಸೈನ್ಯದಲ್ಲಿ ದೂರ ಸರಿದ ಮೇಲೆ ಇಬ್ಬರೇ ನಿಂತಿದ್ದಾರೆ. ಆ ಯುದ್ಧ ಭೂಮಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದು ಎರಡೇ ಎರಡು. ಹೇಗಿದೆ ಅದು? ಒಂದು ಕೈಲಾಸ ಪರ್ವತವಾದರೆ ಒಂದು ಮೇರುಗಿರಿಯಂತೆ ಕಾಣಿಸ್ತಾ ಇದೆ ಅಂತೆ. ಎರಡೂ ಒಂದಕ್ಕೆ ಒಂದು ಸಮವಾಗಿ ಕಾಣ್ತಾ ಇರತಕ್ಕಂಥದ್ದು. ಅಧಿಕವಾಗಿರ್ತಕ್ಕಂಥ ತೋಳಿನ ಬಲವುಳ್ಳವರು ವಜ್ರದೇಹಿಗಳು, ಇಬ್ಬರೂ ಸರಿಸಮಾನವಾಗಿರ್ತಕ್ಕಂಥ ಶಕ್ತಿಶಾಲಿಗಳಾಗಿರ್ತಕ್ಕಂಥವರು.
ಗರ್ಜನೆ ಮಾಡ್ತಾರೆ, ಸಿಂಹನಾದವನ್ನು ಮಾಡ್ತಾರೆ. ಭುಜವನ್ನು ಒಂದು ಬಾರಿ ಜೋರಾಗಿ ತಟ್ಟಿದ ತಕ್ಷಣವೇ ಆ ಮೇರು ಪರ್ವತಿ ವಿಭಾಗವಾಗೋಯ್ತು ಅನ್ನುವಂತೆ ಕಾಣಿಸ್ತಾ ಇದೆಯಂತೆ. ಆ ಬ್ರಹ್ಮನ ಕೊರಳೇನೇ ನಡುಗ್ಬಿಡ್ತಂತೆ. ಬ್ರಹ್ಮಾಂಡವೇ ಘನ್ ಘನ್ ಅಂತೇಳಿ ಅದು ಶಬ್ದದಿಂದ ಈಗ ಬಂತಲ್ಲ ಶಬ್ದವಾಗ್ತಿದೆ ಅಂತೆ. ಆಗ ಏನಾಯಿತು, ಏನು ಮಾಡಿದ್ರು? ಆ ಯುದ್ಧ ಭೂಮಿಯಲ್ಲಿ ಆಗ್ತಕ್ಕಂಥ ಘಟನೆ ಹೇಗಿತ್ತು? ಉಸುರ ಕರ್ಬುಗೆ ಕಲ್ಪ ಮೇಘದ ಬೆಸುಗೆಯಂತಿರೆ ಬಾನು ಬೆಂಬವ ಮುಸುಕುತ್ತಿರ್ದುದು ಕಣ್ಗಳೆಂದೊಗುವ ಇಂಗಣಗಳು ಇಳೆಯ ಬಸುರ ಬೇಯಿಸುತ್ತಿರ್ದುದು ಅದನಂದಿಸುತ್ತಲಿರ್ದುದು ಬಟದ ಮೈಗಳಲ್ಲಿ ಒಸರ್ವ ಬೆಮರು ಅಡಿಗಡಿಗೆ ಪಡಿಡಲರಿಯ ನಾನೆಂದ. ಕವಿ ಅವನು ಆ ವೀರ ಪರಿಸರದಲ್ಲಿದ್ದಂಥವನು. ಇವತ್ತಿನ ಇಡೀ ಕಾವ್ಯವೇ ವೀರರಸದಿಂದ ಕೂಡಿರ್ತಕ್ಕಂಥದ್ದು. ನೀವು ಎಷ್ಟು ರೀತಿಯಲ್ಲಿ ಆ ಶೌರ್ಯವನ್ನು ಅನುಭವಿಸಿದರೂ ಸಾಲದು ಅಂತಕ್ಕಂಥದ್ದು ಕಾವ್ಯ ಈ ದಿನದ ಭಾಗ. ಬೇಗುದಿಯ ಬೇಗೆ, ಆಕ್ರೋಶ, ದ್ವೇಷ, ಅದರಿಂದ ಕೂಡಿರ್ತಕ್ಕಂಥ ಕಪಿವೀರರ ಉಸಿರು ಬರ್ತಾ ಇದೆಯಲ್ಲ, ಆ ಉಸಿರು ಕೂಡ ಕಪ್ಪು ಹೊಗೆಯಾಗಿ ಬರ್ತಾ ಇದೆ ಅಂತೆ. ಅದು ಒಳಗಡೆ ಇರ್ತಕ್ಕಂಥ ಬೆಂಕಿ ಉಸಿರಾಡಿದಾಗ ಕಪ್ಪು ಹೊಗೆಯಾಗಿ ಬರ್ತಾ ಇದೆ ಅಂತೆ. ಅದು ಹೇಗಿದ್ಯಪ್ಪ ಅಂದರೆ, ಪ್ರಳಯ ಕಾಲದಲ್ಲಿ ಇಡೀ ಭೂಮಂಡಲವನ್ನೇ ಆವರಿಸ್ತಕ್ಕಂಥ ಮೋಡದೋಪಾದಿಯಲ್ಲಿ ಇದೆಯಂಥದ್ದು. ಎಲ್ಲರೂ ಕಪ್ಪಾಗ್ಬಿಟ್ಟಿದ್ದಾರೆ. ಅಲ್ಲಿರ್ತಕ್ಕ ಸೂರ್ಯ ಅವನು ಕೂಡ ಕಪ್ಪಾಗ್ತಿದ್ದಾನಂತೆ. ಆ ಭೂಮಿಯ ಗರ್ಭವೇ ಬೆಂದು ಹೋಗ್ತಾ ಇದೆಯಂತೆ ಅವರ ಆ ಒಂದು ಆಕ್ರೋಶಕ್ಕೆ. ವಿಚಿತ್ರ ಅಂದರೆ ಆ ವೀರರು ಸುರಿಸಿರ್ತಕ್ಕಂಥ ಬೆವರನೇ ಆ ಭೂಮಿಯ ತಾಪವನ್ನು ಕಡಿಮೆ ಮಾಡ್ತಿದ್ದಂತೆ. ಕವಿ ಕೊಡ್ತಕ್ಕಂಥ ವಿವರಣೆಯನ್ನು ನೀವು ಆಸ್ವಾದಿಸಿ. ಆ ಬೆಂಕಿಯ ಬೇಗುದಿ, ಆ ಹೊಗೆ ಹೊರಗಡೆ ಬರ್ತಾ ಇದ್ರೆ ಕೆಳಗಡೆಯಿಂದ ಮತ್ತೆ ಬೆವರು ಬರ್ತಾ ಇದೆಯಂತೆ, ಸುರಿತಾ ಇದೆಯಂತೆ ಆವೇಶದಲ್ಲಿ. ಅದೆಲ್ಲ ಭೂಮಿಯನ್ನು ಹಾಗೆ ಬೆಂಕಿಯನ್ನು ಕಡಿಮೆ ಮಾಡ್ತಿದ್ದಂತೆ. ಏನಂತ ಹೇಳಲಿ ಕುಶ? ಆ ಯುದ್ಧವನ್ನು ಯಾವ ರೀತಿ ವರ್ಣನೆ ಮಾಡಲಿ? ಆ ಪರಾಕ್ರಮವನ್ನು ಏನಂತ ಹೇಳೋದು? ಹೇಗಿತ್ತಪ್ಪ ಅಂದರೆ ಅದು ಯಮನ ದೆವ್ವಗಳ ಕಾಟವಾಗಿತ್ತಂತೆ. ಜವನ ಜೂಜಿನ ಕೂಟ ಲಯ ಭೈರವನ ಕಾಲ್ದುಳಿಯಾಟ ವಿಲಯದ ಶಿವನ ಸಿಟ್ಟಿನ ನೋಟ ನರಸಿಂಹನ ಭುಜಾಸ್ಫೋಟ ಪ್ಲವಗಪತಿಗಳಲ್ಲಿರ್ದುದೈ ತ್ರೈಭುವನ ಕಂಪಿಸುತ್ತಿರ್ದುದೈ ರಣದವಕಿಗರ ದಕ್ಕಡದ ದಿಕ್ಕಾಳದ ಆಹವಕೆ. ಈ ಪದ್ಯವನ್ನು ನೋಡ್ತಾ ಇದ್ರೆ ಬಿ ಎಂ ಶ್ರೀ ಅವರು ಇದನ್ನು ಓದಿದ್ರೇನು ಅನಿಸ್ತಾ ಇದೆ. ಅವರ ಒಂದು ಕವಿತೆಯಲ್ಲಿ ವಸಂತ ಬಂದ, ಋತುಗಳ ರಾಜ, ತಾ ಬಂದ, ಚಿಗುರನು ತಂದ ಅಂತ ಒಂದು ಪದ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಅನುವಾದ ಮಾಡಿರ್ತದೆ, ಇಂಗ್ಲೀಷ್ ಗೀತೆಗಳಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ದಾ 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 ಬರ್ತಾ ಇದ್ರೆ ಇಲ್ಲಿ ಟಾ 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 ಬರ್ತಾ ಇರ್ತಕ್ಕಂಥದ್ದು. ಆ ಅಂತ್ಯಪ್ರಾಸ ನೋಡ್ಬೇಕು ನೀವು, ಹೇಗಿದೆ ಅದು. ಆ ಯಮನ ದೆವ್ವಗಳ ಕೂಟ, ಪ್ರಳಯ ಕಾಲದ ಭೈರವನ ಕಾಲ್ ತುಳಿತದ ಆಟ ನೋಡಿ. ಲಯಕಾಲದ ಶಿವನ ಸಿಟ್ಟೇನೆ ಅಲ್ಲಿ ಕಾಣಿಸ್ತಿದೆಯೇನೋ ಅಂತ ಕಾಣಿಸುತ್ತಂತೆ. ಎಲ್ಲವೂ ಇಲ್ಲಿ ಆ ಮೂರು ಆ ಷಟ್ಪದಿಯಲ್ಲಿ ಮೂರು ಸಾಲು ಕೂಡ ಅಂತ್ಯ ಪದಗಳೆಲ್ಲವೂ ಟಾ 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 ಅಂತಲೇ ಅಂತ್ಯವಾಗ್ತಕ್ಕಂಥ. ಅವನು ಏನೋ ಒಂದು ಖುಷಿ. ನರಹರಿಗೆ ಎಷ್ಟು ಪ್ರಯೋಗಗಳನ್ನು ಮಾಡಿದ್ರು ಸಾಲದು, ಎಷ್ಟು ಹೊಸ ರೀತಿಯಲ್ಲಿ ಹೇಳಿದ್ರು ಸಾಲದು. ಆ ಪದಗಳನ್ನು ಆಯ್ಕೆ ಮಾಡ್ಕೊಳ್ಳೋದಿರ್ತಕ್ಕಂಥ ಆ ಕುಶಲತೆ ಅದು ನೋಡ್ತೀವಿ. ಯಮನ ದೆವ್ವಗಳಂತೆ, ದೆವ್ವಗಳೇ ಅವೆಲ್ಲ ಸೇರ್ಕೊಂಡ್ಬಿಟ್ಟಿದೆಯಂತೆ ಯುದ್ಧವನ್ನು ನೋಡಿ ಬರೋದಕ್ಕೆ. ಅವೆಲ್ಲ ಆರ್ಭಟ ಮಾಡ್ತಾ ಇದೆಯಂತೆ, ಜೋರಾಗಿ ಅರಿಸ್ತಾ ಇದೆಯಂತೆ. ಪ್ರಳಯ ಕಾಲದ ಭೈರವನ ಕಾಲ್ ತುಳಿತದ ಆಟ. ಭೈರವ ಇರೋದೇನೆ ನೃತ್ಯ ಮಾಡ್ತಕ್ಕಂಥ, ತಾಂಡವ ನೃತ್ಯ ಮಾಡ್ತಕ್ಕಂಥದ್ದು. ಪ್ರಳಯ ಕಾಲದಲ್ಲಿ ಇಡೀ ಭೂಮಂಡಲವೇ ಅವನ ಆ ಒಂದು ನೃತ್ಯದ ಆಘಾತಕ್ಕೆ ಚಿಲಾಪಿಲ್ಲಿಯಾಗಿ ಇಡೀ ಬ್ರಹ್ಮಾಂಡವೇ ಲಯವಾಗ್ತಕ್ಕಂಥದ್ದು. ಆ ರೀತಿ ಕಾಣಿಸ್ತಾ ಇದೆಯಂತೆ. ಲಯಕಾಲದ ಶಿವನ ಸಿಟ್ಟಿನ
ಸಿಟ್ಟಿನ ನೋಟವಾಗಿದೆ ಅಂತೆ. ಹಣೆಗಣ್ಣನ್ನು ತೆಗೆದುಬಿಟ್ರೆ ಇಡೀ ಭೂಮಂಡಲವೇ ಭಸ್ಮ ಆಗಿಬಿಡ್ತದಲ್ಲ, ಆ ರೀತಿಯಲ್ಲಿ ಅವನ ನೋಟ ಕಾಣಿಸ್ತಿದೆಯಂತೆ. ಅಷ್ಟೇ ಅಲ್ಲ, ನಮ್ಮ ನರಹರಿಗೆ ನರಸಿಂಹನನ್ನು ಕಂಡ್ರೆ ಬಹಳ ಪ್ರೀತಿ. ಅವನ ಆರಾಧ್ಯ ದೈವ, ಇಡೀ ಕಾವ್ಯವನ್ನೇ ಅವನಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ನರಸಿಂಹ ತನ್ನ ತೋಳನ್ನು ಒಂದು ಸಾರಿ ಜೋರಾಗಿ ತಟ್ಕೊಂಡ್ರೆ ಹೇಗೆ ಆರ್ಭಟ ಬರ್ತದೋ, ಹೇಗೆ ಶಕ್ತಿ ಬರ್ತದೋ, ಆ ರೀತಿಯ ಶಕ್ತಿ ಇಲ್ಲಿ ವಾನರಲ್ಲಿ ಕಾಣಿಸ್ತಾ ಇದೆಯಂತೆ. ಏನು ಆ ಶಿವನನ್ನ, ಆ ಯಮನನ್ನ, ಆ ನರಸಿಂಹನನ್ನ ಕಾಣುವ ರೀತಿಯಲ್ಲಿ ಅವರಿಬ್ಬರೂ ಕೂಡ ಪರಸ್ಪರ ಹೊಡೆದಾಟವನ್ನು ಮಾಡಕ್ಕೆ ಸಿದ್ಧವಾಗಿದ್ದಾರೆ. ಏನು ಆ ಶಬ್ದವನ್ನು ಕೇಳಿದಾಗ ರಾಮ ಕೂಡ ಆಶ್ಚರ್ಯದಿಂದ ಆ ಅಂತನಂತೆ. ಲಕ್ಷ್ಮಣ ಮೆಚ್ಚುಗೆಯಿಂದ ಭಲೆ ಭಲೆ ಮಧು ಅಂತೇಳಿ ಕೂಗ್ತಾ ಇದ್ದಾನಂತೆ. ಹನುಮಂತ, ನಳ, ಸುಗ್ರೀವ ಎಲ್ಲರೂ ಕೂಡ ಸ್ತಬ್ಧರಾಗಿ ಆ ವಾಲಿ ಸುಗ್ರೀವರ ಹೋರಾಟದ ಆ ರೀತಿಯನ್ನು ನೋಡಿ, ಆ ಬಗೆಯನ್ನು ಕಂಡು ಮೂಕವಾಗ್ತಿದ್ದಾರಂತೆ. ಒಂದು ಕಡೆ ಸುಗ್ರೀವನನ್ನು ಮೆಚ್ಕೊತಿದ್ದಾರೆ, ಇನ್ನೊಂದು ಕಡೆ ವಾಲಿಯನ್ನು ಮೆಚ್ಕೊತಿದ್ದಾರೆ. ಇಲ್ಲಿ ತಾರೆ ಮತ್ತು ಅಂಗದ ಕೂಡ ಬಂದಿದ್ದಾರೆ. ಅವರು ಆ ವಾಲಿಗೆ ಪ್ರೋತ್ಸಾಹವನ್ನು ನೀಡೋದಕ್ಕೆ ನಿಂತಿದ್ದಾರೆ. ಯುದ್ಧ ಪ್ರಾರಂಭವಾಗ್ತಾ ಇದೆ. ಆಗ ಏನಾಯ್ತು ನೋಡಿ. ಕೈಟಭನ ಕಮಲಾಂಬಕನ ಹೊಯ್ಲಾಟವೋ ಮೇಣಂದಕನ ಶಶಿಜೂಟರಿಬ್ಬರ ತಿವಿಗಳೋ ನರಹರಿರಣ್ಯಕರ ಆಟವಿಕ ರಣರೌದ್ರವೋ ಶತಕೋಟಿ ಪಾಣಿಯ ವೀರಜಂಬನ ಘಾಟ ಮುಷ್ಟಿ ಪ್ರಹರಣವೋ ಪರಿಕಿಸುವಡೆ ಅರಿದು ಎಂದ ಕವಿ ಅನೇಕ ಪುರಾಣದ ವಿಚಾರಗಳನ್ನು ತೋರಿಸ್ಕೊಡ್ತಾ ಇದ್ದಾನೆ. ಇಲ್ಲಿ ಹೇಳ್ತಿದ್ದಾನೆ, ಕೈಟಭಾಸುರ ಮತ್ತು ವಿಷ್ಣು ಮಧುಕೈಟಭರು. ಈ ಭೂಮಿಯ ಉತ್ಪತ್ತಿ ಆಗ್ತಕ್ಕಂಥದ್ದೇ ಮಧುಕೈಟಭರಿಂದ. ಮಧು ಕೈಟಭ ಇಬ್ಬರನ್ನ ಧ್ವಂಸ ಅವರೆಂಥವ್ರು ವಿಷ್ಣುವಿಗೆ ಹೇಳ್ತಾರಂತೆ, ಏನು ವರ ಬೇಕೋ ಕೇಳ ಕೊಡ್ತೀವಿ ನಾವು ಅಂತ. ಆಗ ವಿಷ್ಣು ಹೇಳ್ದ, ನಿಮ್ಮನ್ನು ಕೊಲ್ತಕ್ಕಂಥ ಬಗೆಯಾಗಿ ಅದನ್ನು ಹೇಳಪ್ಪ ಅಂತ. ಅವನೇ ಕೇಳ್ತಾನೆ. ಮಧುಕೈಟಭರು ಆ ರೀತಿ ಪರಾಕ್ರಮಶಾಲಿಗಳು. ಇನ್ನು ಅಂಧಕಾಸುರನ ಸಂಹಾರ ಮಾಡಿದಂಥವನು ಶಿವ, ಅವನ ಬಗ್ಗೆ ಹೇಳಬೇಕೆ? ಸರ್ 6085 ಕಾರು ಹೋದ್ರು. ಕ್ಷಮೆ ಇರಲಿ. ಆ ಇಬ್ಬರೂ ಕೂಡ ಅಂಧಕಾಸುರ ಮತ್ತು ಶಿವನ ಹೋರಾಟವನ್ನು ನೆನಪು ಮಾಡಿಕೊಡ್ತಾ ಇದೆ. ಮತ್ತೆ ಹಿರಣ್ಯಕಶಿಪು ನೆನಪು ಮಾಡ್ಕೊ, ಇಷ್ಟೊತ್ತಿನಲ್ಲೇ ನೆನಪು ಮಾಡ್ಕೋಬೇಕಲ್ವ. ನರಸಿಂಹ ಹೇಗೆ ಆ ಬಾಗಿಲ ಮೇಲೆ ಕುತ್ಕೊಂಡು ಇಡೀ ಅವನನ್ನು ಬಗೆದುಬಿಟ್ನಲ್ಲ, ಆ ರೀತಿ ಯುದ್ಧವನ್ನು ನೆನಪು ಮಾಡ್ಕೊಡ್ತಿದಂತೆ. ಜಂಬಕಾಸುರ ಇಂದ್ರನಂತೆ ಇಬ್ಬರು ಹೋರಾಟ ಮಾಡ್ತಿರಂತೆ. ಎಲ್ಲರ ನೆನಪು ಬರ್ತಾ ಇದೆ ಅಲ್ಲಿ ನೋಡ್ತಿದ್ದಂಥವ್ರಿಗೆ. ಇದೇನು ಈ ರೀತಿಯ ಕಾಳಗ ನಾವು ಕಂಡಿರಲಿಲ್ಲ, ನಾವು ನೋಡಿರಲಿಲ್ಲ. ಯಾರೊಬ್ಬರು ಕೂಡ ಸೋಲ್ತಾ ಇಲ್ಲ. ಒಂದು ಸಾರಿ ಸುಗ್ರೀವನ ಕೈ ಮೇಲಾದರೆ ವಾಲಿಯ ಕೈ ಇನ್ನೊಮ್ಮೆ ಮೇಲಾಗ್ತಾ ಇದೆ. ಈ ಇಬ್ಬರ ಕಾದಾಟದ ನೋಟ ಆ ಕಪಿಗಳಿಗೆ ಸುಗ್ಗಿಯಾಗೋಯ್ತಂತೆ. ಖುಷಿಯಾಗಿ ಹೇಳ್ತಾರಂತೆ. ಇಷ್ಟು ಮಾತ್ರ ಅಲ್ಲ, ರಾಮನಿಗೂ ಆಶ್ಚರ್ಯ ಆಗ್ತಾ ಇದೆ. ನಾನು ಇದುವರ ತನಕ ನೋಡಿರಲ್ವಲ್ಲಪ್ಪ ಈ ರೀತಿ ಯುದ್ಧ ಮಾಡ್ತಕ್ಕಂಥವ್ರನ್ನ. ಏಕೆಂದರೆ ಶ್ರೀರಾಮಚಂದ್ರ ಅಷ್ಟೊತ್ತಿಗೆ ಇಡೀ ಭಾರತ ದೇಶವನ್ನೆಲ್ಲ ಸುತ್ಕೊಂಡ್ಬಂದ್ಬಿಟ್ಟಿದ್ದ. ಅವನಿಗೆ ಗೊತ್ತಿತ್ತು ಯಾವ್ಯಾವ ಪ್ರದೇಶದಲ್ಲಿ ಏನೇನಾಗಿತ್ತು ಅಂತ. ರಾಮ ಬರದೇ ಇರತಕ್ಕಂಥ ಊರು ಎಲ್ಲಿದೆ, ಎಲ್ಲ ಕಡೆಗೂ ಬಂದ್ಯಾನಲ್ಲ ಶ್ರೀರಾಮಚಂದ್ರ, ಇವತ್ತಿಗೂ ಇದಾನಲ್ಲ. ಹಾಗಾಗಿ ಅವನೆಲ್ಲ ನೋಡ್ಕೊಂಬಂದಿದ್ದ. ಆ ವಾಲಿಯ ನೋಟ, ಆ ಒಂದು ಕಾದಾಟ ಸುಗ್ಗಿ ತರ್ತಾ ಇದ್ದಂತೆ. ರಾಮ ಮರಗಳ ಹಿಂದೆ ನಿಂತ್ಕೊಂಡಿದ್ದಾನೆ, ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಆದರೆ ಏನು ಮಾಡಬೇಕು ತೋಚ್ತಾ ಇಲ್ಲ. ಯಾರು ವಾಲಿ, ಯಾರು ಸುಗ್ರೀವ, ಅವನಿಗೆ ಗುರ್ತಿಡಿಯೋಕ್ಕಾಗ್ತಾ ಇಲ್ಲ. ಯಾರು ವಾಲಿನೋ ಯಾರು ಸುಗ್ರೀವ. ನೋಡ್ತೀಯಾನ, ಇಬ್ಬರು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಅವನು ಜೋರಾಗಿ ಒಂದ್ಸರಿ ಮುಷ್ಟಿಯಿಂದ ಹೊಡಿತಾನೆ, ಇವನು ಹೊಡಿತಾನೆ. ಅವನೊಂದು ಕಡೆ ಬೀಳ್ತಾನೆ, ಇವನು ಮತ್ತೆ ಎದ್ದು ಹೇಳ್ತಾನೆ. ಇದು ಆಗ್ತಿದ್ದಾಗ ಏನು ಮಾಡ್ತಾನೆ ನೋಡಿ.
ದುರಚಮಕೃತಿ ಚಟುಳತರ ನಿರ್ಭರವದು ಎಂತುಟೋ ವಜ್ರತನಯನ ಕರಹತಿಗೆ ಕರದಂಡ ಸಖಸುತ ರಣಕ್ಕೆ ಯೋಜನವಾ ಚರಣ ತಳದಿಂದ ಒದೆದ ಸಿಡಿಲಿನ ಬರಕೆ ಬಿರಿತೂರುಳುವ ಕುಲೋರ್ವೀಧರದ ಒಲು ಬಿದ್ದೊದೆದುಕೊಂಡನು ಋಷ್ಯಮೂಕದಲ್ಲಿ ಬಿದ್ದೊದೆದುಕೊಂಡನು ಋಷ್ಯಮೂಕದಲ್ಲಿ. ಯುದ್ಧವನ್ನು ಮಾಡಬೇಕಾದ್ರೆ ಬರೀ ಶಕ್ತಿ ಹೊಂದಿದ್ರೆ ಸಾಲದು, ಯುಕ್ತಿಯೂ ಬೇಕು. ಶಕ್ತಿ ಎಷ್ಟು ಬೇಕು, ಯುಕ್ತಿಯೂ ಅಷ್ಟೇ ಬೇಕು, ಸರಿಸಮಾನವಾಗಿರಬೇಕು. ವಾಲಿಗೆ ಯುಕ್ತಿಯೂ ಇತ್ತು, ಅದನ್ನು ಹೇಳ್ತಾನೆ ಕವಿ, ಹೇಳ್ತಾನೆ ನೋಡಿ. ಆ ಯುಕ್ತಿ ಹೇಗಿತ್ತು? ಧರ ಚಮತ್ಕೃತಿ, ಬರೀ ಯುಕ್ತಿ ಅಲ್ಲ, ಅದು ಒಂದು ಚಮತ್ಕಾರ ಮಾಡ್ತಕ್ಕಂಥದ್ದು. ನೋಡ್ದ ಒಂದು ಸಮಯವನ್ನು, ಕುಶಾಗ್ರ ಆಗಿರ್ತಕ್ಕಂಥವನು, ಬುದ್ಧಿವಂತನಾಗಿರ್ತಕ್ಕಂಥ ಆ ವಾಲಿ ಸಮಯವನ್ನು ಸಾಧಿಸಿ ಒಂದು ಹೊಡೆದ ನೋಡಿ. ಆ ಹೊಡೆತಕ್ಕೆ ಸುಗ್ರೀವ ತಲ್ಲಣಗೊಟ್ಟುಬಿಟ್ಟ, ದೂರ ಹೋಗಿ ಬಿದ್ದುಬಿಟ್ಟ. ಬಿದ್ದ ಮೇಲೆ ಸುಮ್ಮನೆ ಇರ್ತಾನ ವಾಲಿ? ತಕ್ಷಣವೇ ಇವನನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ. ಮತ್ತೆ ಒಂದು ಸಾರಿ ಜೋರಾಗಿ ಚೆಂಡನ್ನು ಒದೆಯುವ ರೀತಿಯಲ್ಲಿ ಕಾಲಿನಿಂದ ಒದ್ದ. ಯಾವಾಗ ವಾಲಿಯ ಒದತ ಸುಗ್ರೀವನಿಗೆ ಬಿತ್ತೋ ಅದು ಹೇಗಿತ್ತಪ್ಪ ಅಂದರೆ ಸಿಡ್ಲು ಹೊಡೆದಂಗಿತ್ತಂಥದ್ದು. ಯಾಕಂದರೆ ಇಬ್ಬರು ವಜ್ರದೇಹಿಗಳು, ಇಬ್ಬರಲ್ಲೂ ಆ ಶಕ್ತಿ ಇತ್ತು. ಒಂದು ಸಾರಿ ಒದ್ದ ತಕ್ಷಣವೇ ಸಿಡ್ಲೇ ಬೀಳುವಂತೆ ಅವನಿಗೆ ಬಂತು, ಆ ಶಬ್ದ ಬಂತು. ಪರ್ವತೋದೋಪಾದಿಯಲ್ಲಿದ್ದಂಥ ಆ ಒಂದು ಕೆಳಗೆ ಬಿದ್ದ. ಅವನು ಬಿದ್ದವನು ಎಲ್ಗೊಟ್ಟೋದ ಅಂದರೆ ಋಷ್ಯಮೂಕ ಪರ್ವತಕ್ಕೆ. ಕೆಟ್ಟನೋ ಏನೋ ಎತ್ತೋ ಏನಪ್ಪ ಪ್ರಾಣ ಉಳಿದ್ರೆ ಸಾಕು ಅಂತೇಳಿ ಓಡೋಗ್ಬಿಡ್ತಾನೆ. ಓಡೋದ್ರೂ ಕೂಡ ವಾಲಿಯ ಕೋಪ ಅಂತಕ್ಕಂಥದ್ದು ಶಮನ ಆಗ್ತಾ ಇಲ್ಲ. ಏಕೆಂದರೆ ಅದು ವೀರತ್ವದ ಖುಷಿ, ಅದು ಅಷ್ಟೊಂದು ಆವೇಶ ಇರ್ತದೆ. ಏನು ಮಾಡ್ತಾನೆ ಆದರೆ ಸಿಗ್ತಾ ಇಲ್ಲ. ಋಷ್ಯಮೂಕ ಪರ್ವತಕ್ಕೆ ವಾಲಿ ಹೋಗೋಂಗಿಲ್ಲ. ಯಾಕೆಂದರೆ ಈ ಒಂದು ಸಾರಿ ಇವನು ಕೆಣಕಿದ್ದ ಒಬ್ಬ ಮಾಯಾವಿ ಅಂತಕ್ಕಂಥ ರಾಕ್ಷಸ. ಆ ರಾಕ್ಷಸನನ್ನು ಚೆನ್ನಾಗಿ ಗುದ್ದುಬಿಟ್ಟು ಅವನನ್ನು ಉಂಡೆ ಮಾಡಿಬಿಟ್ಟಿದ್ದಂಥವನು. ಬಹುಶಃ ಭೀಮಸೇನ ವಾಲಿ ಮಾಯಾವಿಯನ್ನು ಹೇಗೆ ಕೊಂದಿದ್ದ ಅಂತ ತಿಳ್ಕೊಂಡಿದ್ದೇನೋ ಅದೇ ರೀತಿಯಲ್ಲಿ ಕೀಚಕನನ್ನು ಕೂಡ ಉಂಡೆ ಮಾಡಿಬಿಟ್ಟಿದ್ದ ಅವನು. ಆ ರೀತಿ ಎಲ್ಲೋ ಗೊತ್ತಾಗಿರ್ತದೆ ಪಾಪ ಭೀಮಸೇನನಿಗೆ ಗೊತ್ತಿಲ್ಲವೇ ವಾಲಿ ವಿಚಾರ, ಹಾಗಾಗಿ ಮಾಡಿರ್ಬೋದು. ಆ ರೀತಿ ಉಂಡೆ ಮಾಡಿ ಜೋರಾಗಿ ಎಸ್ದಾಗ ಅಲ್ಲಿ ಪಾಪ ಮತಂಗ ಮುನಿಗಳು ಅವರು ತಪಸ್ ಮಾಡ್ತಿದ್ರು. ಇವನು ಎಸ್ತಂತ ಮಾಂಸದ ಉಂಡೆ ಚೆಲ್ಕೊಂಡು ಹೋಗಿ ಬಿತ್ತು. ಅದು ಬಿದ್ದ ತಕ್ಷಣ ರಕ್ತದ ಹನಿಗಳು ಆ ಋಷಿಯ ಮೇಲೆ ಬಿದ್ದ ತಕ್ಷಣ ನೋಡಿದ್ರು, ಯಾರು ಈ ಕೆಲಸ ಮಾಡಿದವರು. ಅವನೇನಾದರೂ ಈ ಒಂದು ಪರ್ವತದ ಬಳಿಗೆ ಬಂದರೆ ಅವನ ತಲೆ ನುಚ್ಚು ನೂರಾಗಲಿ ಅಂತ ಶಾಪ ಕೊಟ್ಬಿಟ್ರು. ಅವ್ನು ಸಾಯ್ತಕ್ಕಂಥದ್ದು ಅದು ಸರಿ ಅಂತ ಶಾಪ ಕೊಟ್ಬಿಟ್ರು, ನಿಖರ ಅಂತ. ಪಾಪ ಶಬ್ದ ಕೇಳಿಸ್ಕೊಂತಷ್ಟೇ ವಾಲಿ ಆ ಕಡೆಗೆ ಹೋಗಲೇ ಇಲ್ಲ. ಅದು ಸುಗ್ರೀವನಿಗೆ ಒಂದು ವರವಾಗಿತ್ತು. ಸುಗ್ರೀವ ತಿಳ್ಕೊಂಡಿದ್ದ, ನಮ್ಮ ಅಣ್ಣ ಏನು ಮಾಡಿದ್ರು ಕೂಡ ಋಷ್ಯಮೂಕ ಪರ್ವತದ ಕಡೆಗೆ ಬರೋದೇ ಇಲ್ಲ. ಅವನು ಬರಲಿ ನೋಡೋಣ, ಅವನು ಬರೋದಿಲ್ವಾ ಅಂತೇಳಿ ಆ ಕಡೆಗೆ ಹೋಗಿ ಸೇರ್ಕೊಂಬಿಟ್ಟ. ಆದರೆ ವಾಲಿ ಹತ್ರ ಬರ್ತಾನೆ, ಪರ್ವತದ ಹತ್ರ ಬರ್ತಾನೆ, ಮತ್ತು ವಾಪಸ್ ಹೋಗ್ತಾನೆ. ಆಗ್ತಾ ಇಲ್ಲ, ಹಲ್ಲು ಕಚ್ತಾ ಇದ್ದಾನೆ. ಏನಾಯ್ತು ನೋಡಿ. ಘರಿ ಘರಿನೆ ಹಲು ದಿನುತ ಶಾಪದ ಗಿರಿ ತನಕ ಬೆನ್ನಟ್ಟಿ ತಮದಲ್ಲಿ ತಿರುಗಿದನು ಸುರರಾಜ ಸುತನು. ಅಸ್ತಮಯ ಸಮಯದಲ್ಲಿ ಶಿರವ ತಡವರಿಸುತ್ತ ಮಹಾದೇವ ಅರಿಯ ಬವರದಲ್ಲಿ ಬೋಳ ಕೊಮ್ಮಿಗೆ ಹರಣ ಉಳಿದುದೇ ಎನ್ನುತ್ತ ರವಿಸುತ್ತನೇರಿದನು ಗಿರಿಯ. ಋಷ್ಯಮೂಕ ಪರ್ವತದ ಕಡೆಗೆ ಸುಗ್ರೀವ ಹೋಗಿದ್ದಾನೆ. ವಾಲಿಗೆ ಇನ್ನ ಕೋಪ ಶಮನವಾಗಿಲ್ಲ. ಅಟ್ಟಿಸ್ಕೊಂಡು ಹೋದ.
ಆದರೆ ಸಂಜೆ ಆಗಿಬಿಡ್ತು. ಸುಗ್ರೀವ ಹೇಗೋ ಬಚಾವಾಗ್ತಾ ತಲೆ ತಡೋರಿಸ್ಕೊಳ್ತಾ, ಅಂದರೆ ಮುಚ್ಕೊಳ್ತಾ ಅಲ್ಲಿ ಇಲ್ಲಿ, ಸದ್ಯ ಪ್ರಾಣ ಉಳಿತಲ್ಲಪ್ಪ, ಬದುಕಿದೆಯಾ ಬಡಜೀವ ಅಂದ್ಕೊಂಡು ಅವನು ಆ ಋಷ್ಯಮುಖ ಪರ್ವತದಲ್ಲಿದ್ದಾನೆ. ಆದರೆ ಇಲ್ಲಿ ನಮ್ಮ ರವಿ ಕೂಡ ಅಯ್ಯೋ ಏನಾಯಿತು, ಎಂಥ ಇಕ್ಕಟ್ಟಿಗೆ ಸಿಕ್ಬಿಟ್ನಲ್ಲ ನನ್ನ ಮಗ ಅಂಥೇಳಿ ಅವನು ಕೂಡ ಅಸ್ತಮಿಸಿದ್ನಂತೆ. ಅಂದರೆ ಒಂದು ದಿನದ ಆ ಯುದ್ಧದ ಸಮಯದಲ್ಲಿ ವಾಲಿ ಅತ್ಯಂತ ಶಕ್ತಿಶಾಲಿಯಾಗಿ ಸುಗ್ರೀವನ ಆ ಶೌರ್ಯವನ್ನು ದಮನ ಮಾಡಿ ಅವನು ಮೆರೆದಿದ್ದಾನೆ. ಆದರೆ ಇಲ್ಲಿ ಇಕ್ಕಟ್ಟಾಗ್ತಾ ಇದೆ. ಇದೆಲ್ಲ ನೋಡ್ತಿದ್ದ ಸುಗ್ರೀವನಿಗೆ ಮತ್ತೊಮ್ಮೆ ಅಪಮಾನ ಆಗೋಯ್ತು, ಬಹಳ ಹಿಂಸೆ ಆಗ್ತಾ ಇದೆ. ಯಾರನ್ನ ಅತಿಯಾಗಿ ನಂಬಿದ್ನೋ ಆ ನಂಬಿದ್ದಂಥವನು ಈ ರೀತಿ ಕೈ ಕೊಟ್ಬಿಟ್ನಲ್ಲ ಅನ್ನುವ ನೋವು ಬರ್ತಾ ಇದೆ. ಆಗ ಏನಾಯಿತು ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಸುಗ್ರೀವ ನೊಂದನೈ ಸುಗ್ರೀವ ತಪ್ಪಾಯ್ತಂದಗೆಟ್ಟುದು ಬಲ್ಲವಿಕೆಯೇನೆಂದು ಬಗೆವೆನೋ ಚಿತ್ತದಲ್ಲಿ ಕಡುಹೀನವಾಯ್ತೆ ಮಗೆ ಚಿತ್ತದಲ್ಲಿ ಕಡುಹೀನವಾಯ್ತೆ ಮಗೆ ಎಂದೆನುತ ದುಮ್ಮಾನದಲ್ಲಿ ಕಡುಹೀನವಾಯ್ತೆ ಮಗೆ ಎಂದೆನುತ ದುಮ್ಮಾನದಲ್ಲಿ ಮನನೊಂದು ಲಕ್ಷ್ಮಣ ಸಹಿತ ಭಾಸ್ಕರನಂದನನ ಬಳಿಗಾಗಿ ಭಾನುಕುಲೇಂದ್ರ ನಡೆತಂದ. ಚಿತ್ತದಲ್ಲಿ ಕಡುಹೀನವಾಯಿತೆನಗೆ. ಶ್ರೀರಾಮಚಂದ್ರ ಅವನ ಮನಸ್ಸಿನ ಸ್ಥಿತಿಯನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ನೊಂದನ್ಬಿಟ್ನಲ್ಲ ಸುಗ್ರೀವ, ನನ್ನನ್ನು ನಂಬ್ಕೊಂಡು ಬಂದಿದ್ದ ಯುದ್ಧಕ್ಕೆ, ನಾನೇನೋ ಸಹಾಯ ಮಾಡ್ತೀನಿ, ವಾಲಿಯನ್ನು ಗೆಲ್ಲೋದಕ್ಕೆ ನನ್ನ ಶಕ್ತಿ ಕಾರಣವಾಗ್ತದೆ, ನನ್ನ ಯುಕ್ತಿ ಕಾರಣವಾಗ್ತದೆ, ಗೆದ್ದೇ ಗೆಲ್ತಾನೆ ಅಂತಕ್ಕಂಥ ಆ ಒಂದು ಆಶಯ ಇಬ್ಬರಲ್ಲೂ ಇತ್ತು. ಆದರೆ ಏನಾಯ್ತಿದು, ರಾಮನಿಗೆ ಸಂಕಟ ಆಗ್ತಾ ಇದ್ದಂತೆ. ನಮ್ಮ ತಿಳುವಳಿಕೆ ಲೆಕ್ಕಾಚಾರ ಎಲ್ಲವೂ ಕೂಡ ಬುಡಮೇಲಾಗೋಯ್ತಲ್ಲ, ನಮ್ಮ ಗೌರವಕ್ಕೆ ಕುಂದುಂಟಾಯಿತು. ರಾಮನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸುಗ್ರೀವ ಹೊಂದಿದ್ದ. ಇದೇನಾಯಿತು ಪಾಪ. ಸುಗ್ರೀವ ಏನು ತಿಳ್ಕೊಳ್ತಾನೋ, ಏನು ಯೋಚನೆ ಮಾಡ್ತಾನೋ, ಎಷ್ಟು ಮನಸ್ಸನ್ನು ನೊಂದುಕೊಳ್ತಾನೋ ಅಂಥೇಳಿ ಆ ಸಂದರ್ಭವನ್ನು ಊಹಿಸ್ಕೊಳ್ಳಿ. ಸುಗ್ರೀವ ಒಂದು ಕಡೆ ನಿಂತಿದ್ದಾನೆ, ಅಪಮಾನವಾಗ್ತಾ ಇದೆ, ತುಂಬ ಆಗಿದೆ, ತುಂಬ ವ್ಯಂಗ್ಯವಾಗಿ ಮಾತನಾಡ್ತಾನೆ. ಮಹಾದೇವ, ಅಪ್ಪ ಆಯ್ತಪ್ಪ, ಇದನ್ನು ಕಂಡಂತಾಯ್ತಲ್ಲ, ಪ್ರಾಣ ಸ್ನೇಹಿತ ಅಂತೇಳಿ ಭಾಷೆಯನ್ನು ಕೊಟ್ಟು ಕತ್ತು ಕತ್ತರಿಸ್ತಕ್ಕಂಥ ಬಗೆ ಇದೇನಾ? ಓ, ನನಗೆ ಗೊತ್ತಿರಲಿಲ್ಲ. ಅಗ್ನಿಸಾಕ್ಷಿಯಾಗಿ ಇಬ್ಬರು ಕೂಡ ಪ್ರತಿಜ್ಞೆ ಮಾಡಿಕೊಂಡವಲ್ಲ, ನಾವಿಬ್ಬರು ಸ್ನೇಹಿತರು ಅಂತ. ಇದೇನು ಮಾಡಿದೆ ನೀನು? ಓಹೋ, ಇದು ಈ ರೀತಿ ಇರ್ತದ? ಕತ್ತನ್ನು ಕೊಯ್ತಕ್ಕಂಥದ್ದು ವೀರಾದಿ ವೀರರಲ್ಲಿ ಇದು ನಾನು ನೋಡಿರಲಿಲ್ಲ. ಓ, ನೀನು ವೀರಾದಿ ವೀರ ತಾನು, ಇದನ್ನೆಲ್ಲ ಕಂಡಂತಾಯಿತು ಅಂಥೇಳಿ ಹೇಳ್ತಾನೆ ನೋಡಿ. ತತ್ತ ಕಾರ್ಯಕ್ಕೊದಗಿದನು ಬಲು ತೆತ್ತಿಗನು ಭವರದಲ್ಲಿ ಕುಂದಿಲ್ಲಿತ್ತ ಭಾಷೆಗೆ ಸಾಲದೆ ಸಾಮಾನ್ಯವೇ ಮನದ ಉತ್ತಮಿಕೆಲೇ ಸಾಪ್ತನಃ
ಹಾಗೆ ಸತ್ತನೀತನ ಕೈಯ ಮಕ್ಕಳ ಹೆತ್ತರೀತನ ಕೈಯ ಮಕ್ಕಳ ಹೆತ್ತರೀತನ ಹೆಸರಿಡಲು ಬೇಕೆಂದ ನಾರವಿಯ. ಶತ್ರುಗಳ ಹೆಸರನ್ನು ಮಕ್ಕಳಿಗೆ ಇಡಬೇಕು ಅನ್ನೋ ಒಂದು ವಿಚಾರ ನಮ್ಮಲ್ಲಿರ್ತಕ್ಕಂಥದ್ದು. ಅದು ಇಲ್ಲಿ ಬರ್ತಾ ಇದೆ. ಸದ್ಯದ ಕಾರ್ಯಕ್ಕೆ ಒದಗಿದನೋ, ಯುದ್ಧದಲ್ಲಿ ಮಿತ್ರನಾಗಿದ್ದಾನೆ, ಮಾತು ಕೊಟ್ಟಿರ್ತಕ್ಕಂಥದ್ದು ಸಾಲದೆ, ಅದರಿಂದಲೇ ಇವನ ಮನಸ್ಸಿನ ಹಿರಿತನವನ್ನು ನಾವು ಲೆಕ್ಕ ಹಾಕಬೇಕಾಗಿತ್ತು ಅಂಥೇಳಿ ಸುಗ್ರೀವ ಯೋಚನೆ ಮಾಡ್ತಿದ್ದ. ಆದರೆ ಏನಾಯ್ತಿದು? ಯಾಕೆ ರಾಮ ಈ ರೀತಿ ಮಾಡ್ಬಿಟ್ಟ? ನನ್ನನ್ನು ಹಿಂಸೆಗೆ ನೂಕ್ಬಿಟ್ನಲ್ಲ, ನನಗೆ ತೊಂದರೆ ಕೊಟ್ಬಿಟ್ನಲ್ಲ. ಆಯ್ತು, ಸರಿ ಮಾಡ್ದ. ಆಯ್ತಪ್ಪ, ಒಂದು ವೇಳೆ ಹೇಳ್ತೀನಿ, ಇಂಥವರನ್ನ ಶತ್ರು ಅಳಿದ ಮೇಲೆ ಹೆತ್ತವರು ತಮ್ಮ ಮಕ್ಕಳಿಗೆ ಹೆಸರನ್ನು ಇಡಬೇಕು ಅಂತಾರಲ್ಲ, ಇವನನ್ನೇ ನೋಡಿ ಇಡಬೇಕು ಅಂತೇಳಿ ವ್ಯಂಗ್ಯವಾಗಿ ಶ್ರೀರಾಮಚಂದ್ರನನ್ನು ಅವನು ತಿವಿತಾ ಇದ್ದಾನಂತೆ, ಹೇಳ್ತೇನಂತೆ. ಅಲ್ಲೇ ಹನುಮಂತ ಕಣ್ಣಕ್ಕೆ ಕಂಡ ಇನ್ನಷ್ಟು ಕೋಪ, ಇನ್ನಷ್ಟು ದುಃಖ, ಆ ದುಮ್ಮಾನ ಹೊರಗಡೆ ಬಂದ್ಬಿಡ್ತು. ಆ ಹನುಮಂತನನ್ನು ನೋಡಿ ಹೇಳ್ತಾನಂತೆ, ನೋಡಿ ಅಬ್ಬಬ್ಬಾ, ಹನುಮ ಕಂಡೈ ಮರೆಯಬಹುದೇ, ಹನುಮ ಕಂಡೈ ಮರೆಯಬಹುದೇ, ಜನುಮ ಜನುಮದಲ್ಲಿ ನರೇಂದ್ರನ. ಹನುಮ ಕಂಡೈ ಮರೆಯಬಹುದೇ, ಜನುಮ ಜನುಮದಲ್ಲಿ ನರೇಂದ್ರನ. ತನುವಿದನು ಕೈಗಾಯ್ದುಕೊಂಡನು ಕಡೆಯ ಮಾತೇನು, ತನುವಿದನು ಕೈಗಾಯ್ದುಕೊಂಡನು ಕಡೆಯ ಮಾತೇನು. ಜನಪ ಮಾಡಿದ ಹಂಗ, ಜನಪ ಮಾಡಿದ ಹಂಗ ಮಗುಚುವ ಎನಗೆ ತೀರುವುದಲ್ಲ. ಚತುರಾನನ ಪರಮಾಯುಷ್ಯ, ಚತುರಾನನ ಪರಮಾಯುಷ್ಯ ಪರ್ಯಂತಂದ ನಾರವಿಜ. ಸುಗ್ರೀವನ ಮಾತನ್ನ ಕೇಳಿದಾಗ ರಾಮನಿಗೆ ಹೇಗನ್ಸಿರ್ಬೋದು? ಒಂದು ಕ್ಷಣ ಯೋಚನೆ ಮಾಡಿ. ಸುಗ್ರೀವ ದುಃಖಿತನಾಗಿದ್ದಾನೆ, ಅಪಮಾನಿತನಾಗಿದ್ದಾನೆ. ಹೇಳ್ತಾನೆ, ಹನುಮಂತನ ಹತ್ರ ಹೇಳ್ಕೊಂತಾನೆ, ನೋಡು ಹನುಮಂತ, ಈ ಪ್ರಭುವನ್ನ ಮರೆಯೋಕ್ಕಾಗುತ್ತೇನಪ್ಪ? ಪರಮ ಆಯುಷ್ಯ ಇರೋ ತನಕ ಮರಿಬಾರ್ದಪ್ಪ. ಅಷ್ಟೇ ಅಲ್ಲ, ಬ್ರಹ್ಮನ ಆಯುಷ್ಯ ಇರೋ ತನಕನೂ ಮರಿಬಾರ್ದು. ಏನು ನಂಬಿಟ್ನಪ್ಪ ನಾನು? ಅಯ್ಯೋ, ಇವನು ನಂಬಿದ್ದಕ್ಕೆ ಈ ಥರ ಆಗೋಯ್ತಲ್ಲ, ಎಂಥ ಉಪಕಾರ ಮಾಡಿದನಪ್ಪ. ಭಲೆ ಭಲೆ ಭಲೆ, ತುಂಬ ಆಯ್ತಪ್ಪ. ಸದ್ಯ ಹೇಗೋ ನನ್ನ ದೇಹವನ್ನು ರಕ್ಷಣೆ ಮಾಡಿಬಿಟ್ಟ. ಯಾಕೆಂದರೆ ಮಾನ ಹೊರಟೋಯ್ತು. ಮಾನ ಪ್ರಾಣ ಎರಡೂ ಒಂದೇನೆ. ಮಾನ ಹೋದ್ಮೇಲೆ ಪ್ರಾಣ ಇದ್ದು ಏನು ಪ್ರಯೋಜನ? ಮಾನ ಹೋಯ್ತಲ್ಲ, ಆ ವಾಲಿಯ ಹೊಡೆತದಲ್ಲೇ ನಾನೆಲ್ಲ ಕಳ್ಕೊಂಬಿಟ್ಟೆ. ನೋಡು, ಈ ದೇಹ ಅಂತಕ್ಕಂಥದ್ದು ಉಳಿದಿದೆ. ಅದು ಯಾರಿಂದ? ಈ ಮಹಾನುಭಾವ ಶ್ರೀರಾಮಚಂದ್ರನಿಂದ ಉಳಿದಿದೆ. ಅಷ್ಟೇ, ಸಾಕ್ಬಿಡು ಹನುಮಂತ. ಆಯ್ತಾ, ಸಂತೃಪ್ತಿ ಆಯ್ತನಪ್ಪ, ನಮ್ದಲ್ಲ, ನೀನೇ ಹೇಳ್ಬಿಟ್ಟೆ ಮಹಾವೀರ ಪರಾಕ್ರಮಶಾಲಿ ಅಂತೇಳಿ. ಹೌದು, ಎಲ್ಲರೂ ನೋಡಿದ್ರು, ಎಲ್ಲರೂ ನಂಬಿದ್ರು. ಸುಗ್ರೀವ ಏನು ಕಣ್ಮುಚ್ಚಿಕೊಂಡು ಆ ರಾಮನ ಸ್ನೇಹವನ್ನು ಬಯಸಿದ್ದೆ? ಏನಿಲ್ವಲ್ಲ. ಅವನ ಪರಾಕ್ರಮವನ್ನು ಇವನು ಪರೀಕ್ಷೆಗೆ ಒಡ್ಡಿದ್ದ. ವಾಲಿಯನ್ನು ಗೆಲ್ತಕ್ಕಂಥ ಶಕ್ತಿ ಇದೆಯಾ ಇಲ್ವಾ ಅನ್ನೋದನ್ನು ಅವನು ಪರೀಕ್ಷೆ ಮಾಡಿದ್ದ. ಅದರೊಳಗೆ ಶ್ರೀರಾಮಚಂದ್ರ ಗೆದ್ದಿದ್ದ. ಆದರೆ ಈಗೇನಾಯಿತು? ಯಾವ ಶಕ್ತಿ ರಾಮನನ್ನು ಹಿಡಿತೋ? ಕಾರಣ ಏನು? ಹೇಳ್ತಾ ನೋಡಿ ಮುಂದೆ. ಮರಣ ಮುರಿಯಲು ಬಹುದು, ಮರಣ ಮುರಿಯಲು ಬಹುದು, ದೈತ್ಯನ ಶಿರವನೊದೆಯಲು ಬಹುದು. ಮರಣ ಮುರಿಯಲು ಬಹುದು,
ದೈತ್ಯನ ಶಿರವನೊದೆಯಲು ಬಹುದು, ನಿರ್ಜರ ನರಭುಜ ಜಂಗಮರೊಳಗೆ ಹಳಚಲು ಬಹುದು. ಹರಿಸುತನ ಹರಣಗೊಂಬುದು ಸೂರೆಯೇ, ಹರಿಸುತನ ಹರಣಗೊಂಬುದು ಸೂರೆಯೇ, ಶಂಕರಗೆ ತೀರದು. ಹರಿಸುತನ ಹರಣಗೊಂಬುದು ಸೂರೆಯೇ, ಶಂಕರಗೆ ತೀರದು. ನಿನ್ನ ಪಾಡೇನು ಅರಸ ರಕ್ಷಿಸಿದಾತನೆನ್ನನು ವಿಜಯ ಮಾಡೆಂದ. ಅದನ್ನು ಮತ್ತೆ ನೆನಪು ಮಾಡ್ಕೊಂತೇನು ಸುಗ್ರೀವ? ಹೌದು, ರಾಕ್ಷಸನ ತಲೆಯನ್ನ ಒದ್ದ ಅಸ್ಥಿಪಂಜರವನ್ನು ತೋರಿಸ್ದ. ನೋಡಿ, ಇದೇನೆ ಯಾರ ಕೈಲೂ ಅಲ್ಲಾಡ್ಸಕ್ಕಾದಿಲ್ಲ. ಶ್ರೀರಾಮಚಂದ್ರ, ಈ ಅಸ್ಥಿಪಂಜರವನ್ನು ನೀನು ಕಾಲಿನಿಂದ ಒದ್ರೆ ಆಗ ನಿನ್ನ ಶೌರ್ಯ ಗೊತ್ತಾಗ್ತದೆ ಅಂತ. ಸುಮ್ಮನೆ ಉಗುರಲ್ಲಿ ಹೆಬ್ಬೆರಳಲ್ಲಿ ಒದ್ದಂತೆ ಅದು ಎಷ್ಟೋ ಯೋಜನ ದೂರ ಹೋಗಿ ಬಿತ್ತಂತೆ. ಅದು ನೋಡ್ದ, ಭಲೆ ಭಲೆ ಅಂದ್ಕೊಂಡ. ಆದರೆ ಸುಗ್ರೀವನಿಗಿನ್ನ ನಂಬಿಕೆ ಬರ್ತಾ ಇಲ್ಲ. ದೇವ ಮಾನವ ರಾಕ್ಷಸರ ಜೊತೆ ಯುದ್ಧವನ್ನು ಮಾಡ್ಬೋದು, ಆದರೆ ದೇವೇಂದ್ರನ ಸುತನಾಗಿರ್ತಕ್ಕಂತಹ ವಾಲಿಯ ಪ್ರಾಣವನ್ನು ತೆಗೆಯುವುದು ಸುಲಭವೇ? ಶಿವನಿಂದಲೂ ಸಾಧ್ಯವಿಲ್ಲ ಅನ್ನಬಹುದು. ಹಾಗಿದ್ದ ಮೇಲೆ ರಾಮ ಕಾಪಾಡ್ತಾನೆ ಅಂತ ಅಂದಲ್ಲ, ಆಯ್ತಾ, ಸರಿ ಬಿಡು, ಆಯ್ತು. ಈ ಕಪಿಯನ್ನು ನಂಬಿ ನಿಮ್ಮ ಕೆಲಸವೂ ಕೆಡ್ತು, ನನಗೆ ಮೋಸನೂ ಆಯಿತು. ಫಲವೇನೋ? ನಾವು ಮಾತು ಕೊಟ್ಟಿದ್ವಿ. ನಾನು ದುಃಖಿತನಾಗಿದ್ದೇನೆ, ನಾನು ಹೆಂಡತಿಯನ್ನು ಕಳ್ಕೊಂಡಿದ್ದೇನೆ. ಶ್ರೀರಾಮಚಂದ್ರ, ನೀನು ಹೆಂಡತಿಯನ್ನು ಕಳ್ಕೊಂಡಿದ್ದೀಯ. ನಾವು ಸಮಾನ ದುಃಖಿತರು. ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಮಾಡ್ಕೋಣ. ನನ್ನನ್ನು ಸಂಸಾರಕ್ಕೆ ನೀನು ಸೇರಿಸು, ನಿನ್ನ ಸಂಸಾರವನ್ನು ನಾನು ಸೇರಿಸ್ತೀನಿ ಅಂತ ಹೇಳಿದ್ದೆ. ನಾವು ಆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಕೃತಜ್ಞರಾಗಿದ್ದೇವೆ, ಕೊಟ್ಟ ಮಾತಿಗೆ ತಪ್ಪಿದ್ದೇವೆ. ಆಯ್ತಲ್ಲಪ್ಪ, ಇದು ನಿನ್ನ ನಂಬಿ ಶತ್ರುವಿನ ಮೇಲೆ ಎರಗಿದ್ದು ನಮ್ಮ ತಪ್ಪು. ಎಂಥ ತಪ್ಪು? ಅದು ಕುರಿತನ. ನಾನು ಆಗಲೇ ಪದವನ್ನು ಬಳಸಿದ್ದೆ, ತುಂಟತನ, ಕುರಿತನ. ಇಲ್ಲಿ ನೋಡಿ, ಕುರಿತನ ಅಂತ ಬಳಸ್ತಾನೆ ಇಲ್ಲಿ. ಆ ಪದವನ್ನು ಬಳಸ್ತಕ್ಕಂಥ ರೀತಿ, ದೊಡ್ಡತನ, ಹಿರಿತನ, ಆ ಪದಗಳೆಲ್ಲ ಇಲ್ಲಿ ಬರ್ತಾ ಇದೆ. ಕುರಿತನ, ನಿಮ್ದೇನು ತಪ್ಪಿಲ್ಲಪ್ಪ. ಅಯ್ಯ ಕಪಿವೀರರೇ, ಇವರಿಗೆ ದಾರಿ ತೋರಿಸ್ರಪ್ಪ. ಇಲ್ಲಿಂದ ಮುಂದಕ್ಕೆ ಹೊರಡಲಿ ಅವರು. ಪಾಪ ಅವ್ರ ಪಾಡು ಅವ್ರು ಏನೋ ಹುಡುಕೊಳ್ಳಿ. ಆ ಸೀತೆ ಎಲ್ಲಿದ್ದಳೋ ಏನೋ, ನಮ್ಗೆ ಯಾಕೆ ಅವ್ರ ತಂಟೆ ಬೇಡ, ನಮಸ್ಕಾರ ಮಾಡಿಬಿಡೋಣ. ಆ ಶ್ರೀರಾಮಚಂದ್ರನಿಗೆ, ಲಕ್ಷ್ಮಣನಿಗೆ ಈ ಋಷ್ಯಮುಖ ಪರ್ವತದಿಂದ ಹೊರಗಡೆಗೆ ಹೋಗ್ತಕ್ಕಂಥ ದಾರಿಯನ್ನು ತೋರಿಸ್ಬಿಡಿ. ಆಹಾಹಾ, ಎಂತಹ ಸ್ನೇಹನಪ್ಪ, ನಮ್ಮ ಪ್ರಾಣಕ್ಕೇನೆ ಇದು ಸಂಚಕಾರವನ್ನು ತಂದುಬಿಡ್ತು. ಅಬ್ಬಾ ನಾನು ನಂಬಿರಲಿಲ್ಲ ಅಂಥೇಳಿ ಇನ್ನಷ್ಟು ವ್ಯಂಗ್ಯವಾಗಿ ಮಾತನಾಡ್ತಿದ್ದಾನೆ. ನಿಜವಾದ ವೀರನಿಗೆ ಶ್ರೀರಾಮಚಂದ್ರ ಅವನು ಲೋಕದ ವೀರ, ಧೀರ, ಉದಾತ್ತನಾಗಿರ್ತಕ್ಕಂಥವನು. ನಮ್ಮ ಮಹಾಭಾರತ ರಾಮಾಯಣದಲ್ಲಿ ಬರ್ತಕ್ಕಂಥ, ಅದರೊಳಗೂ ರಾಮಾಯಣದಲ್ಲಿ ಬರ್ತಕ್ಕಂಥ ಧೀರೋದಾತ್ತ ಪಾತ್ರಗಳು ಪ್ರಪಂಚದ ಯಾವುದೇ ಮಹಾಕಾವ್ಯದಲ್ಲಿ ಬರೋದಿಲ್ಲ. ಇಲಿಯಡ್ಡಲ್ಲೂ ಬರೋದಿಲ್ಲ, ಒಡೆಸ್ಯೂಸಲ್ಲೂ ಬರೋದಿಲ್ಲ, ಇನಿಯಡ್ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ. ಧೀರೋದಾತ್ತನಾಗಿರ್ತಕ್ಕಂಥ ರಾಮಚಂದ್ರ ಇಂತಹ ಮಾತುಗಳನ್ನು ಕೇಳಿಸಿಕೊಂಡಾಗ ಹೇಗಾಗ್ತದೆ? ಆದರೆ ಸಮಾಧಾನಚಿತ ಹೇಳ್ತಾನೆ ನೋಡಿ. ಕೊರತೆ ನಮ್ಮದು, ಕೊರತೆ ನಮ್ಮದು, ನಮ್ಮ ನೀತನು ಜರದು ನುಡಿಯಲು ಬೇಹುದದ ಕಾವುರಿಸಿದವು. ನೋವಿಲ್ಲ ಲಕ್ಷ್ಮಣನಾಣೆ ಚಿತ್ತದಲ್ಲಿ, ಅರಿಯದಾದೆನು ಸುಭಟರಿಬ್ಬರ ಕುರುಹನರಿದದೆಂಬ ಅಂಬ ಹೂಡದೆ ಹೆರಿದ ಗದನೈ ಸಲ್ಲದಿಂಜುದಿಲ್ಲ ಹಗೆಗೆಂದ, ಸಲ್ಲದಂಜಿದುದಿಲ್ಲ ಹಗೆಗೆಂದ.
ರಾಮಚಂದ್ರ ಸಮಾಧಾನವಾಗಿದ್ದಾನೆ. ಏಕೆಂದರೆ ಅವನು ಒಂದಷ್ಟು ಚಿಂತಿತನಾಗಿದ್ದಾನೆ. ಇಲ್ಲಿ ತನಕ ಕಾಣದೇ ಇರತಕ್ಕಂಥ ಪರಿಸ್ಥಿತಿ ಅವನಿಗೆ ಒದಗಿ ಬಂದಿದೆ. ಕೊಟ್ಟ ಮಾತನ್ನು ಯಾವತ್ತೂ ತಪ್ಪಿದವನಲ್ಲ ಶ್ರೀರಾಮಚಂದ್ರ, ಇಟ್ಟ ಬಾಣವನ್ನು ಗುರಿ ತಪ್ಪಿಸಿದವನಲ್ಲ. ಆದರೆ ಮೊಟ್ಟ ಮೊದಲ ಸಮಯಕ್ಕೆ ಈ ಥರದ ಸಂದರ್ಭ ಒದಗಿ ಬಂದಿದೆ. ಸುಗ್ರೀವನ ಬಿರುನುಡಿಗಳು, ವ್ಯಂಗ್ಯ ನುಡಿಗಳು ಏನೇ ಆದರೂ ಕೂಡ ರಾಮಚಂದ್ರ ಬೇಸರ ಮಾಡಿಕೊಳ್ಳಿಲ್ಲ. ಸಹಜ, ಹೌದು, ಸಂಕಟ ಪಡ್ತಾ ಇದ್ದಾನೆ, ನಿಜ, ನಾನೇ ಸಂಕಟಕ್ಕೆ ಕಾರಣನಾಗಿದ್ದೇನೆ. ಲಕ್ಷ್ಮಣನ ಆಣೆ ಇಟ್ಟು ಹೇಳ್ತೀನಿ, ಸುಗ್ರೀವ, ನಮ್ಮ ಮನಸ್ಸಿನಲ್ಲಿ ಕಿಂಚಿತ್ತೂ ಕೂಡ ನೋವಿಲ್ಲ ಕಣಪ್ಪ. ನೀನು ಇಷ್ಟು ಮಾತನಾಡಿದ್ರೂ ಕೂಡ ನಾನು ಅಪಮಾನ ಅಂತ ತೆಗೆದುಕೊಳ್ತಿಲ್ಲ. ಕಾರಣ ಏನು ಗೊತ್ತಾ? ನೀವಿಬ್ಬರು ಒಂದೇ ಥರ ಇದ್ದೀರಾ. ಕಪಿವೀರರಲ್ಲಿ ಯಾವುದೇ ವ್ಯತ್ಯಾಸ ಕಾಣಿಸ್ತಿಲ್ಲ. ನಾನು ಹೇಗೆ ಗುರುತಿಸ್ಲಿ? ವಾಲಿ ಯಾರು ಅಂತ ಗುರುತಿಸ್ಲಿ? ಸುಗ್ರೀವ ಯಾರು ಅಂತ ಗುರುತಿಸ್ಲಿ? ಹೇಗೆ ನಿಮ್ಮಲ್ಲಿ ಬಾಣವನ್ನು ಬಿಡಬೇಕು? ಒಂದು ವೇಳೆ ಬಾಣ ಬಿಟ್ಟೆ ಅಂದ್ಕೊಳ್ಳಿ, ಅದು ನಿನಗೆ ತಾಗದೆ, ಆ ವಾಲಿಗೆ ತಾಗದೆ ನಿನಗೆ ತಾಗ್ಬಿಟ್ರೆ ನಾನೇನು ಮಾಡಬೇಕಾಗ್ತದೆ? ಶತ್ರುವಿಗೆ ಹೆದರಿ ಆ ರೀತಿ ಮಾಡಲಿಲ್ಲ ಅಲ್ಲ, ನಿನಗಾಗಿ ನನ್ನನ್ನು ನೀನು ಅರ್ಥ ಮಾಡ್ಕೋ. ಶಿಷ್ಯರು, ಶರಣು ಹೊಕ್ಕ ಗೆಳೆಯರು ಯುದ್ಧದಲ್ಲಿ ಸೋಲುವ ಸ್ಥಿತಿ ಬಂದರೆ ಅವರ ಸಹಾಯಕ್ಕೆ ಬಂದು ನಿಂತವರನ್ನು ಕಾಪಾಡಬೇಕಾದದ್ದು ಒಂದು ಶಾಸ್ತ್ರ. ಅದಕ್ಕೆ ಗುರುವಿನ ಬಲ ಇರ್ತದೆ. ನಮ್ಮ ಗುರುಗಳಿದ್ದಾರಪ್ಪ, ನನಗೇನು ಚಿಂತೆ ಅಂತಾರೆ. ಆ ಗುರುಗಳಿದ್ದಾಗ ಶಿಷ್ಯ ಹೇಗೋ ಬಚಾವಾಗ್ಬಿಡ್ತಾನೆ. ಆ ಗುರುವಿನ ಶಕ್ತಿ ಇರ್ತದೆ ನೋಡಿ. ಅದು ರಾಮಚಂದ್ರನಿಗೆ ಗೊತ್ತಿತ್ತು. ಹೌದು, ಏನು ಎಂಥ ಗುರುಗಳನ್ನು ಪಡ್ಕೊಂಡಿದ್ದ ಶ್ರೀರಾಮಚಂದ್ರ. ವಿಶ್ವಾಮಿತ್ರ ಮಹರ್ಷಿಗಳು, ವಸಿಷ್ಠ ಮಹರ್ಷಿಗಳು, ಏನು ಸಾಮಾನ್ಯವೇ ಅವರು. ಎಲ್ಲ ಶಕ್ತಿಯನ್ನು ಧಾರೆ ಎರೆದಂಥವರು. ಅವ್ರನ್ನ ನೆನಪು ಮಾಡ್ಕೊತೇನೆ. ಹೌದು, ನಿಜ. ಶಿಷ್ಯರಿಗೆ ಬೆಂಗಾವಲಾಗಿ ನಿಲ್ಲಬೇಕಾದವ್ರು ಯಾರು? ಕುರು. ಶರಣು ಹೊಕ್ಕ ಗೆಳೆಯನಿಗೆ ನಿಲ್ಲಬೇಕಾದವ್ರು ಯಾರು? ವೀರ. ಆದರೆ ನಾನಿಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ. ನನ್ನ ಸ್ಥಿತಿಯನ್ನು ಅರ್ಥ ಮಾಡ್ಕೋ. ಏನು ಅನ್ನೋದನ್ನು ವಿವರಿಸಿ ಇನ್ನೊಂದ್ಸರಿ ಹೇಳ್ತೀನಿ, ಕೇಳು. ಅಂಬ ಕಳುಹಿದೊಡೆ ಅಂಬ ಕಳಹಿದಡಾರ ಹರಣವ ಕೊಂಬುದೋ ನಾನರಿಯೇ. ಅಂಬ ಕಳುಹಿದಡಾರ ಹರಣವ ಕೊಂಬುದೋ ನಾನರಿಯೇ. ಅದರಿಂ ನಂಬಿದವರನು ಕೊಂದನೆಂಬ ಪಹಾಸ ಜಗದೊಳಗೆ. ಇಂಬುಗೊಂಬುದು ಕೇಳಿದೈ ಇಂಬುಗೊಂಬುದು ಕೇಳಿದೈ ಪ್ರತಿಬಿಂಬವಿಲ್ಲಿಬ್ಬರಿಗೆ. ಇಂಬುಗೊಂಬುದು ಕೇಳಿದೈ ಪ್ರತಿಬಿಂಬವಿಲ್ಲಿಬ್ಬರಿಗೆ. ಶೌರ್ಯಾಡಂಬರದ ಲಾಜಿಯಲಿ ರೂಪಿನಲೆಂದನ ರಾಮ. ಶೌರ್ಯಾಡಂಬರದ ಲಾಜಿಯಲಿ ರೂಪಿನಲೆಂದನ ರಾಮ. ಪ್ರತಿಯೊಬ್ಬರ ಮನೆಯಲ್ಲೂ ನಡೀತಕ್ಕಂಥ ಸಂದರ್ಭಗಳು ಈ ರೀತಿ ಇರ್ತದೆ. ಯಾವುದೋ ಒಂದು ಅಪಮಾನ ಆಗಿರ್ತದೆ, ಯಾವುದೋ ಕೋಪ ಬಂದಿರ್ತದೆ. ಆ ಸಮಯದಲ್ಲಿ ನಾವು ಜೋರಾಗಿ ಇಬ್ಬರು ಮಾತಾಡ್ಬಿಟ್ರೆ ಇನ್ನಷ್ಟು ಬೆಂಕಿ ಸುರಿದಂಗೆ ಆಗ್ತದೆ, ಮನಸ್ತಾಪಗಳು ಜಾಸ್ತಿ ಆಗಿಬಿಡ್ತದೆ. ಆದರೆ ವಿಚಾರ ತಜ್ಞನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಅಷ್ಟೆಲ್ಲ ನೀಚವಾಗಿ ಹೀಯಾಳಿಸಿ ಮಾತನಾಡಿದ್ರು ಕೂಡ ಸಮಾಧಾನ ಚಿತ್ತದಿಂದ ಕೇಳಿಸಿಕೊಂಡು ಹೇಳ್ತಾನೆ, ಸುಗ್ರೀವ, ಒಂದು ಕ್ಷಣ ಯೋಚನೆ ಮಾಡು. ಶೌರ್ಯದಲ್ಲಿ ಸಮಬಲರು, ರೂಪದಲ್ಲಿ ಒಂದೇ ಥರ ಇದ್ದೀರಾ, ಪ್ರತಿಬಿಂಬದಂತಿದ್ದೀರಾ. ನಾನೇನಾದರೂ ಒಂದು ವೇಳೆ ಬಾಣವನ್ನು ಬಿಟ್ಟರೆ ಅದು ವಾಲಿಯನ್ನು ಕೊಲ್ಲದೆ ನಿನ್ನನ್ನು ಕೊಂದಿದ್ರೆ ನನ್ನ ಸ್ಥಿತಿ ಏನಾಗ್ತಿತ್ತು ಯೋಚನೆ ಮಾಡು. ನಂಬಿದವರನ್ನೇ ಶ್ರೀರಾಮಚಂದ್ರ ಕೊಂದುಬಿಟ್ಟ ಅಂತಕ್ಕಂಥ ಹಣೆಪಟ್ಟಿ ನನ್ನ ಮೇಲೆ ಬರ್ತಿರ್ಲ್ವೇನಪ್ಪ? ಏನು ಮಾಡಲಿ? ನಂದಲ್ಲ ತಪ್ಪದು. ಇಬ್ಬರನ್ನ ಗುರುತು ಹಿಡಿಯೋಕ್ಕಾಗದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ಹೊಂದಿದ್ವಿ. ಹಾಗಾಗಿ ಸ್ವಲ್ಪ ಯೋಚನೆಯನ್ನು ಮಾಡು,
ಸಮಾಧಾನವಾಗಿ ಆಲಿಸು ಅಂತ ಹೇಳ್ತಾ ಮತ್ತೆ ಅವನನ್ನು ಸಮಾಧಾನಗೊಳಿಸ್ತಾನೆ. ನೋಯದಿರು ಚಿತ್ತದಲ್ಲಿ ದಶರಥ ನಾಯನಾಣೆ ಕಪೀಶ, ನೋಯದಿರು ಚಿತ್ತದಲ್ಲಿ ದಶರಥ ನಾರಾಯಣಾಣೆ ಕಪೀಶ, ನಿನ್ನಯದಾಯಿಗನ ಧಿತಿ ಸಂಭವನದಾಯಿಗನ ಸಭೆಯೊಳಗೆ ರಾಯನನು ಮಾಡುವೆನು. ಮಾತಿದುವಾಯವಾದಡೆ ನಿರಯ ನಿಳಯದಯಾಯಿಗಳ ಗತಿಯಾಗಲೆಂದನು ನೀಡಿ ನಂಬುಗೆಯ. ಶ್ರೀರಾಮಚಂದ್ರ ಸುಗ್ರೀವನಿಗೆ ಮತ್ತೆ ಸಮಾಧಾನ ಮಾಡಿ ಹೇಳ್ದ, ನಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ದಶರಥ ರಾಜನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿನ್ನ ದಾಯಾದಿಯಾಗಿರ್ತಕ್ಕಂಥ ಅಣ್ಣನನ್ನ ಅಸುರರ ದಾಯಾದಿಯಾದಂತಹ ಇಂದ್ರನ ಸಭೆಗೆ ರಾಜನನ್ನಾಗಿ ಮಾಡುತ್ತೇನೆ. ಇಷ್ಟುದ್ದ ಹೇಳ್ಬಿಟ್ನಲ್ಲಪ್ಪ, ಒಂದೇ ಮಾತಲ್ಲಿ ಹೇಳ್ಬೋದಾಯಿತು. ಆದರೆ ಕವಿ ಆ ಥರ ಹೇಳ್ತಾನೆಯೇ? ಹಾಗೆ ಹೇಳೋಕ್ಕಾದ್ರೆ ಅವನು ಕವಿ ಅಂತ ಕರಿತೀವಿ? ಇಲ್ಲ, ಸ್ವರ್ಗಸ್ಥನನ್ನಾಗಿ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಆ ಥರ ಅಲ್ಲ. ಇಲ್ಲಿ ದಾಯಾದಿ ಕಲಹವನ್ನು ನಿಮ್ಮಲ್ಲಿ ಮಾತ್ರ ಇಲ್ಲ ಕಣಪ್ಪ, ಅಲ್ಲಿಂದನೂ ಬಂದಿದೆ, ಅಸುರರಲ್ಲಿದೆ, ದೇವತೆಗಳಲ್ಲಿದ್ದಾರೆ. ಅವರಿಬ್ಬರ ಮಧ್ಯೆ ರಾಕ್ಷಸರು ಮತ್ತು ದೇವತೆಗಳಿಬ್ಬರು ಕೂಡ ದಾಯಾದಿಗಳಲ್ಲವೇ. ಈ ದಾಯಾದಿ ಮತ್ಸರ ಕಲಹ ಅಂತಕ್ಕಂಥದ್ದು ಒಂದಿನದ್ದಲ್ಲ ವಿಚಾರ. ಇದು ನಿರಂತರವಾಗಿ ಅದು ಹರಿತಾನೇ ಇರ್ತದೆ. ಅದು ಬೇರು ಎಲ್ಲೋ ಆಳವಾಗಿದೆ. ಎಷ್ಟು ಯುಗಗಳು ಕಳೆದರೂ, ಎಷ್ಟು ಸಮಾಜಗಳು ಬದಲಾವಣೆ ಆದರೂ ಕೂಡ ಅದೇನು ನಷ್ಟವಾಗೋದಿಲ್ಲ. ಹಾಗಾಗಿ ಅವನನ್ನು ಅಲ್ಲಿ ಕಳಿಸ್ಕೊಡ್ತೀನಿ. ಈ ಮಾತು ತಪ್ಪಿದರೆ ನರಕಕ್ಕಿಳಿಯುವವರ ಗತಿ ನನಗಾಗಲಿ ಅಂತೇಳಿ ಅಭಯವನ್ನು ನೀಡಿದ. ಮತ್ತೆ ಸಮರವನ್ನು ಘೋಷಣೆ ಮಾಡೋದಕ್ಕೆ ಮತ್ತೊಮ್ಮೆ ಮಾತು ಕೊಡ್ತಾನೆ. ಸೂರ್ಯ ಉತ್ಸಾಹದಿಂದ ಉದಯವಾಗಿ ಬರ್ತಾ ಇದ್ದಾನೆ. ನಾಳೆ ದಿನಕ್ಕೆ ಮನಸ್ಥಿತಿ ಬದಲಾವಣೆ ಆಯಿತು. ಶ್ರೀರಾಮಚಂದ್ರ ಹೇಳಿದಂತೆ ವಾಲಿ ಸುಗ್ರೀವರಿಬ್ಬರೂ ಕೂಡ ಯುದ್ಧವನ್ನು ಮಾಡ್ತಾರೆ ಅಂತಕ್ಕಂಥ ತೀರ್ಮಾನ ಎರಡು ಕಡೆ ಬಂದಿದೆ. ಸುಗ್ರೀವನಂತೂ ಉತ್ಸಾಹದಿಂದ ತುಂಬಿದ್ದಾನೆ. ಏನೇನು ಸಿದ್ಧತೆ ಮಾಡಿಕೊಂಡ್ರು, ಹೇಗೆ ಮಾಡಿದ್ರು, ಈ ಬಾರಿ ಮಾರನೇ ದಿನ ನಡೀತಕ್ಕಂಥ ಯುದ್ಧದಲ್ಲಿ ರಾಮಚಂದ್ರನ ಸೂಚನೆಗಳು ಹೇಗಿದ್ವು ಅನ್ನೋದನ್ನು ತಿಳ್ಕೊಳ್ಳೋಣ. ಕರೆದು ರಘುಪತಿ ತಮ್ಮನನು, ಕರೆದು ರಘುಪತಿ ತಮ್ಮನನು, ಸಂಗರದ ಕುರುಹಿಗೆ ಕೊರತೆ ಬಾರದ ತೆರನೆ ಮಾಡೆನೆ. ನಳನಳಿಪ ಗಜ ಪುಷ್ಪ ಮಾಲಿಕೆಯ ತಿರಿದು ತುಳಸಿಯ ದಳವನ ಘಶತ ಹರವ ನೆಡಗೆಡೆಗೆ ರುಕ್ಕಿ ವೈರಿಯ ಧುರವ ಜಯಸೆಂದಿಕ್ಕಿದನು. ಕೊರಳಲಿ ಕಪೀಶ್ವರನ ವೈರಿಯ ಧುರವ ಜಯಿಸೆಂದಿಕ್ಕಿದನು. ಕೊರಳಲಿ ಕಪೀಶ್ವರನ. ರಾಮಚಂದ್ರ ನಿನ್ನೆಯ ದಿನದ ಹಿಂದಿನ ದಿನದ ಆ ವಿಚಾರದಿಂದ ಪಾಠ ಕಲ್ತ್ಕೊಂಡ್ಬಿಟ್ಟ. ಅವನು ಲಕ್ಷ್ಮಣನಿಗೆ ಹೇಳ್ದ, ಲಕ್ಷ್ಮಣ, ಇವತ್ತು ನಾನು ಗುರುತು ಹಿಡಿಬೇಕು. ಏನು ಮಾಡೋಣ? ಅಲ್ಲೇ ಗಜಪುಷ್ಪಗಳಿದ್ವಂತೆ. ನಮ್ಮ ನರಹರಿ ಮುಂದೆ ಎಷ್ಟು ವಿಚಾರ ಹೇಳ್ತಾನೆ ಗೊತ್ತಾ ಅವನಿಗೆ, ಎಷ್ಟು ಲೋಕಜ್ಞಾನ ಇತ್ತು ಅಂತ. ಆಗಿನ ಕಾಲದಲ್ಲಿ ಇದ್ದಂಥ ಮರ ಗಿಡ ಬಳ್ಳಿಗಳ ಹೆಸರನ್ನು ಸಾಕಷ್ಟು ವಿವರಣೆ ಕೊಡ್ತಾ ಬರ್ತಾನೆ. ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾವ್ಯ. ತಿಳ್ಕೊಳ್ಬೇಕು ಅಂದರೆ ವಿಶೇಷವಾದ ವಿಚಾರಗಳಿವೆ ಇಲ್ಲಿ. ಗಜಪುಷ್ಪ ನಾನು ಹುಡುಕಿದೆ ಎಲ್ಲೆಲ್ಲಿ ಇದೆಯೇನೋ ಅಂತ. ನಮ್ಮ BGL ಸ್ವಾಮಿಯವರು ಏನಾದರೂ ಇದ್ರ ಬಗ್ಗೆ ಬರೆದಿದ್ದಾರೇನೋ ಅಂತಕ್ಕಂಥದ್ದು, ಗಜಪುಷ್ಪದ ಬಗ್ಗೆ. ಆ ಹಾರವನ್ನು ಮಾಡ್ಕೊತಾರೆ, ತುಳಸಿ ದಳವನ್ನು ಸೇರಿಸ್ತಾರೆ. ಯಾಕಂದರೆ ಸರ್ವ ಪಾಪಗಳು ನಾಶವಾಗ್ತಕ್ಕಂಥದ್ದು. ನರಹರಿ ಭಾಗವತ ಧರ್ಮದ ಕವಿ ಅವನು. ವಿಶೇಷವಾಗಿ ಶಿವ ಮತ್ತು ವಿಷ್ಣುವಿನಲ್ಲಿ ಭೇದವನ್ನು ಕಾಣದೇ ಇರತಕ್ಕಂಥವನು, ಭಾಗವತೋತ್ತಮ. ಹಾಗಾಗಿ ತುಳಸಿ ಅವನಿಗೆ ವಿಶೇಷವಾಗಿ ಕಾಣಿಸುತ್ತೆ.
ಅದನ್ನು ಮಧ್ಯೆ ಸೇರಿಸಿದಂತೆ ಪಾಪ ನಿವಾರಕವಾಗಿರ್ತಕ್ಕಂಥದ್ದು ತುಳಸಿ, ಶತ್ರು ನಿವಾರಕ ಅಲ್ಲ, ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಪಾಪ ನಿವಾರಕ. ಅದಕ್ಕೇ ಭಾಗವತದ ಕವಿಗಳಿಗೆ ವಿಶೇಷವಾಗಿ ತುಳಸಿಯ ಮೇಲೆ ಅಭಿಮಾನ. ನಮ್ಮ ಕುಮಾರವ್ಯಾಸ ಹೇಳೋದಿಲ್ವೇ, ತುಳಸಿಯ ಉದಕ ಇದ್ದಂತೆ ಇದೆ ಈ ಕಾವ್ಯ ಅಂತ ಹೇಳ್ತಾನಲ್ಲ, ಅಷ್ಟು ಪವಿತ್ರವಾದದ್ದು ಅಂತ. ಹಾಗೆ ಸೇರಿಸ್ದ ಶತ್ರುವನ್ನು ಜಯಿಸು ಅಂತೇಳಿ ಕಪೀಶ್ವರನ ಕೊರಳಿಗೆ ಆ ಗಜಪುಷ್ಪ ಮಾಲೆಯನ್ನು ಹಾಕಿದ್ದಾನೆ. ಗಜ ಅದು ಶೌರ್ಯದ ಸಂಕೇತವಾಗ್ತಕ್ಕಂಥದ್ದು, ವಿಜಯದ ಸಂಕೇತವಾಗ್ತಕ್ಕಂಥದ್ದು, ಲಕ್ಷ್ಮಿಯ ಸಂಕೇತವಾಗ್ತಕ್ಕಂಥದ್ದು. ಅಂತಹ ಪುಷ್ಪವನ್ನು ಹಾಕಿದ್ದಾನೆ. ವಾನರರ ಉತ್ಸಾಹ ಇಮ್ಮಡಿಯಾಯಿತು. ಬಂಡೆ ಮರ ಎಲ್ಲ ತೆಗೆದುಕೊಂಡು ನಿಂತುಬಿಟ್ರಂತೆ. ಇವತ್ತಿಗೂ ಇದು ಹಳ್ಳಿ ಕಡೆ ಹೋದರೆ ಗೊತ್ತಾಗ್ತದೆ. ಮಾರಮ್ಮನ ಜಾತ್ರೆಯಲ್ಲಿ ಅವರು ಬೇರೆ ಯಾವುದೋ ಆಯುಧ ಇಟ್ಕೊಳ್ಳೋದಿಲ್ಲ, ಸಿಕ್ಕತಕ್ಕಂಥ ಕೋಲುಗಳನ್ನೇ ಇಟ್ಕೊಳ್ತಾರೆ. ಅದಕ್ಕೆ ಬೇರೆ ಒಂದಷ್ಟು ಎಲೆಗಳು ತುಂಬಿಕೊಂಡಿದ್ರೆ ಅದನ್ನು ಇಟ್ಕೊಂಡು ಆ ಒಂದು ಆರ್ಭಟ ಮಾಡ್ತಕ್ಕಂಥದ್ದು. ಅದು ನೋಡಿದಾಗ ಈ ಕಪಿ ವೀರರ ಶೌರ್ಯವೇ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ದುರ್ಗದ ಬಳಿಗೆ ಇವರು ಹೋಗ್ತಾ ಇದ್ದಾರಂತೆ. ಬಗೆಯದಿರ್ದುದು ದುರ್ಗವಿವರುಬ್ಬುಗಳ ಲೆಕ್ಕಿಸದೆ ಇಂದ್ರನ ಮಗನು ಬಳಿಕ್ಕಿ ಹೊರಟ್ಟಿದರು ಕಾಳಗಕ್ಕೆ ಕಪಿಚರರ ನಗುತ ಚರರುತ್ತರಕ್ಕೆ ನಿಮ್ಮವ ಅಗಡುತನವಿನಿ ತುಂಟೆ ರಣದಲ್ಲಿ ತೆಗೆಯ ನೆಲೆ ನಿರ್ಧರಿಸಿ ಬಂದಿಹರೆ ಹೇಳಿ ನೀವೆಂದ. ವಾಲಿಗೆಲ್ಲ ಇವರ ಆರ್ಭಟ ಕೇಳಿಸ್ತು. ಆದರೆ ಕಿಷ್ಕಿಂಧ ಪಟ್ಟಣದಿಂದ ಯಾವುದೇ ರೀತಿಯ ಸೂಚನೆ ಇಲ್ಲ, ಪ್ರತ್ಯುತ್ತರವಿಲ್ಲ. ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ. ಅವನಿಗೆ ಆಟ, ಬರ್ತಾನೆ, ಹೊಡೆಸ್ಕೊಳ್ತಾನೆ, ಹೋಗ್ತಾನೆ. ಏನು ದಿನ ಇದೇನಾ, ಯುದ್ಧ ಮಾಡಬಾ ಅಂತ ಕರೀತಾನೆ, ಪ್ರಾಣ ಉಳಿಸ್ಕೊಳಕ್ಕೆ ಹೋಗಿ ಋಷಿಮುಖ ಪರ್ವದಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಬುದ್ಧಿ ಇಲ್ಲ, ನಾನ್ಯಾಕೆ ಬರಲಿ, ಅವನಿಗೆ ಏನೋ ಹುಡುಕ್ತಾನ, ಮಾಡ್ಕೊಳ್ಳಿ ಬಿಡು ಸುಮ್ಮನೆ ಇದ್ದ. ಆಗ ದೂತರನ್ನು ಕಳಿಸ್ಕೊಡ್ತಾನಂತೆ. ಇದು ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ಇಲ್ಲಿದೆ. ಕುಮಾರ ವಾಲ್ಮೀಕಿ ವಿಷಯಗಳನ್ನು ಸೇರಿಸ್ತಾನೆ, ಒಂದೊಂದೇ ಅವನಿಗೆ ಬೇಕಾದ ರೀತಿಯಲ್ಲಿ ಕವಿ ಅಲ್ವೇ. ಹಾಗಾಗಿ ಅವನು ಆ ಒಂದು ಹೊಸತನವನ್ನು ತರ್ತಕ್ಕಂಥದ್ದು, ನವನವೋನ್ಮೇಷ ಶಾಲಿನಿಯಾಗಿ ಕಾವ್ಯವನ್ನು ರಚನೆ ಮಾಡ್ತಕ್ಕಂಥ ಉದ್ದೇಶ. ಮತ್ತೆ ವೀರನಾಗಿದ್ದ ಇವನು ಕಳಿಸ್ಕೊಡ್ತಾನೆ. ಬಂದರು ದೂತರು, ವಾಲಿಗೆ ನಮಸ್ಕಾರ ಮಾಡಿದ್ರು. ಸ್ವಾಮಿ, ನಿಮ್ಮ ತಮ್ಮ ಯುದ್ಧಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ. ಸಮರದ ಕಹಳೆ ಮೊಳಗ್ತಾ ಇದೆ, ತಾವು ಬರಬೇಕು, ಯುದ್ಧವನ್ನು ಮಾಡಬೇಕು. ನಕ್ಬಿಡ್ತಾನಂತೆ ವಾಲಿ. ಏನಯ್ಯ, ಸುಗ್ರೀವ ಆಟ ಆಡ್ತಿದ್ದಾನೇನೋ ಅವನು, ಪ್ರತಿನಿತ್ಯ ಬರೋದು ಯುದ್ಧವನ್ನು ಮಾಡು ಅನ್ನೋದು. ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ? ನಿರ್ಧಾರ ಮಾಡ್ಕೊಂಬಂದಿದ್ದಾನ? ಕೊನೆ ತನಕ ಉಳಿತಾನ? ಯುದ್ಧ ಮುಗಿಯೋ ತನಕ ಇರ್ತಾನ? ದೃಢವಾಗಿದೆಯಾ ಅವನ ನಿಲುವು ಎಂಬ ಪ್ರಶ್ನೆಯನ್ನು ಕೇಳಿದಾಗ ಆಗ ದೂತರು ಹೇಳ್ತಾರೆ ನೋಡಿ, ಜೂಜು ಸೋತಡೆ ಸೋಲುವುದೆ ಮರು ಜೂಜು, ಜೂಜು ಸೋತಡೆ ಸೋಲುವುದೆ ಮರು ಜೂಜು, ಸಾಕಿನ್ನದರ ಮಾತೆ ನಾಜಿರಂಗದಲಿಂದು ನಿನ್ನಯ ಭಟ ಶಿರೋಮಣಿಯ ಪೈ ಜಗಾರನ ಗೆಲಿದೊಡಹುದು ಬಿಡವು ಜಸುತನೆಂಬಗಳಿಕೆ ನಿರ್ವಾಜ್ಯವೇ ಕೆನುತಲಿ ಇದಿರಲಿ ಚರರು ಕಪಿಪತಿಯ, ನಿರ್ವಾಜ್ಯವೇ ಕೆನುತಲಿದರ್ ಎದುರಿದಿರಲಿ ಚರರು ಕಪಿಪತಿಯ. ಸ್ವಾಮಿ, ಏನೋ ಒಂದಿನ ಜೂಜಲ್ಲಿ ಸೋತ್ ಬಿಡ್ತಾರಪ್ಪ, ಪ್ರತಿನಿತ್ಯವಾದ ಥರ ಸೋಲ್ತಾರೆಯೇ. ಒಂದಿನ ಗೆಲುವು ಇರ್ತದೆ, ಒಂದಿನ ಸೋಲಿರ್ತದೆ. ನಿಮ್ಮ ತಮ್ಮ ಪ್ರತಿಜ್ಞೆ ಮಾಡಿದ್ದಾನೆ, ಅವನೇನಾದರೂ ಈ ಸಮರದಲ್ಲಿ ಗೆಲ್ಲಲಿಲ್ಲ ಅಂದರೆ ನಿಮ್ಮನ್ನು ಏನು ಬೇಕಾದ್ರೂ ಕರೆಯಿರಿ, ನಿಮ್ಮನ್ನು ಗೆದ್ದೇ ಗೆಲ್ತಾನೆ. ಆ ಒಂದು ನಿರ್ಧಾರ ಒಂದಾಗಿದೆ. ಇಂದ್ರಪುತ್ರ ಅಂತಕ್ಕಂಥ ಹೆಗ್ಗಳಿಕೆ ನಿಮ್ಮದಾಗ್ತದೆ. ಯಾವಾಗ? ಅವನನ್ನು ನೀವು ಗೆದ್ದಾಗ. ಯಾರು ಗೆಲ್ತಾರೋ ಅವ್ರಿಗೆ ಆ ಕೀರ್ತಿ ಬರ್ತದೆ.
ನೀವು ಗೆದ್ರೆ ನಿಮಗೆ ಹೆಸರು ಬಂತು, ಅವನು ಗೆದ್ರೆ ಅವನಿಗೆ ಹೆಸರು ಬಂತು, ಮತ್ತಿನ್ನೇನು, ಯುದ್ಧವನ್ನು ಪ್ರಾರಂಭ ಮಾಡಿ ಅಂಥೇಳಿ ದೂತರು ಸ್ವಲ್ಪ ಬಲಾಢ್ಯರೇ ಅವರು ಕೂಡ ಆ ಮಾತಿಗೆ ಒತ್ತು ಕೊಟ್ಟು ಹೇಳಿದ್ರು. ವಾಲಿ ಯುದ್ಧಕ್ಕೆ ಸಿದ್ಧನಾದ. ಕಡುಹು ನಿಮ್ಮವಿಗಿನಿತಿರಲು ನಾವಡಗಬಹುದೇ, ಕಡುಹು ನಿಮ್ಮವಿಗಿನಿತಿರಲು ನಾವಡಗಬಹುದೇ, ಬಹೆನಡೆಯೀ ನಿಮ್ಮೊಡೆಯನನು ನಿಂದಿರಿಸಿಕೊಂಡಿರಿ ನಿನ್ನಿನಂದದಲ್ಲಿ. ನುಡಿ ಹಲವು ಸಾಕೆಂದವರ, ನುಡಿ ಹಲವು ಸಾಕೆಂದವರ, ನುಡಿ ಹಲವು ಸಾಕೆಂದವರ ಬೀಳ್ಕೊಡುತ್ತ ಭದ್ರಾಸನವ ನಿಳಿದವ. ಅವಗಡೆಯ ಕಪಿರಾಜೇಂದ್ರ ಕದನೋದ್ಯೋಗಮನನಾದ. ಕಪಿರಾಜೇಂದ್ರ ಕಪಿರಾಜೇಂದ್ರ ಕದನೋದ್ಯೋಗಮನಾದ. ಕದನೋದ್ಯೋಗಮನನಾದ. ಸುಗ್ರೀವ ಅಷ್ಟು ಶೌರ್ಯ ಇದೆಯಾ ಸುಗ್ರೀವನಿಗೆ? ಆಯ್ತು, ಅವನಿಗೆ ಅಷ್ಟು ಶೌರ್ಯ ಇದ್ಮೇಲೆ ನಾನು ಯಾಕೆ, ನಾನು ಯುದ್ಧವನ್ನು ಮಾಡ್ತೀನಿ. ಆದರೆ ಒಂದು ಮಾತು, ಯುದ್ಧ ಮುಗಿಯೋ ತನಕ ಸುಗ್ರೀವನನ್ನ ಆ ರಣರಂಗದಲ್ಲಿ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮದೇ. ನೀವೇನಾದರೂ ಬಿಟ್ಟರೋ ಸರಿ ಹೋಗೋದಿಲ್ಲ. ಯುದ್ಧದಲ್ಲಿ ಏನೋ ಒಂದು ತೀರ್ಮಾನ ಆಗಬೇಕು. ಇಲ್ಲ ನಾನು ಸೋಲಬೇಕು, ಇಲ್ಲ ಅವನು ಸೋಲಬೇಕು, ಇಲ್ಲ ನಾನು ಪ್ರಾಣ ಕಳ್ಕೋಬೇಕು, ಇಲ್ಲ ಅವನು ಪ್ರಾಣ ಕಳ್ಕೋಬೇಕು. ಈ ತೀರ್ಮಾನಕ್ಕೆ ಬಂದರೆ ಆಯ್ತಲ್ಲ. ಆ ರೀತಿ ಇದ್ದರೆ ಯುದ್ಧವನ್ನು ಮಾಡೋಕ್ಕೆ ಸಿದ್ಧವಾಗ್ತೀನಿ ಅಂತ ಹೇಳಿ ಸಿಂಹಾಸನದಿಂದ ಇಳಿದು ಅವನು ಆ ಯುದ್ಧದ ಕಡೆಗೆ ಉದ್ಯೋಗ ಗಮನನಾಗ್ತದೆ. ಉದ್ಯೋಗ ಅಂದರೆ ಯುದ್ಧದ ಕದನ ಉದ್ಯೋಗವಂತೆ, ಅದು ಕದನವೇ ಒಂದು ಉದ್ಯೋಗ. ಅದು ಆ ರೀತಿ ಸಿದ್ಧವಾಗ್ತಿದ್ದಾನೆ. ಆಯಿತು, ಇಬ್ಬರು ಕೂಡ ಯುದ್ಧವನ್ನು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತ ಇಂದ್ರ ಕೊಟ್ಟಿರ್ತಕ್ಕಂಥ ಒಂದು ಸರವನ್ನು ಧರಿಸ್ತಾನಂತೆ. ತರಿಸಿದನು ತನಗಿಂದ್ರನ ಸುರರ ದುರದೊಳಿತ್ತ ಸಜೀವ ರತ್ನ ಸ್ಫುರಿಕಾಂಚನ ಮಾಲೆಯನು. ತರಿಸಿದನು ತನಗಿಂದ್ರನ ಸುರರ ದುರದೊಳಿತ್ತ ಸಜೀವ ರತ್ನ ಸ್ಫುರಿತ ಕಾಂಚನ ಮಾಲೆಯನು. ನಿಖಿಳಾಂಶುಮಾಲಯನು ಧುರದೊಳರಿ ಭಟನರ್ಧ ಬಲವನು ಬೆರೆಸಿಕೊಂಬ ಬಲಾತಿಶಯ ಬಂಧುರದ ಮಾಲಯ ಧರಿಸಿ. ಬಲಾತಿಶಯ ಬಂಧುರದ ಮಾಲಯ ಧರಿಸಿ ತನ್ನರಮನೆಯ ಹೊರವಂಟ. ದುರದೊಳು ಅರಿಭಟನರ್ಧ ಬಲವನು ಬೆರೆಸಿಕೊಂಬ ಬಲಾತಿಶಯ ಬಂಧುರದ ಮಾಲೆಯನ್ನು ಧರಿಸಿ ತನ್ನರಮನೆಯ ಹೊರವಂಟ. ತನ್ನರಮನೆಯ ಹೊರವಂಟ. ತನ್ನರಮನೆಯ ಹೊರವಂಟ. ಇಂದ್ರ ವಾಲಿಗೆ ಒಂದು ಹಾರವನ್ನು ಕೊಟ್ಟಿದ್ದಂಥದ್ದು. ಒಮ್ಮೆ ಅಸುರರ ಜೊತೆಯಲ್ಲಿ ಯುದ್ಧವನ್ನು ಮಾಡಬೇಕಾದ್ರೆ ವಾಲಿಯ ಪರಾಕ್ರಮವನ್ನು ಮೆಚ್ಚಿ ಒಂದು ಹಾರವನ್ನು ಕೊಟ್ಟಿದ್ದ. ಅದು ಹೇಗಿತ್ತಪ್ಪ ಅಂದರೆ, ಅದನ್ನು ಧರಿಸಿ ಯುದ್ಧಕ್ಕೆ ಬಂದರೆ ಎದುರಾಳಿಯ ಅರ್ಧ ಬಲ ಇವನಿಗೆ ಬಂದ್ಬಿಡ್ತಿತ್ತಂತೆ. ಏನೆಲ್ಲ ಚಮತ್ಕಾರಗಳನ್ನು ದೇವತೆಗಳು ಇಟ್ಕೊಂಡಿದ್ರಪ್ಪ, ಆಶ್ಚರ್ಯ ಆಗ್ತದೆ ನೋಡಿ. ನಿಂತ್ಕೊಂಡ ತಕ್ಷಣವೇ ಅವನ ಬಲ ಎಲ್ಲ ಇವನಿಗೆ ಬಂದ್ಬಿಡ್ತಕ್ಕಂಥದ್ದು. ಇತ್ತೇನೋ ಈ ಶಕ್ತಿಗಳೆಲ್ಲ ಇರ್ತಕ್ಕಂಥ ವಶೀಕರಣ ಮಾಡ್ಕೊಳ್ತಕ್ಕಂಥದ್ದು. ಆದರೆ ವಾಲ್ಮೀಕಿ ಮಹರ್ಷಿಗಳು ವಿಷ್ಣುನೇ ಕೊಟ್ಟಿದ್ದ ಇದನ್ನು ಅಂತ ಹೇಳ್ತಾರೆ. ಅದು ಹೇಗೋ ಗೊತ್ತಿಲ್ಲ, ಅಂದರೆ ಇವನು ಇಂದ್ರ ಕೊಟ್ಟಿದ್ದ ಅಂತ ತೊರವೆ ರಾಮಾಯಣದಲ್ಲಿ ನರಹರಿ ಹೇಳ್ತಾನೆ. ಆ ಸುಂದರವಾಗಿರತಕ್ಕಂಥ ಹಾರವನ್ನು ಧರಿಸಿದ್ದಾನೆ. ವೀರ ಯೋಧನಾಗಿ ಅರಮನೆಯಿಂದ ಹೊರಟಿದ್ದಾನೆ. ಹೊರಟ ತಕ್ಷಣವೇ ಮತ್ತೊಮ್ಮೆ ಎದುರಾಯಿತು. ಬಹಳ
ಬಹಳ ಮುಖ್ಯವಾಗಿರ್ತಕ್ಕಂಥ ಸಂದರ್ಭ ಇದು. ಯಾರು ಬಂದರು ಅವನನ್ನು ಮಾತನಾಡಿಸೋದಕ್ಕೆ ಏನನ್ನ ಹೇಳಕ್ಕೆ ಬರ್ತಾರೆ ನೋಡಿ. ಆ ಸಮಯದಲ್ಲಿ ತಾರೆ ಬಂದು, ಆ ಸಮಯದಲ್ಲಿ ತಾರೆ ಬಂದು ನಿಜೇಶನೊಡ ನಿಂತೆಂದಳು. ಇನ ಜನದಾಶರಥಿ ಪತಿ ಕರಿಸಿದನು ಗಡ ಪರಮ ಮೈತ್ರಿಯಲಿ. ವಾಸಿ ಬಿದ್ದುದು ಗಡ, ವಾಸಿ ಬಿದ್ದುದು ಗಡ, ತದೀಯ ಮಹೀಶನಲಿ ತಮ್ಮನಲಿ ತೋಟಿಯ ಜಯಿಸುವಾಯತಿಕೆಯ ವಿಚಾರಿಸಿ ನಗಳುವುದು ರಣವ. ತದೀಯ ಮಹೀಶನಲಿ ತಮ್ಮನಲಿ ತೋಟಿಯ ಜಯಿಸುವಾಯತಿಕೆಯ ವಿಚಾರಿಸಿ ನೆಗಳುವುದು ರಣವ. ತಾರೆ ವಾಲಿಯ ಹೆಂಡತಿ. ಹಿರಿಯರು ಹೇಳ್ತಾರೆ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗೆಳೆಯರು ಯಾರು ಅಂದರೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಅವರಿಬ್ಬರಲ್ಲಿರ್ತಕ್ಕಂಥ ಸ್ನೇಹಕ್ಕೆ ಒಂದು ಕಿಂಚಿತ್ತೂ ಕೂಡ ಲೋಪ ಬರೋದಿಲ್ವಂತೆ, ಚ್ಯುತಿ ಬರೋದಿಲ್ವಂತೆ. ನೀವು ಯಾರ ಮಾತನ್ನು ಕೇಳದೇ ಇದ್ರೂ ಕೂಡ ಕೆಲವು ಸಂದರ್ಭದಲ್ಲಿ, ಕೆಲವು ಸಂದರ್ಭ ಅನ್ನೋದನ್ನು ಬಿಟ್ಬಿಟ್ಟು ಬಹಳ ಸಂದರ್ಭದಲ್ಲಿ ಹೆಂಡತಿಯ ಮಾತನ್ನು ಕೇಳಬೇಕು ಅಂತ. ಏಕೆಂದರೆ ಅವರು ಗಂಡನ ಹಿತವನ್ನು ಬಯಸ್ತಕ್ಕಂಥವ್ರು, ಎಲ್ಲೂ ಲೋಪ ಮಾಡ್ಕೊಳ್ಳೋದಿಲ್ಲ. ಬೇರೆ ಯಾರಿಗನ್ನ ಲೋಪ ಮಾಡಿದ್ರು ಕೂಡ ಗಂಡ ಚೆನ್ನಾಗಿರಲಿ ಅನ್ನುವ ಆಸೆ ಉಳ್ಳವರು. ಆದರೆ ಸಾಕಷ್ಟು ಸಮಯದಲ್ಲಿ ಗಂಡ ಹೆಂಡತಿಗೆ ಉಪದೇಶ ಮಾಡೋಕ್ಕೆ ಹೋಗೋದೇ ಇಲ್ಲ. ಬೇಕಾದ್ರೆ ನೋಡ್ಕೊಂಬನ್ನಿ, ಎಲ್ಲನೂ ನೋಡಿ ನೀವು ಪುರಾಣಗಳಲ್ಲಿ, ಮಹಾಕಾವ್ಯಗಳಲ್ಲಿ ಹೆಂಡತಿಗೆ ಗಂಡ ಉಪದೇಶ ಮಾಡಿರ್ತಕ್ಕಂಥದ್ದು ಇಲ್ಲ. ಏನೋ ನಾಮ ಉಪದೇಶ ಮಾಡ್ತಾರೆ. ನಮ್ಮ ಶಿವ ಹೇಳ್ಕೊಳ್ಳಿಲ್ವೇ ಗಿರಿಜೆಗೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ಉಪದೇಶ ಮಾಡ್ತಾರೆ. ಆದರೆ ಕೆಲವು ಕ್ಲಿಷ್ಟವಾದ ಸಂದರ್ಭದಲ್ಲಿ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿದವರಲ್ಲ. ನಮ್ಮ ದ್ರೌಪದಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಲು ಭೀಮನಿಗೆ ಅಲ್ವಾ, ಧರ್ಮರಾಜನಿಗೆ ಹೇಳ್ಕೊಡ್ತಾಳೆ. ಎಂಥ ಸಂದರ್ಭಗಳು ಬರ್ತದೆ, ಭಾಳಷ್ಟು ಕಡೆ ಇದೆ. ಮುಂದೆ ರಾವಣನಿಗೆ ಹೇಳ್ಕೊಡ್ತಕ್ಕಂಥ ಸಂದರ್ಭ, ಇವೆಲ್ಲ ನೆನಪು ಮಾಡಿಕೊಂಡಾಗ ಇಲ್ಲಿ ತಾರೆ ಬರ್ತಾಳೆ. ತಾರೆಯನ್ನು ಯಾಕೆ ನಾವು ಮೆಚ್ಕೋಬೇಕು? ತಾರೆಗೆ ಯಾವ ಕಾರಣದಿಂದ ಅಂತಹ ಒಂದು ದೊಡ್ಡ ಪದವಿಯನ್ನು ಕೊಟ್ಟಿದ್ದಾರೆ ಅಂದರೆ ಈ ಕಾರಣದಿಂದ. ಆ ಸುಗ್ರೀವನನ್ನ ಮನಸ್ಸನ್ನು ಅದು ಪರಿವರ್ತನೆ ಮಾಡ್ತಕ್ಕಂಥ ಕಾರಣದಿಂದ ಬಂದಳು. ಯುದ್ಧ ಸಿದ್ಧನಾಗಿದ್ದಾನೆ. ಆಗ ಹೇಳ್ತಾಳೆ, ಸುಗ್ರೀವ ಮತ್ತು ರಾಮರ ಸ್ನೇಹವನ್ನು ನೆನಪು ಮಾಡ್ಕೋ. ಅವರಿಬ್ಬರೂ ಪರಸ್ಪರ ಭಾಷೆಯನ್ನು ಕೊಟ್ಟಿದ್ದಾರೆ. ನನಗೆ ಈ ಮಾಹಿತಿ ಸಿಕ್ಕಿದೆ. ನನಗೆ ಕದನವನ್ನು ಗೆಲ್ತಕ್ಕಂಥ ಸಾಮರ್ಥ್ಯ ನಿನ್ನಲ್ಲಿ ಇದೆಯಾ? ಮತ್ತೊಮ್ಮೆ ಪರ್ಯಾಲೋಚನೆಯನ್ನು ಮಾಡು. ದುಡುಕಬೇಡ. ಯುದ್ಧವನ್ನು ಮಾಡ್ತೀನಿ ಅಂತಕ್ಕಂಥ ಆ ಒಂದು ಅವಸರದಲ್ಲಿ ಹೋಗಬೇಡ. ಅವಶ್ಯಕತೆ ಇದೆಯಾ? ಯುದ್ಧವನ್ನು ಮಾಡಬೇಕಾದ ಸಂದರ್ಭ ಬದಿಗೆ ಬಂದಿದೆಯಾ? ಯೋಚಿಸು ವಾಲಿ ಅಂತ ಹೇಳಿ ಇನ್ನೊಂದು ಸುಲಹೆಯನ್ನು ಕೊಡ್ತಾಳೆ ನೋಡಿ. ಮಹೀಪತಿಯಂಗನಯ ಉದ್ದಾಮ ಬಲ ದಶಕಂಠ ಬನದಲ್ಲಿ ಮೈ ಮರೆಸಿಕೊಂಡೊಯ್ದ ಗಡ ಬರವಾಯ್ತು ಗಡ ಬಳಿಕ ಈ ಮಹೀಮಂಡಲಕ್ಕೆ ರುಮೆಯನು ಕಾಮಿಸುವ ಕಪಿ ಕಂಡು ಭಾಷಯನ ಮಹೀಪನಲಿ ಕೊಂಡು ಕೊಲಲೈ ತಂದನಾಜಿಯಲಿ ಈ ಮಹೀಮಂಡಲಕ್ಕೆ ರುಮೆಯನು ಕಾಮಿಸುವ ಕಪಿ ಕಂಡು ಭಾಷಯನ ಮಹೀಪನಲಿ ಕೊಂಡು ಕೊಲಲೈ ತಂದನಾಜಿಯಲಿ ಕೊಲಲೈ ತಂದನಾಜಿಯಲಿ ಭಾಷಯನ ಮಹೀಪನಲಿ ಕೊಂಡು
ಕೊಲಲೈ ತಂದನಾಜಿಯಲಿ. ಅಂಗದನ ಮುಖಾಂತರ ತಾರೆಗೆ ಎಲ್ಲ ವಿಷಯ ಸಂಗ್ರಹಿಸಿದ್ಲವಳು. ಶ್ರೀರಾಮಚಂದ್ರ ಯಾರು, ಅವನ ಸ್ಥಿತಿ ಏನು, ಅವನಿಗೆ ಆಗಿರ್ತಕ್ಕಂಥ ನೋವು ಯಾವುದು, ಸೀತೆಯನ್ನು ಯಾರು ಅಪಹರಣ ಮಾಡಿದ್ದಾರೆ, ಅಲ್ಲಿ ನಡೀತಿರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ತಾರೆಗೆ ಗೊತ್ತಿತ್ತು. ಅಲ್ಲಿ ಚಾರರಿದ್ದರು, ಎಲ್ಲ ತಿಳಿಸ್ಕೊಟ್ಟಿದ್ರು ಅಂಗದನ ಮುಖಾಂತರ, ಗೊತ್ತಿತ್ತು ಅವಳಿಗೆ. ಅದಕ್ಕೆ ಹೇಳ್ತಾ ನೋಡು, ವಾಲಿ ಅವನೂ ಕೂಡ ಪತ್ನಿ ವಂಚಿತನಾಗಿದ್ದಾನೆ, ನಿನ್ನ ತಮ್ಮನೂ ಕೂಡ ಪತ್ನಿ ವಂಚಿತನಾಗಿದ್ದಾನೆ. ಸುಗ್ರೀವ ರಾಜ್ಯ ಮತ್ತು ಪತ್ನಿಯನ್ನ ಪಡೆಯಲು ರಾಮನ ಸಖ್ಯವನ್ನು ಬೆಳೆಸಿದ್ದಾನೆ. ಅದು ಸಹಜ, ನೀನೇ ಮಾಡ್ತಿರ್ತಕ್ಕಂಥ ತಪ್ಪಿದು. ಅವನ ಹೆಂಡತಿಯನ್ನು ನಿನ್ನ ಬಳಿಗೆ ಇಟ್ಕೊಂಡಿದ್ದೀಯಾ, ಆ ರುಮೆಯನ್ನು ನೀನು ಬಯಸಿರ್ತಕ್ಕಂಥದ್ದು ತಪ್ಪಲ್ವೇ? ಹಾಗಾಗಿ ಸುಗ್ರೀವ ಅವನು ಬೇಕಾದದನ್ನು ಕೇಳ್ತಿದ್ದಾನೆ, ಯೋಚನೆಯನ್ನು ಮಾಡು ಅಂತ ಮತ್ತೊಮ್ಮೆ ತಿಳಿ ಮಾತಿನಲ್ಲಿ ವಾಲಿಗೆ ಉಪದೇಶ ಕೊಡ್ತಾಳವಳು. ಅನುಜನಂಗನಯ ನಳುಪಿ ವೈರವ ಕೊನರಸಿಯಾತೆಯನಲಿ. ಅನುಜನಂಗನೆ ನುಳುಪಿ ವೈರವ ಕೊನರಿಸಿದೆಯಾತನಲಿ. ತಾನಿದು ನಿನಗೆ ದೂಷಣವಲ್ಲವೇ? ಇನ್ನಾದಡೆಯು ರುಮೆಯ ಇನಸುತನ ಕರೆದಿತ್ತು. ರಘುನಂದನನ ಕಾರ್ಯಕ್ಕೊದಗೂ ಲೇಸಿನ ನೆನಹಿದೀ ಗತಿ ಮಥನ ಲೇಸಲೆಂದಳಾತಾರೆ. ತಾರೆಯದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಹೇಳ್ತಾಳವಳು. ವಾಲಿ, ಯೋಚನೆಯನ್ನು ಮಾಡು, ರುಮೆಯನ್ನು ಒಪ್ಪಿಸಿಬಿಡು. ಸುಗ್ರೀವನಿಗೆ ಕೊಡಬೇಕಾದದ್ದು ನ್ಯಾಯ ಧರ್ಮ. ಅವನು ಮಾಡಬೇಕು ಅಂತ ಮಾಡಿಲ್ಲ, ಪಾಪ ಆ ಸಮಯ ಅವನಿಗೆ ಗೊತ್ತಿರಲಿಲ್ಲ. ಹಾ ಸುಗ್ರೀವ ಅಂತ ಕೂಕೊಂಡು ಆ ಮಾಯಾವಿ ಆ ಬಿಲದಲ್ಲಿ ಕೂಕೊಂಡು ಸತ್ತುಬಿಟ್ಟ. ರಕ್ತ ಅದು ಚಿಮ್ಮಿ ಚಿಮ್ಮಿ ಹೊರಗಡೆ ಬಂದ್ಬಿಡ್ತು. ನೋಡ್ತಾನೆ, ಸುಗ್ರೀವನಿಗೆ ಭಯ ಆಗ್ಬಿಡ್ತು. ಎಲ್ಲಿ ಬಂದ್ಬಿಡ್ತಾನೋ, ಮತ್ತೆ ಆ ಮಾಯಾವಿ ಬಂದು ಏನು ಮಾಡ್ತಾನೋ ಅನ್ನೋ ಭಯದಿಂದ ಆ ಬಿಲವನ್ನು ಮುಚ್ಚಿದ ಬಂದ. ನೀನೇನೋ ಗಟ್ಟಿಗ ಆ ಭೂಮಿಯನ್ನೇ ನೀನು ಭೇದಿಸಿಕೊಂಡು ಹೊರಗಡೆ ಬಂದೆ. ನೀನು ಕಂಡೆ ಸುಗ್ರೀವ ರಾಜ್ಯದಲ್ಲಿ ಸಿಂಹಾಸನ ಕೂತಿರ್ತಕ್ಕಂಥದ್ದು. ಯೋಚನೆ ಮಾಡಬೇಕಾಯ್ತು. ಅವನು ಹೇಳ್ಕೊಳ್ತಾನೆ, ಪಾಪ ಬಹಳ ರೀತಿಯಲ್ಲಿ ಬೇಡ್ತಾನೆ, ನಾನು ತಪ್ಪು ಮಾಡಿಲ್ಲ ಅಣ್ಣ. ಈ ರೀತಿ ಧ್ವನಿ ಕೇಳಿಸ್ತು. ಮಾಯಾವಿ ಮಾಡಿರ್ತಕ್ಕಂಥ ಆ ಒಂದು ಮೋಸದ ಜಾಲಕ್ಕೆ ನಾನು ಬಿದ್ದಿದ್ದೇನೆ, ನನ್ನ ತಪ್ಪನ್ನು ಮನ್ನಿಸ್ಬಿಡು, ನಿನಗೆ ಈ ರಾಜ್ಯವನ್ನು ಕೊಡ್ತೀನಿ, ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ರೂ ಕೂಡ ಇವನು ಕೇಳದೆ ಆವೇಶಭರಿತನಾಗಿ. ಯಾಕೆಂದರೆ ಶೌರ್ಯ ಅನ್ನೋದು ಒಂದು ಮದ, ಅಷ್ಟಮದಗಳಲ್ಲಿ ಅದು ಒಂದು ಮದ ಬರ್ತಕ್ಕಂಥದ್ದು. ರೂಪದ ಮದವೂ ಒಂದು ಮದ, ಜ್ಞಾನದವೂ ಒಂದು ಕೊಡೋ ರೀತಿ ಮದವಾಗಿಬಿಡ್ತದೆ. ವಾಲಿಗೆ ಆ ರೀತಿಯ ಮದ ಬಂದ್ಬಿಟ್ಟಿತ್ತು. ಮದ ಬಂದಾಗ ಯಾರನ್ನೂ ನಾವು ತಡೆಯೋಕ್ಕಾಗೋದಿಲ್ಲ. ವೇಗವಾಗಿ ಆವೇಶದಿಂದ ಆ ಸುಗ್ರೀವನನ್ನು ಕೊಲ್ಲೋದಕ್ಕೆ ಹೋಗ್ತಾನೆ. ಆದರೆ ಅಲ್ಲಿದ್ದಂಥ ಹಿರಿಯರು, ಜಾಂಬವಂತಾದಿ ಹಿರಿಯರು ಅವನನ್ನು ಶಮನ ಮಾಡಿ, ತಪ್ಪು ಮಾಡ್ತಿದ್ಯಾ, ಇದು ಸರಿಯಲ್ಲ ಅಂತ ಹೇಳಿದಾಗ ಅವನು ಬಿಟ್ಬಿಟ್ಟ. ಆದರೆ ಎಂತಹ ಘಾಸಿಯನ್ನು ಮಾಡ್ದ. ತನ್ನ ಎದುರಿಗೆ ತನ್ನ ಹೆಂಡತಿಯನ್ನು ಕರ್ಕೊಂಬಂದು ಅವನಿಗೆ ವಂಚಿತನಾಗಿ ಮಾಡ್ತಕ್ಕಂಥದ್ದು ಯಾವ ನ್ಯಾಯ? ಒಂದು ಕ್ಷಣ ಯೋಚನೆ ಮಾಡಿದಾಗ ಎಂತಹ ಅಪಮಾನವಾಗಿದೆ. ಪಾಪ ರುಮೆ ಎಂತಹ ಪಾಪದ ಹೆಣ್ಣು. ಒಂದೇ ಒಂದು ಮಾತಾಡಲಿಲ್ಲ, ಎಲ್ಲೂ ಮಾತಾಡೋದೇ ಇಲ್ಲ ಅವಳು. ಇಡೀ ಕಾವ್ಯದ ಉದ್ದಕ್ಕೂ ಎಲ್ಲೂ ಬರೋದೇ ಇಲ್ಲ. ತನ್ನ ನೋವನ್ನು ತಾನೇ ನುಂಗಿಕೊಂಡಿದ್ದಾಳೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಪಾಪ ತಮ್ಮ ನೋವನ್ನು ನಾವೇ ನುಂಗಿಕೊಳ್ಳೋ ರೀತಿಯಲ್ಲಿ ರುಮೆ ಕೂಡ ಇದ್ದಾಳೆ. ಏನು ಮಾತಾಡ್ತಿಲ್ಲ. ಇವೆಲ್ಲ ಜ್ಞಾಪಕ ಮಾಡ್ತೀಯಾಳೆ. ತಾರೆ ಹೇಳ್ತೀಯಾಳೆ, ನೀನು ತಪ್ಪು ಮಾಡ್ತಿದ್ದೀಯ ಸುಗ್ರೀವ, ವಾಲಿ ಕೊಟ್ಬಿಡು ಸುಗ್ರೀವನಿಗೆ ರುಮೆಯನ್ನು, ಚೆನ್ನಾಗಿರ್ತಾನೆ. ಆ ರಾಮ ಪಾಪ ಅವನು ಕಳ್ಕೊಂಡಿದ್ದಾನಂತೆ ಹೆಂಡತಿಯನ್ನು, ಅದಕ್ಕೆ ಸಹಾಯ ಮಾಡು, ನಿನ್ನ ಕೀರ್ತಿ ಬೆಳೀತದೆ. ಏಕೆಂದರೆ ಈ ಘಟನೆ ನಡೆದಿದ್ದೇನೆ, ಈ ಒಬ್ಬ ಮಾಯಾವಿ ಗಂಧರ್ವ ಕನ್ಯೆಯನ್ನು ಎತ್ಕೊಂಡು ಹೋಗ್ತಿದ್ದಾಗ ವಾಲಿ ಆ ಗಂಧರ್ವ ಕನ್ಯೆಯನ್ನು ಬಿಡಿಸೋದಕ್ಕೋಸ್ಕರವಾಗಿ ಮಾಯಾವಿಯ ಜೊತೆಗೆ ಯುದ್ಧ ಮಾಡಿದ್ದು. ಇವನು ಒಳ್ಳೆಯವನೇ. ಇವನು ವಾಲ್ಮೀಕಿ ರಾಮಾಯಣದಲ್ಲಿ ವಾಲಿಯನ್ನು ವಿಶೇಷವಾಗಿ ಅವನನ್ನು ಇನ್ನಷ್ಟು ಉನ್ನತೀಕರಣಗೊಳಿಸಿದ್ದಾನೆ. ನಮ್ಮ ತೊರವೆ ನರಹರಿಗಿಂತ ವಾಲ್ಮೀಕಿ ಮಹರ್ಷಿಗಳು ಬಹಳ ವಿಶೇಷವಾಗಿ ಹೊಗಳಿದ್ದಾರೆ. ಅವನು ಹೇಳ್ತಾನೆ ಹೊರಡಬೇಕಾರೆ, ತಾರೆ ನಾನೇನು ಕೊಲ್ಲೋದಕ್ಕೆ ಹೋಗೋದಿಲ್ಲ,
ಸ್ವಲ್ಪ ಭಯ ಹುಟ್ಟಿಸ್ತೀನಿ, ಅವನಿಗೆ ಒಂಚೂರು ನೋವು ಆಗಬೇಕು ಅಂತ ಹೇಳಿ ಬರ್ತಾನೆ. ಆದರೆ ಇಲ್ಲಿ ಆ ಥರ ಆಗೋದಿಲ್ಲ. ಇದು ವೀರಕಾವ್ಯ. ಇದು ಹೇಳ್ತಾ ನೋಡಿ, ಅಂತೂ ರಾಮನ ಕಾರ್ಯದ ನೆರವಾಗುವಂಥ ಸಲಹೆಯನ್ನು ಕೊಟ್ಟರೆ ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವಂತೆ ವಾಲಿ ನಿರಾಕರಣೆ ಮಾಡ್ದ, ಆ ಯುದ್ಧಕ್ಕೆ ಸಿದ್ಧನಾದ. ಆಗ ನನ್ನನ್ನು ಯಾರೂ ಗೆಲ್ಲೋಕ್ಕಾಗೋದಿಲ್ಲ ಅಂತಕ್ಕಂಥ ಹುಂಬತನ ಇತ್ತು. ಹರಿಹರ ಬ್ರಹ್ಮಾದಿಗಳೇ ಬರಲಿ, ನಾನು ಅವರನ್ನು ಲಕ್ಷಿಸುವುದಿಲ್ಲ, ರುಮೆಯನ್ನು ಒಪ್ಪಿಸುವುದಿಲ್ಲ. ಮರುಳಲಾಯಲೆತ್ತಾರೆ ಮರುಳಲಾಯಲೆತ್ತಾರೆ ತನ್ನಯ ಪರಿಯ ನರಿಯ ನೀನು ದುರದಲ್ಲಿ ಹರಿಹರ ಬ್ರಹ್ಮಾದಿಗಳ ತಾ ಬಗೆಯನೆಂಬುದನು ತಿರುಗಿರುಮೆಯನು ಕೊಟ್ಟು ತಮ್ಮನ ಕರಸಿಕೊಂಬಿ ಹೇಸಿಕೆಯ ನಿಜ ಶಿರದೊಳಾನುವಲ್ಲವನೆನುತ ನಡೆ ತಂದ ನಾಹವಕೆ. ವಾಲಿ ಹೇಳ್ತಾನೆ, ರುಮೆಯನ್ನ ಕೊಡುವಂತ ಹೇಳೋ ಮಾತು ಅದು ಹೇಸಿಗೆಯ ಮಾತು. ನಾನು ಆ ಮಾತನ್ನು ಒಪ್ಪೋದಿಲ್ಲ, ನಾನು ಯುದ್ಧವನ್ನು ಮಾಡೋದೇ ನಿಶ್ಚಯ ಅಂತ ಹೇಳಿ ಶರಭ, ಶತಬಲಿ, ಗಜ, ಗವಯ, ವೀರನಾಗಿರ್ತಕ್ಕಂಥ ಸುಮುಖ, ದುರ್ಮುಖ, ಗಂಧಮಾದನರು ಎಲ್ಲರನ್ನು ಸೇರಿಸಿಕೊಂಡು ಯುದ್ಧಕ್ಕೆ ಸಿದ್ಧನಾಗ್ತಿದ್ದಾನೆ. ಅಂಗದನನ್ನು ಕರೆದ, ಪಟ್ಟಣದ ರಕ್ಷಣೆಯನ್ನು ಒಪ್ಪಿಸ್ದ. ಈ ಕಡೆ ಎಲ್ಲರೂ ಸೇರಿ ಆ ಒಂದು ಬ್ರಹ್ಮಾದಿಗಳು ಕೂಡ ಇಳಿದು ಬಂದು ನೋಡ್ತೋ ಅನ್ನುವಂತೆ ಏನು ಯುದ್ಧದ ಸಂಭ್ರಮ ಬಂದು ಸೇರಿದೆ. ಆಗ ಯುದ್ಧ ಯಾವ ರೀತಿ ನಡೀತು ಅನ್ನೋದೇ ಈ ದಿನದ ವಿಶೇಷವಾಗಿರ್ತಕ್ಕಂಥ ವಿಷಯ. ನಭದೊಳಿ ಕಟ್ಟಾಯ್ತು ನಾಕದ ವಿಭುಗಳಿಬ್ಬರ ಸೈರಣೆಯ ಸುರಸಭೆ ಸಮೀಕದ ಸುಭಟರಿಬ್ಬರ ಸೋಲ ಗೆಲುವುಗಳ ಅಭಿನಯಗಳ ವಿವಚನದಲ್ಲಿ ದುಂದುಬಿಗಳಬ್ಬರಣೆಯಲಿ ಬೊಬ್ಬೆಯರ ಬಸದಲ್ಲಿ ಲಳಿಯೇರೆ ಕಲಿಗಳ ಕದನ ಕೇಳಿಯಲಿ ಬೊಬ್ಬೆಯರ ಬಸದಲ್ಲಿ ಲಳಿಯೇಳೆ ಕಲಿಗಳ ಕದನ ಕೇಳಿಯಲಿ. ದೇವತೆಗಳೆಲ್ಲ ಬಂದು ನೆರೆದು ಬಿಟ್ಟಿದ್ದಾರಂತೆ. ಬ್ರಹ್ಮ ಬಂದಂತೆ, ವಿಷ್ಣುನೇ ಬಂದಂತೆ, ಶಿವನೇ ಬಂದಂತೆ, ಏನೆಲ್ಲರೂ ಕೂಡ ನಭೋಮಂಡಲದಲ್ಲಿ ಸೇರಿದ್ದಾರೆ. ಏನು ಆರ್ಭಟ! ಆ ಶೂರರ ಕಾಲ್ ತುಳಿತಕ್ಕೆ ಭೂಮಿಯೇ ಕದಲು ಬಿಡ್ತಂತೆ, ದಿಕ್ಕುಗಾಣದೆ ಹೋಯ್ತಂತೆ. ದೇವಾಸುರರೆಲ್ಲರೂ ಕೂಡ ಬೆರಗಾಗಿ ನೋಡ್ತಾ ಇದ್ದಾರೆ. ಇಬ್ಬರು ಕದನ ವೀರರು ಒಂದು ಕಡೆ, ವಾಲಿ ಮತ್ತೊಂದು ಕಡೆ ಸುಗ್ರೀವ, ಇಬ್ಬರೂ ಕೂಡ ಜೋರಾಗಿ ಗರ್ಜನೆಯನ್ನು ಮಾಡ್ತಿದ್ದಾರೆ. ದಿಕ್ಕಿನಲ್ಲೂ ಕೂಡ ಅವರ ಆರ್ಭಟ ಅಂತಕ್ಕಂಥದ್ದು ಅದು ಕೇಳಿಸ್ತಾ ಇದೆ. ಆ ಕುಂದಿಲ್ಲದೆ ಇರತಕ್ಕಂತಹ ಯುದ್ಧವನ್ನು ನೋಡೋದಿಕ್ಕೆ ಆ ಇಂದ್ರನೂ ಬಂದಿದ್ದಾನಂತೆ, ಸೂರ್ಯನೂ ದೇವನೂ ಬಂದಿದ್ದಾನಂತೆ. ಇಬ್ಬರೂ ಕೂಡ ಉತ್ತೇಜಿತರಾಗಿ ನೋಡ್ತಾ ಇದ್ದಾರೆ. ಎರಡು ಪರ್ವತಗಳು ಒಂದಕ್ಕೊಂದು ಧಿಕ್ಕರಿಸಿ ಗರ್ಜಿಸಿ ನಿಂತಂತೆ ನಿಂತಿದ್ದಾರೆ. ಅವರು ಎಸಿತಾ ಇರ್ತಕ್ಕಂತಹ ಬಂಡೆಗಳು ಆಕಾಶಕ್ಕೆ ಹೋಗಿ ಬೀಳ್ತಾ ಇದೆಯಂತೆ. ಹಳಚಿದವು ಗಿರಿಗಿರಿಗಳ ಬ್ರದ ವಲಯದಲ್ಲಿ ಬಳಿ ಸಲಿಸಿ ಬೀಳುವ ಕುಲಮಹೀದರ ನಿಕರದಲ್ಲಿ ನೆಲನ ದುರಿತಡಿಗಡಿಗೆ ನಿಲುಕಿ ನಿಗುರಿದ ಗಿರಿಗಿರಿಗಳ ಬುದಿಯೋಳಳಿಯ ಬಿದ್ದ ಬಿಸಿದ ಬ್ರಕೆ ಗುಳುಗುಳುದ್ವಾನವನು ಹೊಗಳುವುದೇನದ್ಭುತವಾ ಗುಳುಗುಳುದ್ವಾನವನು ಹೊಗಳುವೇನದ್ಭುತವಾ. ಆ ವಾಲಿ ಮತ್ತು ಸುಗ್ರೀವ ಬಂಡೆಗಳನ್ನು ಎತ್ಕೊಂಡು ಹೊಡಿತಾ ಇದ್ರೆ ಆ ಎರಡೂ ಕೂಡ ದೂರದ ಸಮುದ್ರದ ಮೇಲೆ ಬೀಳ್ತಿದೆ. ಆ ಬಿದ್ದಾಗ ಗುಳು 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 ಶಬ್ದ ಬರ್ತಿದೆ ಅಂತೆ. ಕವಿ ಅದನ್ನು ಕೂಡ ಅನುಕರಣೆ ಆ ಅವ್ಯಯಗಳನ್ನು ಬಳಸಿ ಹೇಳ್ತಾ ಇದ್ದಾನೆ, ಆ ಚಿತ್ರಣ ಕೊಡ್ತಾ ಇದ್ದಾನೆ. ಅಂದರೆ ಅಷ್ಟು ವೀರಾವೇಶ.
ಆ 8 ದಿಕ್ಕುಗಳ ದಿಕ್ಪತಿಗಳು ತಮ್ಮ ಪಟ್ಟಣವನ್ನೇ ಬಿಟ್ಟು ಅವರು ದೂರ ಓಡೋಗ್ಬಿಟ್ರಂತೆ. ಏನಪ್ಪ ಈ ಯುದ್ಧ ಇಷ್ಟು ಭೀಕರವಾಗಿದೆ ಅಂತ. ಬ್ರಹ್ಮ ಹೇಳ್ತಿರಂತೆ, ಸೃಷ್ಟಿಯಲ್ಲಿ ಇಂತಹ ವೀರರಿಗೆ ಸಮಾನವಾಗಿರ್ತಕ್ಕಂಥ ವೀರನನ್ನು ನಾನು ಕಾಣ್ತಾ ಇಲ್ಲ, ಏನು ಇವರ ಶೌರ್ಯ ಅಂತೇಳಿ ಅವನು ಕೂಡ ಮೆಚ್ಕೊಳ್ತಾ ಇದ್ದಾನೆ. ಎಲ್ಲಿ ನೋಡಿದ್ರೂ ಕೂಡ ಇವರ ಆರ್ಭಟ ಅದು ಮೀರಿ ನಿಂತುಬಿಟ್ಟಿದೆ. ವಿಜಯಲಕ್ಷ್ಮಿ ಇಲ್ಲಿ ಚಂಡಾಟವನ್ನು ಆಡ್ತಾ ಇರೋ ಥರ ಕಾಣಿಸ್ತೀರಂತೆ. ಒಂದು ಕಡೆ ಆ ವಿಜಯಲಕ್ಷ್ಮಿಯ ಚೆಂಡು ಸುಗ್ರೀವನ ಕಡೆಗೆ ಹೋದರೆ ಮತ್ತೊಮ್ಮೆ ವಾಲಿಯ ಕಡೆಗೆ ಹೋಗ್ತಾ ಇದೆಯಂತೆ. ಇಬ್ಬರೂ ಕೂಡ ಸಾಹಸದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಯುದ್ಧ ವಿಷಾದರು ಬುದ್ಧಿವಂತರವರು, ಆ ಯುದ್ಧದ ವಿಶಾರದರಾಗಿರ್ತಕ್ಕಂಥ ಅವರು ಪರಾಕ್ರಮದಿಂದ ಹೋರಾಟ ಮಾಡ್ತಾರಂತೆ. ಆ ಸಮಯದಲ್ಲಿ ಅಲ್ಲೇ ಇದ್ದಂತಹ ಮರಗಳು ಯಾವ್ಯಾವುದದು ನಾನು ಆಗಲೇ ಹೇಳಿದೆ. ಆ ಬೇಲ, ಅತ್ತಿ, ಕಮ್ಮರ, ಗೇರು, ಅಳಿಲೆ, ಶ್ರೀತಾಳೆ, ತಾಳೆ, ಹೊಂಗೆ, ತಡಸು, ತಾರೆ, ತಿಗರ, ಅಂಟುವಾಳ, ಚಿಲ್ಲು, ಅರಿನೇರಳೆ. ನೋಡಿ, ಇದು ಕವಿಯ ವಿಶೇಷತೆ. ಹೇಗೆ ಸಂದರ್ಭವನ್ನು ಬಳಸ್ಕೊಂತ ನೋಡಿ ನರಹರಿ. ಅಲ್ಲಿ ವಿವರ ಕೊಡಬೇಕು. ಆ ಪ್ರದೇಶದಲ್ಲಿ ಏನೇನು ಬೆಳೀತಾ ಇದ್ರು, ಕರ್ನಾಟಕ ರಾಜ್ಯದಲ್ಲಿ ಇದ್ದಂತಹ ಆ ವಿಶೇಷವಾದ ಮರಗಳು ಯಾವುದು ಅದನ್ನು ಇಲ್ಲಿ ಹೇಳಬೇಕು. ಸಂದರ್ಭ ಯಾವುದು? ಯುದ್ಧದ ಸಂದರ್ಭ. ಯುದ್ಧದ ಸಂದರ್ಭವನ್ನೇ ತನಗೆ ಉಪಯೋಗವಾಗುವ ರೀತಿಯಲ್ಲಿ ಮಾಡಿಕೊಳ್ತಕ್ಕಂಥ ಚಮತ್ಕಾರ ನಮ್ಮ ಕವಿಗೆ ಇರ್ತಕ್ಕಂಥದ್ದು. ಆ ಮರಗಳನ್ನು ಕಿತ್ಕೊಳ್ತಾರಂತೆ. ಇಷ್ಟು ಇದ್ರೆ ಸಾಕು, ಸಂಶೋಧನೆಗೆ ಸಾಕಷ್ಟು ಉಪಯೋಗ ಆಗ್ತಕ್ಕಂಥದ್ದು. ಒಬ್ಬ ಜೀವ ಸಸ್ಯ ವಿಜ್ಞಾನಿಗೆ ಇಷ್ಟು ಸಿಕ್ಬಿಟ್ರೆ ಅದನ್ನೇ ಹುಡ್ಕೊಂಡು ಹೋಗ್ತಾರೆ. ನಮ್ಮ BGL ಸ್ವಾಮಿಯವರು ಎಷ್ಟು ಹುಡುಕ್ತಾರೆ, ಅವರು ಎಷ್ಟು ಕಡೆ ವಿಚಾರವನ್ನು ಕೊಡ್ತಾರೆ ಅಲ್ವಾ. ಹಾಗಾಗಿ ಆ ಹಸಿರು ಹೊನ್ನು ಕೃತಿನಲ್ಲಿ ಹೋದರೆ ಗೊತ್ತಾಗ್ತದೆ ನಿಮಗೆ. ಇವೆಲ್ಲವನ್ನು ಇಟ್ಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಹಿಂದೆ 2 ದಿನದ ಹಿಂದೆ ಶ್ರೀರಾಮಚಂದ್ರ ಆ ಮರಗಳನ್ನು ಕತ್ತರಿಸಿದ್ನಲ್ಲ, ಆ ತಾಳೆ ಮರಗಳು, ಆ ತಾಳೆ ಮರಗಳನ್ನು ಇಟ್ಕೊಂಡು ಅವರಿಬ್ಬರೂ ಕೂಡ ಜಾರೇಟ್ ಹೊಡಿತಾರಂತೆ, ತಪ್ಪಿಸ್ಕೊಳ್ತಾರಂತೆ, ಮತ್ತೆ ಆ ಕಡೆ ಹೋಗ್ತಾರಂತೆ. ನಾನಾ ರೀತಿಯ ಚಮತ್ಕಾರಗಳನ್ನು ಮಾಡ್ತಾ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆಕಾಶಕ್ಕೆ ನೆಗಿತಾರಂತೆ, ಅಲ್ಲಿಂದ ಕೆಳಗಡೆ ಬೀಳ್ತಾರಂತೆ. ಹೀಗೆ ಯುದ್ಧ ನಾನಾ ರೀತಿಯಲ್ಲಿ ಬೆಳೀತಾ ಇದೆ. ಆಗ ಬಂದಾಗ ಏನಾಯ್ತು ನೋಡಿ. ವೀರ ಕೇಳೈ ಬಳಿಕಲಾರಗು ವೀರ ನಂಬಿನಲು ವಿಡಿದು ಸಿಡಿದಿದ್ದೋರಣದ ಕಾರಣದ ಮರಗಳ ಕೊಂಡು ಮಂಡಿಯಲಿ ಜಾರುವೈಲ ಅಡವೈಲ ನಿಡುವೈಲೋರೆ ಒಯ್ಲು ಪರದ ಹೊಯ್ಲು ಉಬ್ಬೇರು ಒಯ್ಲಿನೊದಗಿದರು ಭಟರ ಸಮರದಲ್ಲಿ. ದಂಡವಿದ್ಯೆ ಇದು. ಯುದ್ಧವನ್ನು ಮಾಡ್ತಕ್ಕಂಥವ್ರಿಗೆ ಈಗ ನಶಿಸಿ ಹೋಗ್ತಿರ್ತಕ್ಕಂಥ ಒಂದು ಕಲೆ, ಯುದ್ಧ ಕಲೆ. ಕೇರಳದಲ್ಲಿ ಕೂಡ ಈ ಕಲೆ ಇದೆ. ಏನು ಮಾಡ್ತಾರೆ, ಆ ತಾಳೆ ಮರಗಳನ್ನು ತೆಗೆದುಕೊಳ್ತಾರಂತೆ, ಒಬ್ಬರನ್ನೊಬ್ಬರು ಹೊಡಿತಾರೆ. ಅದು ಹೇಗದು? ಜಾರ್ಕೊಂಡು ಹೊಡಿತಕ್ಕಂಥದ್ದು. ಇನ್ನೊಬ್ಬರು ಏನು ಮಾಡ್ತಾರೆ, ಅಡ್ಡ ಏಟು, ಆ ಹೊಡೆತದನ್ನು ತಡಿತಕ್ಕಂಥ ಅಡ್ಡ ಏಟಂತೆ. ಓರೆ ಏಟು, ಎಲ್ಲೋ ತಿರುಗಿಸಿ ಅದನ್ನು ಹೊಡಿತಕ್ಕಂಥದ್ದು. ಮೇಲೇಟು, ಅವನ ಮೇಲೆ ತಿರುಗಿದಾಗ ಪಟ್ಟಂತ ಅವನ ಮೇಲೆ ಹೊಡಿತಕ್ಕಂಥದ್ದು. ಆವೇಶದ ಹೊಡೆತ. ನೋಡಿ, ಯುದ್ಧದಲ್ಲೇ ಇರುವಂತಹ ಹೊಸ ರೀತಿಯ ಚಿಂತನೆಗಳು. ಇದು ವಿಶೇಷವಾಗಿರೋ ಸಂದರ್ಭ. ಇಡೀ ಕನ್ನಡ ಕಾವ್ಯದಲ್ಲಿ ಎಲ್ಲೂ ಕೂಡ ಇಂತಹ ವಿಶೇಷವಾದ ಯುದ್ಧದ ರೀತಿಗಳನ್ನು ವರ್ಣನೆ ಮಾಡಿಲ್ಲ. ಬಹಳ ಮುಖ್ಯವಾಗಿ ಎಲ್ಲೆಲ್ಲಿ ಮುಷ್ಟಿಯುದ್ಧ ಬರ್ತದೋ, ಮಲ್ಲ ಯುದ್ಧಗಳು ಬರ್ತಕ್ಕಂಥದ್ದು. ಈಗ ನಳಕುಬರರ ಪ್ರಸಂಗ ಇರ್ಬೋದು, ಅಥವಾ ನಮ್ಮ ಅರ್ಜುನ ಮತ್ತು ನಮ್ಮ ಶಿವ ಮಾಡಿರ್ತಕ್ಕಂಥ ಪ್ರಸಂಗ, ಇಂದ್ರಕೀಲ ಪರ್ವತದಲ್ಲಿ ಬರ್ತಕ್ಕಂಥ ಆ ಪ್ರಸಂಗ ಇರ್ಬೋದು, ಕುಮಾರವ್ಯಾಸನ ಇರ್ಬೋದು, ಷಡಕ್ಷರ ದೇವ ಇರ್ಬೋದು, ಅಥವಾ ಪಂಪನಿರ್ಬೋದು. ಯಾರೂ ಕೂಡ ಇಷ್ಟು ವಿಸ್ತಾರವಾಗಿ ವಿವರಣೆಯನ್ನು ಕೊಡೋದಿಲ್ಲ. ಮುಂದಿನ ಪದ್ಯದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾನೆ ನರಹರಿ. ನೋಡಿ, ಅವನು ಈ ಥರ ಪೆಟ್ಟುಗಳನ್ನು ಕೊಟ್ಟು ವೀರರು ಕಾದಾಟ ಮಾಡಿದ್ರಂತೆ. ಆಗ ಇಂದ್ರನ ಮಗ ಗೆಲಿದ ನಿಂದ್ರಜನೆಂದು ಸೂಸುವರಲನ್ ಅಮರೇಂದ್ರನ ವಧೂಜನ ಗೆಲಿದ ನಿನಸುತನೆಂದು
ಮುತ್ತಿನ ಸೇಸೆಯನು ಹರಸಿ ತಳಿವರಿನ ರಂಗನೆಯರಿದ್ದೆಸೆಗಳಲ್ಲಿ ಮೊರೆದವು ದೇವದುಂದಿಬಿಗಳು ಪರಿಗ್ರವವಾಹದ ಲುಬ್ಬಿರಿವುದು ಭಯದಲ್ಲಿ. ಯುದ್ಧ ಆಗ್ತಾ ಇದೆ. ಈ ದಂಡ ಯುದ್ಧ ಆದ ತಕ್ಷಣವೇ ಎಲ್ಲರೂ ಕೂಡ ಮುತ್ತಿನ ಮಣಿಗಳನ್ನು ತೆಗೆದುಕೊಂಡು ಇನ್ನೇನು ವಾಲಿ ಗೆದ್ದುಬಿಟ್ಟ ಅವನಿಗೆ ಸುರಿಬೇಕು ಅಂತ ಕಾಯ್ತೀಯಾರಂತೆ. ಇಲ್ಲ ಇಲ್ಲ, ಸುಗ್ರೀವನೇ ಗೆದ್ದುಬಿಟ್ಟ, ಸೂರ್ಯನ ಮಗ ಸುಗ್ರೀವನೇ ಗೆದ್ದುಬಿಟ್ಟ ಅಂತ ಅವರು ನಿಂತಿದ್ದಾರಂತೆ. ದೇವತೆಗಳು ಜೋರಾಗಿ ನಗಾರಿಗಳನ್ನು ಬಾರಿಸ್ತಾ ಇದ್ದಾರಂತೆ. ಎರಡೂ ಸೈನ್ಯ ಅತ್ಯಂತ ಸಂಭ್ರಮದಿಂದ ಯುದ್ಧವನ್ನು ಆಸ್ವಾದಿಸ್ತಾ ಇದೆ. ಆಗ ಇಬ್ಬರೂ ಗೆಲ್ಲಲೂ ಇಲ್ಲ ಸೋಲಲೂ ಇಲ್ಲ, ಅದನ್ನು ಬಿಟ್ಟರು ಆ ಒಂದು ಯುದ್ಧದ ರೀತಿಯನ್ನು. ಮತ್ತೀಗೇನು ತೆಗೆದುಕೊಂಡ್ರು? ಮಲ್ಲ ಯುದ್ಧಕ್ಕೆ ಬರ್ತಾರೆ. ಏನೇನು ಮಾಡಿದ್ರು? ಯಾವ ಥರದ ಮಲ್ಲ ಯುದ್ಧ ಇತ್ತು? ಕರ್ನಾಟಕದಲ್ಲಿದ್ದಂಥ ಮಲ್ಲಯುದ್ಧದ ರೀತಿ ಯಾವುದು? ಅದನ್ನು ಇಲ್ಲಿ ಕವಿ ಇಲ್ಲಿ ಅವನು ದಾಖಲಿಸ್ತಾನೆ ನೋಡಿ. ಪ್ಲವಗತಿ ಜಂಘಾಕ್ರಮಣ ನಿಡುಭವರಿ ಬಂಜನೆಲಾಗುಲಳಿ ಲುಳಿತ್ರಿವಳಿ ವಂಚಯನು ವಂಚನೆಯು ಉತ್ಪನ್ನ ಪತನ ಪ್ರಬಂಧದಲ್ಲಿ ದಿವದರಸುಗಳ ಸೂನುಗಳು ರಾಘವ ಮಹೀಪತಿ ಮಾಗಧೀಸುತ ರವೇಹಳ ಹೆಚ್ಚ ದೀಕ್ಷಿಸಲು ಕಾದಿದರು ಅಖಿಳ ಚಿತ್ರದಲ್ಲಿ. ಈ ಪದ್ಯದ ವಿವರಣೆಯನ್ನು ತಿಳ್ಕೊಳ್ಳೋದಕ್ಕೆ ನಾನು ಗರಡಿ ಮನೆಗಳಿಗೆ ಹೋಗಬೇಕಾಯಿತು. ಏನಿದು? ಈ ಒಂದು ಪ್ರಶ್ನೆಯನ್ನು ಸಾಕಷ್ಟು ನನ್ನ ಹಿರಿಯರಾಗಿರ್ತಕ್ಕಂಥ ಗುರುಗಳ ಬಳಿ ಕೇಳಿಕೊಂಡೆ, ಶೇಷಶಾಸ್ತ್ರಿಗಳ ಬಳಿ. ಅವರನ್ನು ಈ ಪ್ರಶ್ನೆ ಮಾಡಿದೆ, ಸರ್ ಏನಂತಾರೆ ಇದಕ್ಕೆ, ಏನು ವಿಚಾರಗಳು ಅಂತ. ಅವರು ಮತ್ತೆ ನನ್ನ ಕೆಲವರು ತುಮಕೂರಲ್ಲಿ ಇರ್ತಕ್ಕಂಥ ಗರಡಿ ಮನೆಗಳಿಗೆ ನಾನು ಭೇಟಿ ಕೊಟ್ಟು ಕೇಳಿದೆ. ಇವೆಲ್ಲವೂ ಕೂಡ ಆ ಮಲ್ಲಯುದ್ಧದಲ್ಲಿ ಬರ್ತಕ್ಕಂಥ ರೀತಿಗಳಂತೆ. ಕಪ್ಪೆಯ ಗತಿ, ಯಾಕಂದರೆ ಕಪ್ಪೆ ಯಾವತ್ತೂ ಕೂಡ ಎಗಬೇಕಾದ್ರೆ ಅದು ಮೇಲ್ಮುಖವಾಗಿ ಎಗರ್ತಕ್ಕಂಥದ್ದು. ಯುದ್ಧದಲ್ಲಿ ಮಲ್ಲಯುದ್ಧದಲ್ಲಿ ಬಹಳ ಮುಖ್ಯವಾಗಿರೋದೇನಪ್ಪ ಅಂದರೆ ಬೆನ್ನು ಕೆಳಗಡೆ ಹಾಕಬಾರದು ಅಂತ. ಆ ಕಾರಣದಿಂದಾಗಿ ಕುಳಿತುಕೊಂಡು ಆ ಮಲ್ಲಯುದ್ಧದಲ್ಲಿ ಇರೋದೇ ಬಲ ತೊಡೆಯಲ್ಲಿರ್ತಕ್ಕಂಥದ್ದು. ತೊಡೆ ಮತ್ತು ಬೆನ್ನನ್ನು ನೆಲಕ್ಕೆ ತಾಗಿಸದೇ ನಿಲ್ತಕ್ಕಂಥ ಒಂದು ಸ್ಥಿತಿ. ಕಪ್ಪೆ ಎಗರೋ ರೀತಿಯಲ್ಲಿ ತಕ್ಷಣವೇ ಮೇಲಕ್ಕೆ ಎಗರೋದಂತೆ. ಅದು ಒಂದು ಗತಿ. ತೊಡೆಯ ಆಕ್ರಮಣ, ತೊಡೆಯನಲ್ಲೇ ವೀರನನ್ನು ಅವನು ಬಂಧಿಸ್ತಕ್ಕಂಥದ್ದು. ಅವನು ಬೇರೆ ಇನ್ನೇನಿಲ್ಲದಂತೆ ಅದನ್ನೇ ಅವನನ್ನು ಒತ್ತಿ ಅವನನ್ನು ನಿರ್ವೀರ್ಯನನ್ನಾಗಿ ಮಾಡ್ತಕ್ಕಂಥ ಒಂದು ಗತಿ. ದೀರ್ಘವಾಗಿರ್ತಕ್ಕಂಥ ಭ್ರಮಣ, ಸುತ್ತಲೂ ಸುತ್ತಿ 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 ಅವನನ್ನು ಹಿಡಿತಕ್ಕಂಥದ್ದು. ಮುರಿತ, ಚುರುಕು ನಗೆತ, ತಕ್ಷಣ ಅವನಿಗೆ ಗೊತ್ತಿಲ್ಲಂತೆಯೇ ಅವನ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು. ಕುತ್ತಿಗೆಯನ್ನು ಹಿಡ್ಕೊಳ್ತಕ್ಕಂಥದ್ದು, ಅದನ್ನು ಗುನ್ನ ಹೊಡೆಯೋದು ಅಂತ ಅವ್ರು ಹೇಳ್ತಾ ಇದ್ರು. ಗುನ್ನ ಹಾಕ್ತೀನಿ ಅನ್ನೋ ಪದವನ್ನು ಅವರು ಈ ಥರದ ಪದಗಳನ್ನು ಬಳಸೋದಿಲ್ಲ, ಕೆಲವು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ ಅವರು. ಮತ್ತು ತ್ರಿವಳಿ, ಆ ಕತ್ತನ್ನು ಮತ್ತು ಈ ಕೈಗಳನ್ನು ಮೇಲೆ ಸೇರಿಸ್ಕೊಂಡು ಅದು ಮೂರನ್ನು ಇಟ್ಕೊಂಡು ಅವನನ್ನು ಬಗ್ಗಿಸ್ತಕ್ಕಂಥದ್ದು, ಮೇಲಕ್ಕೆ ಹಾರ್ತಕ್ಕಂಥದ್ದು, ಕೆಳಕ್ಕೆ ಇಳಿತಕ್ಕಂಥದ್ದು, ವಂಚನೆ ಮಾಡಿ ಹೊಡಿತಕ್ಕಂಥದ್ದು. ಹೀಗೆ ನಾನಾ ರೀತಿಯಲ್ಲಿ ಆ ಯುದ್ಧವನ್ನು ಅವರಿಬ್ಬರು ಮಾಡಿದ್ದಾರೆ. ಸೂರ್ಯ ಇಂದ್ರನ ಪುತ್ರರಾಗಿರ್ತಕ್ಕಂಥ ಕಾದಾಟ ಮಾಡ್ತಾರೆ. ರಾಮ ಲಕ್ಷ್ಮಣರು ಮಾತ್ರ ಎವೆಯಿಕ್ಕದೆ ಆ ಚಿತ್ರವನ್ನು ನೋಡ್ತಾ ಇದ್ದಾರಂತೆ. ರೆಪ್ಪೆನೇ ಆಡಿಸ್ತಾ ಇಲ್ಲ, ಏನಪ್ಪ ಯುದ್ಧ ಈ ರೀತಿ ಆಗ್ತಾ ಇದೆ ಅಂತ. ಹೊಕ್ಕರಿಬ್ಬರು ಬಿಸುಟು ಮರಗಳ ಡೊಕ್ಕರಕ್ಕೆ ಪಣಿರಾಜನದೆ ನೆಳಿ ನಿಕ್ಕೆನಲು ತಳಮೇಲು ತಳಬಳ ಸಂಧಿ ಬಂಧದಲ್ಲಿ ದೊಕ್ಕುದಳ ಸಬುದಗಳಳಿಲಿಯೇ ಗುಮ್ಮಿಕ್ಕೆ ಕೂರು ಮನರುಜ್ಜೆ ದಿಗ್ಗಜ ದಿಕ್ಕು ದಿಗಿಲನೆ ಧೈರ್ಯ ಬಲರೊದಗಿದರು ಸರಿಸದಲಿ ದಿಗ್ಗಜ ದಿಕ್ಕು ದಿಗಿಲನೆ ಧೈರ್ಯ ಬಲರೊದಗಿದರು ಸರಿಸದಲಿ. ಬಲವಾಗಿ ಮುಷ್ಟಿಯನ್ನು ಇಟ್ಟುಕೊಂಡು ಒಬ್ಬರನ್ನೊಬ್ಬರು ಗುದ್ದುತ್ತಾ ಇದ್ದಾರಂತೆ, ತಳ ಮೇಲು ಮಾಡ್ತಾರಂತೆ, ತಳಬಲ ಸಂಧಿ ಅಂತಕ್ಕಂಥ ಪಟ್ಟುಗಳಿಂದ ಹೊಡಿತಾ ಇದ್ದಾರಂತೆ. ಈಗ ಇದನ್ನು ಅನುವಾದ ಮಾಡಿದವರು ಒಂದು ಕುಸ್ತಿಯಲ್ಲಿ ಒಂದು ರೀತಿ ಪದ ಅಂತ ಹೇಳ್ಬಿಡ್ತಾರೆ, ತಳಬಲ ಸಂಧಿ ಅಂತಕ್ಕಂಥದ್ದು.
ಅಂದರೆ ಹೊಡೆದ್ರೆ ಹೊಟ್ಟೆ ಹೊಡಿತಕ್ಕಂಥದ್ದು, ಬೆನ್ನಿಗೆ ಹೊಡಿತಕ್ಕಂಥದ್ದು, ಆ ಕುತ್ತಿಗೆಯ ಭಾಗಕ್ಕೆ ಹೊಡಿತಕ್ಕಂಥದ್ದು, ಈ ರೀತಿ ಮುಷ್ಟಿಯುದ್ಧವನ್ನು ಮಾಡ್ತಾ ಇದ್ದಾರಂತೆ. ಅದು ಹೇಗೆ ಬರ್ತಪ್ಪ ಅಂದರೆ ಧಕ್ ಧಡ ಅನ್ನೋ ಒಂದು ಶಬ್ದ ಬರ್ತಿದೆ ಅಂತ. ಅದು ಕವಿ ಬಳಸ್ತಕ್ಕಂಥದ್ದು ಅನುಕರಣ ಅವೇಗಳಲ್ಲಿ. ಅದನ್ನು ಆಗಿನ ಕಾಲದಲ್ಲಿ ಹೇಗಿತ್ತದು, ಆ ಶಬ್ದ ಹೇಗೆ ಬರ್ತಾ ಇತ್ತು, ಆ ಶಬ್ದದಿಂದ ಭೂಮಿನೇ ಚಿಮ್ಮುಡ್ತಂತೆ. ಈ ಭೂಮಿಯನ್ನು ಒತ್ತಿರ್ತಕ್ಕಂತಹ ಕೂರ್ಮ, ಆದಿಕೂರ್ಮ, ಅವನು ಅರ್ಜಿಬಿಟ್ನಂತೆ, ಅಬ್ಬಾ ಈ ಒಂದು ನೋವನ್ನು ತಾಳಲಾರೆ ಅಂತ. ಅವರಿಬ್ಬರೂ ಕೂಡ ಆ ದಿಗ್ಗಜಗಳು, 8 ದಿಗ್ಗಜಗಳು ಇವೆಲ್ಲ ಆನೆಗಳು, ಅವು ಕೂಡ ದಿಗಿಲ್ ಅಂತ ಅರಚಿದ್ವಂತೆ. ಆಗ ಏನಾಯ್ತು ಕೇಳಿ. ಕಂದ ಕೇಳೈ ಪಕ್ಷಯುಗಗಳಗಿಂದುವಿನ ಕಳೆಯಂತೆ ಹೆಚ್ಚಿತು, ಕುಂದಿತೀಂದ್ರಜನಿ ಇನಸುತನ ಆಹವದ ಸೀಮೆಯಲಿ ಮಂದಮತಿಗಳು ನಿಲ್ಲಲು, ಮಂದಮತಿಗಳು ನಿಲ್ಲಲು ರಘುಕುಲ ನಂದನನು ಕಂಡುರಿದು ತಿರುವಿಗೆ ಸಂಧಿಸಿದ ನಾಲೀಡ ಪದದಲ ಅಮೋಘ ಮಾರ್ಗಣವ. ಎಷ್ಟೊಂದು ಯುದ್ಧ ಮಾಡ್ತಾರೆ ಇಬ್ಬರು ವೀರರೇ. ಕೇಳೋರಿಗೆ ಸುಸ್ತಾಗ್ಬಿಟ್ಟಿದೆ, ಏನಪ್ಪ ಇದು ಇಷ್ಟೊಂದು ಆಯ್ತಲ್ಲ ಅಂತ. ಇನ್ನು ಮಾಡೋರ್ಗೆ ಇನ್ನೆಷ್ಟು ಸುಸ್ತಾಗಿರ್ಬೋದು. ಆಯಿತು ಯುದ್ಧ. ನೋಡ್ತಾ ನೋಡ್ತಾ ಇದ್ದಂತೆ ಚಂದ್ರನ ಕಳೆಯು ಕ್ಷೀಣಿಸುವಂತೆ, ಕೃಷ್ಣ ಪಕ್ಷದಲ್ಲಿ ಚಂದ್ರ ಹೇಗೆ ತನ್ನ ಬಲವನ್ನು, ತನ್ನ ಕಾಂತಿಯನ್ನು ಕಡಿಮೆ ಮಾಡ್ಕೊ ಬರ್ತಾನೋ ಅದೇ ರೀತಿಯಲ್ಲಿ ಇಬ್ಬರಲ್ಲೂ ಕೂಡ ಒಂದು ಸಾರಿ ಕುಂದುವುದೋ, ಒಂದು ಸಾರಿ ಹೆಚ್ಚಾಗುವುದು. ಆದರೆ ಇಬ್ಬರೂ ಬುದ್ಧಿಮಂದರಾಗ್ಬಿಟ್ರಂತೆ. ಏನು ಮಾಡೋಕ್ಕೂ ತೋಚಲಿಲ್ಲ, ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರೆ. ರಾಮನಿಗೆ ಅರ್ಥ ಆಯಿತು, ಸುಗ್ರೀವನ ಶಕ್ತಿ ಕುಂದುತ್ತಾ ಇದೆ. ಯಾಕೆ? ವಾಲಿಯ ಬಳಿ ಇತ್ತಲ್ಲ ಆ ಸರ, ಆ ಹಾರದಿಂದ ಸುಗ್ರೀವನ ಅರ್ಧ ಶಕ್ತಿಯನ್ನು ಪಡ್ಕೊತಾ ಇದ್ದಾನೆ. ನೀನು ಹಾರವನ್ನು ಬಿಸಾಕು ಅಂತ ಹೇಳಕ್ಕಾಗುತ್ತಿದೆಯೇ? ಅದೆಲ್ಲ ನಡೀತಕ್ಕಂಥ ಮಾತಲ್ಲ. ಸುಗ್ರೀವನ ಶಕ್ತಿ ಕುಂದುತ್ತಿರುವುದು ರಾಮನಿಗೆ ತೋಚಿತು, ಅರ್ಥವಾಯಿತು. ರಾಮ ಬಲಗಾಲನ್ನು ಮುಂದಕ್ಕೆ ಇಟ್ಟ, ಎಡಮಂಡಿಯನ್ನು ಮಡಿಚಿದ, ಬಿಲ್ಲನ್ನು ಹಿಡ್ಕೊಂಡ, ಬಾಣವನ್ನು ಹೂಡಿದ. ರಾಮಾಯಣದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಘಟನೆ, ಇವತ್ತಿಗೂ ಚರ್ಚೆ ಆಗ್ತಿರ್ತಕ್ಕಂತಹ ವಿಚಾರ. ಅನೇಕ ಜನ ಬುದ್ಧಿವಂತರು ಯೋಚನೆ ಮಾಡ್ತಿರ್ತಕ್ಕಂಥ ವಿಚಾರ ಈಗ ಆಗ್ತಾ ಇದೆ. ಏನಾಯಿತು? ಬಿಲ್ಲನ್ನು ಹೂಡಿದ್ದಾನೆ. ಓರೆಗಣ್ಣಲಿ ನೋಡು ನೋಡುವ ಸೂರ್ಯನ ಸುತಗೆ ಅಭಯಕರ ಸರ ಸೈರುಹವ ತೋರಿಸುತ್ತ ತೆಗೆದಾಕರ್ಣ ಪರ್ಯಂತ ನಾರಚವನು ಉಬ್ಬಿರಿದು ಶರಣನ ನಾರಿಗಳುಪಿದ ಹೀನ ಹೃದಯನ ಹೇರುವ ನೆಚ್ಚೊಡನೆ ಕೆಡೆಯನು ತನ್ನಡೆ ತಂದ. ನೋಡ್ದ ಶ್ರೀರಾಮಚಂದ್ರ, ಓರೆಗಣ್ಣಿಂದ ನೋಡ್ತಾ ಇದ್ದಾನಂತೆ. ಮರದ ಪಕ್ಕದಲ್ಲಿ ನಿಂತಿದ್ದಾನೆ. ಪೆಟ್ಟು ತಿಂದಿರ್ತಕ್ಕಂಥ ಸುಗ್ರೀವ ಇದ್ದಾನೆ. ಬಾಣವನ್ನು ಸಿದ್ಧವಾಗಿ ಇಟ್ಕೊಂಡಿದ್ದಾನೆ. ಅಭಯವಸ್ತವನ್ನು ಕೊಟ್ಟಿದ್ದಾನೆ. ನಾನಿದ್ದೇನೆ. ಈಗಿನ ಕಾಲದಲ್ಲಿ ಇದಲ್ವಲ್ಲ, ಹೀಗೆ ತೋರಿಸುತ್ತಾನೆ, ಹೀಗೆ ತೋರಿಸ್ತಾ ಇದ್ದಾನೆ, ನಾನಿದ್ದೇನೆ ಅಂತ, ನಾನು ಸಿದ್ಧವಾಗಿದ್ದೇನೆ ಅಂತ. ಕಾರಣ ಏನು? ರಾಮ ವಾಲಿಯನ್ನು ಕೊಲ್ಲೋದಕ್ಕೆ ಒಂದೇ ಒಂದು ಕಾರಣ, ಶರಣು ಹೊಕ್ಕವನು, ತಪ್ಪಾಯಿತು ಅಂತ ಕೇಳಿದವನು, ಅಂಥವನ ಹೆಂಡತಿಗೆ ಆಸೆ ಪಟ್ಟು ಕೆಟ್ಟ ಮನಸ್ಸಿನಿಂದ ಅವನಿಗೆ ಸಂಸಾರ ಸುಖವನ್ನು ವಿಮುಖ ಮಾಡಿರ್ತಕ್ಕಂತಹ ವಾಲಿಯನ್ನು ಕೊಲ್ಲೋದಕ್ಕೆ ಇದ್ದಂಥ ಒಂದೇ ಒಂದು ಪ್ರಬಲವಾಗಿರ್ತಕ್ಕಂಥ ಕಾರಣ ಅದೇ ಆಗಿತ್ತು. ರಾಮನ ಮನಸ್ಸು ದೃಢವಾಗಿತ್ತು. ವಾಲಿಯನ್ನು ಕೊಲ್ಲುವುದು ಅದು ಖಚಿತ ಅನ್ನುವುದು ಸರಿ ಅಂತಕ್ಕಂಥ ಭಾವ ಅವನಲ್ಲಿ ಮೂಡಿತ್ತು. ರಾಮ ಬಿಟ್ಟ, ಬೀಳು
ಅನ್ನುವ ಒಂದು ಮಾತು ಬಂತು. ಮಾತು ಬಂದು ಹೇಳ್ತಾನೆ, ಸೀತಾಪುತ್ರನೇ ಕೇಳು. ಭೂಸುತಾಸುತ ಕೇಳು, ಭೂಸುತಾಸುತ ಕೇಳು, ಪರರ ಸುವಾಸಿನಿಯರಲಿ ಸೋತವಗುಂಡೆ ಹೇಸಿ ಬಿಡದಿಹಳೆ ಭುಜಶ್ರೀ ಕಡೆಯ ಮಾತೇನು. ಈಶ ಶಂಭು ಗಿರೀಶ ನಮಲ, ಈಶ ಶಂಭು ಗಿರೀಶ ನಮಲ, ಮಹೇಶ ಮೃತ್ಯುಂಜಯ ಪುರಾರಿ, ಸದಾಶಿವ ಶ್ರೀಕಂಠ ಶರಣೆನುತ ಒರಗಿದನು ನೆಲಕ್ಕೆ. ಪರಸ್ತ್ರೀಯನ್ನು ಬಯಸಿರ್ತಕ್ಕಂಥವರಿಗೆ ಪರಾಕ್ರಮ ಲಕ್ಷ್ಮಿ ಯಾವತ್ತೂ ಅವಳಿಗೆ ಬೆಂಗಾಲವಾಗಿ ನಿಲ್ತಾಳೆಯೇ? ಇಲ್ಲ. ಪರಸ್ತ್ರೀಯನ್ನು ವ್ಯಾಮೋಹಿಸುವುದೇ ತಪ್ಪು, ಘೋರವಾಗಿರ್ತಕ್ಕಂಥ ತಪ್ಪು. ಆ ತಪ್ಪನ್ನು ವಾಲಿ ಮಾಡಿದ್ದ. ಹಾಗಾಗಿ ವಿಜಯಲಕ್ಷ್ಮಿ ಅವನಿಂದ ಸುಗ್ರೀವನ ಕಡೆಗೆ ಬಂದಿದ್ದಾಳೆ. ಲಕ್ಷ್ಮಿ ಬರದ ತಕ್ಷಣವೇ ಆ ವಾಲಿ ಕುಕ್ಕುವಂತೇನಂತೆ, ಈಶಾ ಶಂಭೂ ಗಿರೀಶ ಮಹೇಶ ಮೃತ್ಯುಂಜಯ ಪುರಾರಿ ಮುರಾರಿ ಸದಾಶಿವ ಶ್ರೀಕಂಠ ಶರಣು 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 ಅಂತ ಹಾಗೆ ಆ ಭೂತಳಕ್ಕೆ ಹೊರಗಿದ್ದಾನೆ. ಮುಂದೆ ಏನಾಯಿತು ಅನ್ನೋದನ್ನು ನಾಳೆಯ ಕಥಾ ಪ್ರಸಂಗದಲ್ಲಿ ನಾವು ಆಲಿಸೋಣ. ಈ ಒಂದು ಅವಕಾಶವನ್ನು ಕೊಟ್ಟಂತಹ ಕರ್ನಾಟಕ ಗಮಕಲಾ ಪರಿಷತ್ತಿಗೆ, ಇನ್ಫೋಸಿಸ್ ಸಂಸ್ಥೆಗೆ ಮತ್ತು ಈ ಸಂಸ್ಥೆಗೆ ಗೋಖಲೆ ವಿಚಾರ ಸಂಸ್ಥೆಗೆ ಅನಂತ ವಂದನೆಗಳು. ತುಮಕೂರು ಸುನಂದ ಅವರ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾ, ನಮ್ಮ ಗುರುಗಳಾಗಿರ್ತಕ್ಕಂಥ ಗಂಗಮ್ಮ ಕೇಶವಮೂರ್ತಿಯವರು ನಮಸ್ಕಾರ ಮಾಡ್ತಾ, ಸುಶ್ರಾವ್ಯವಾಗಿ ಹಾಡಿರ್ತಕ್ಕಂಥ ಇಬ್ಬರು ವಾಚನಕಾರರಿಗೂ ಅಭಿನಂದಿಸುತ್ತಾ, ತಮ್ಮೆಲ್ಲರಿಗೂ ವಂದನೆಯನ್ನು ಅರ್ಪಿಸ್ತಾ ಈ ಒಂದು ಕಾವ್ಯಕ್ಕೆ ಮುಂದಿನ ಭಾಗವನ್ನು ಹೇಳ್ತೇನೆ. ಗೊತ್ತಾ? ಎಲ್ರಿಗೂ ನಮಸ್ಕಾರ. ನಾವು ಒಂದು 20 ದಿವಸದಿಂದ ಗಮಕವನ್ನು ಕೇಳ್ತಾ ಇದ್ದೀವಿ. ಒಂದೊಂದು ದಿವಸ ಒಂದೊಂದು ರೀತಿಯ ಒಂದು ಗಮಕದ ಒಂದು ಶೈಲಿಯನ್ನು, ಅತ್ಯದ್ಭುತವಾದ ಶೈಲಿಗಳನ್ನು ನಾವು ಕೇಳ್ತಾ ಇದ್ದೀವಿ. ಇವತ್ತು ಕೇಳಿದಂತಹ ಒಂದು ವಾಚನ ಹಿಂದೆ ಗಮಕ ಹೇಗಿತ್ತು ಅನ್ನೋದನ್ನು ನೆನಪಿಸ್ತು ಅಂತ ನನಗನ್ನಿಸ್ತು. ಇವತ್ತು ಹಿಂದಿನವರ ಆ ಗತ್ತು ಏನಿದೆ, ಗಮಕದ ಗತ್ತು ಏನಿದೆ, ಅಲ್ಲಿ ಸಾಹಿತ್ಯ ಪ್ರಧಾನ, ರಾಗ ಗೌಣ. ಆ ಎಂಡಿಂಗ್ ನೋಟ್ಸ್ ಅಂತ ಏನಿರುತ್ತೆ ಗಮಕದಲ್ಲಿ, ಅದನ್ನು ಎಷ್ಟು ಅತ್ಯದ್ಭುತವಾಗಿ ವಿದ್ಯಾಶಂಕರ್ ಅವರು ತೋರಿಸಿದ್ರು. ನಿಜವಾಗ್ಲೂ ನನಗೆ ಇಂತಹ ವಾಚನಗಳು ಮೇಲಿಂದ ಮೇಲೆ ಕೇಳಬೇಕು ಅನಿಸುವಷ್ಟು ನನ್ನ ಮೇಲೆ ಪ್ರಭಾವವನ್ನು ಬೀರಿದೆ ಇವತ್ತು. ಅಷ್ಟು ಸೊಗಸಾಗಿ ಅವರು ಗಮಕದ ಒಂದು ರೀತಿಯನ್ನು ಹಾಡಿ ತೋರಿಸಿದ್ದಾರೆ ಮಂಡ್ಯದಿಂದ ಬಂದು. ಅದಕ್ಕೆ ಅತ್ಯದ್ಭುತವಾದಂತಹ ವ್ಯಾಖ್ಯಾನ ಇವರದ್ದು, ನಮ್ಮ ತುಮಕೂರಿನವರ ವಿದ್ಯೆ. ಇಬ್ಬರದ್ದು ಹೆಸರು ಸ್ವಲ್ಪ ಎಲ್ರಿಗೂ ಸ್ವಲ್ಪ ಅನುಮಾನ ಆಗಿತ್ತು. ಇದು ಹೆಂಗಸೋ ಇದು ಗಂಡಸಿನ ಹೆಸರು ಅನ್ನೋದು ಸ್ವಲ್ಪ ನಮಗೂ ಕುತೂಹಲ ಆಗಿತ್ತು ಮೊದಲು. ಆಮೇಲೆ ಗೊತ್ತಾಯಿತು ನಾವು ತಪ್ಪು ಪ್ರಿಂಟ್ ಮಾಡಿದ್ದೀವಿ ಅಂತ. ನನಗೂ ಗೊತ್ತಿರಲಿಲ್ಲ ಅವತ್ತು. ರೇಣುಕಾ ಅನ್ನೋದನ್ನು ಇಬ್ಬರು ಇಟ್ಕೋತಾರೆ, ವಿದ್ಯಾ ಅನ್ನೋದನ್ನು ಇಬ್ಬರು ಇಟ್ಕೋತಾರೆ. ಹಾಗಾಗ್ಬಿಟ್ಟು ಹೆಣ್ಣಿನ ಹೆಸರು ಗಂಡಿನ ಹೆಸರು ಅನ್ನೋದು ಸ್ವಲ್ಪ ಸಂಶಯ ಇತ್ತು. ಆದರೆ ಇವತ್ತು ಸಂಶಯ ಹೇಗೆ ಹೋಯಿತು ಅಂದರೆ, ಅವರಿಬ್ಬರು ವಾಲಿ ಸುಗ್ರೀವರ ಹಾಗಾಗ್ಬಿಟ್ರು. ಇವತ್ತು ಅವರಿಬ್ಬರ ಒಂದು ಹೋರಾಟ ಅನ್ನೋದು ಗೊತ್ತಿಲ್ಲದೆ ಇವ್ರಿಗೆ ಆ ಭಾಗ ಬಂದಿದ್ದು. ಇವತ್ತು ನನಗನ್ನಿಸ್ತು ಅದು ಹೇಗೆ ಬಂತೋ ಏನೋ ಗೊತ್ತಿಲ್ಲ, ಅವರಿಬ್ಬರೇ ಸಮರ್ಥರು ಅಂತ ಆ ತೊರವೆಯ ನರಹರಿಯೇ ಏನಾದ್ರು ನನಗೆ ಬೋಧಿಸೋದ್ನೋ ಅನ್ನುವ ರೀತಿಯಲ್ಲಿ ನನ್ನ ಭಾಸ ಆಯಿತು. ಅಂತಹ ಆ ಏರಿಳಿತದ ವ್ಯಾಖ್ಯಾನ
ಅದು ನನಗೆ ಮತ್ತೂರ್ಜಿಯವ್ರನ್ನ ನೆನಪು ಮಾಡ್ತು ಇವತ್ತು. ಅವರು ಹಾಗೆ ನಾಟಕೀಯವಾಗಿ ಆ ವ್ಯಾಖ್ಯಾನವನ್ನು ಮಾಡಿದಾಗ ಜನರನ್ನು ಹಿಡಿದಿಡುವ ಸಾಮರ್ಥ್ಯ ಆ ವ್ಯಾಖ್ಯಾನಕಾರರಿಗೆ ಇರುತ್ತೆ ಅಲ್ಲ. ಅದಿವತ್ತು ನಾವು ಅದನ್ನು ಪ್ರತ್ಯಕ್ಷವಾಗಿ ನೋಡಿದ್ವಿ. ಇವಿಬ್ಬರ ಒಂದು ವಾಚನ ವ್ಯಾಖ್ಯಾನ, ನಾವೆಲ್ಲ ಒಂದು ಮಾತು ಹೇಳ್ತಾರಲ್ಲ, ಸಕ್ಕರೆ ಹಾಲು ಇದ್ದ ಹಾಗೆ ಅಂತ. ಹಾಗೆ ಹಾಲು ಸಕ್ಕರೆ ಬೆರೆದಂತಹ ಒಂದು ಜೋಡಿ ಇದು. ಇಂತಹ ಜೋಡಿಯೂ ಕೂಡ ಆಕಸ್ಮಿಕವಾಗಿ ಬಂದಂಥದ್ದು, ಹುಡುಕಿ ಹಾಕಿದ್ದಲ್ಲ. ಯಾವುದು ಖಾಲಿ ಇತ್ತೋ ಅಲ್ಲಿಗೆ ಫಿಲಪ್ ಮಾಡ್ಕೊಂಡು ಹೋದಾಗ ಅವರಿಬ್ಬರು ಈ ಜಾಗಕ್ಕೆ ಬಂದು ಕೂತ್ಕೊಂಡ್ರು. ಹಾಗಾಗಿ ಆ ಕಾವ್ಯವೂ ಆ ಕಥಾಭಾಗವೂ ಆ ಜೋಡಿಯೂ ಎಲ್ಲ ಸಮ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ಇಂತಹ ತುಮಕೂರು ಒಂದು ದಿಕ್ಕು, ಮಂಡ್ಯ ಒಂದು ದಿಕ್ಕು ಬೆಂಗಳೂರಿಗೆ, ಇಬ್ಬರು ಬೇರೆ ಬೇರೆ ದಿಕ್ಕಿನಿಂದ ಬಂದು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಣ್ಣ ಒಂದು ಕಾಣಿಕೆಯ ಮುಖಾಂತರ ಕೊಡ್ತಾ ಇದ್ದೀವಿ. ಪುಟ್ಟ ಮಗು ಭಾಳ ಚೆನ್ನಾಗಿ ಹಾಡಲು. 12 ವರ್ಷಕ್ಕೆ ಕನ್ನಡನೇ ಓದೋಕ್ಕೆ ಬರಲ್ಲ ಮಕ್ಕಳಿಗೆ. ಇವತ್ತು ಬಾಬ್ ಮಗು ತುಂಬ ಚೆನ್ನಾಗಿ ಹಾಡಿದ್ದಾಳೆ. ಅವಳ ಭವಿಷ್ಯ ಉಜ್ವಲವಾಗಲಿ, ಅವರ ತಂದೆ ತಾಯಿ ಗುರುಗಳು ಅವಳಿಗೆ ಪೂರ್ಣ ಸಹಕಾರವನ್ನು ಕೊಡಲಿ ಅಂತ ಆಶಿಸ್ತಾ, ಆ ಮಗುವಿಗೂ ಕೂಡ ಗಮಕ ಕಲಾ ಪರಿಷತ್ತಿನಿಂದ ಹೃತ್ಪೂರ್ವಕವಾದಂತಹ ಆಶೀರ್ವಾದವನ್ನು ಮಾಡ್ತಾ ಈ ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ.